कल्याणदात्रे करुणासुधाब्धे कं वादिदिव्यायुध सत्कराय वातालयाधीश नमो नमस्ते। नारायण 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 नारायणेत्यादि जपद्भिरुच्चैः भक्तैः सदा पूर्णमहालयाय स्वतीर्थगाङ्गोपमवारिमग्ननिवर्तिता शेषरुजे नमस्ते। नारायण 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 ब्राह्मे मुहूर्ते परितस्वभक्तैः सन्दृष्ट सर्वोत्तम विश्वरूप स्वतैल संसेवकरोगहर्त्रे वातालयाधीश नमो नमस्ते। नारायण 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 बालान् स्वकीयान् तव सन्निधाने दिव्यान्नदानात् परिपालयद्भिः सदा पठद्भिश्च पुराणरत्नम् संसेवितायास्तु नमो हरे ते। नारायण 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 नित्यान्नदात्रे च महीसुरेभ्यः नित्यं दिवि स्थैर्निशिपूजिताय मात्रा च पित्रा च तथोद्धवेन संपूजितायास्तु नमो नमस्ते। नारायण 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 अनन्तरामाख्यमहिप्रणीतं स्तोत्रं पठेद्यस्तु नरस्त्रिकालं वातालयेशस्य कृपाबलेन लभेत सर्वाणि च मङ्गलानि। नारायण 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 गुरुवातपुरीश पंचकाख्यं स्तुतिरत्नं पठतां सुमंगलं स्यात् हृदि चापि विशेत हरिस्वयन्तु
ರತಿನಾಥಾಯುತ ತುಲ್ಯ ದೇಹ ಕಾಂತಿ ನಾರಾಯಣ 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 ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಹರಯೇ ನಮಃ बोलो श्री कृष्ण परमात्मा भगवान की जय। ब्रह्मनिष्ठं सदा वन्दे बिन्दुमाधव सद्गुरुं जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः नमः सभाभ्यः सभापतिभ्यश्च वो नमः। ಭಗವಂತನ ಅನುಗ್ರಹದಿಂದ ಗುರುಗಳ 79ನೇ ಜಯಂತಿ ಮಹೋತ್ಸವದ ಅಂಗವಾಗಿ ಶ್ರೀಮದ್ ಭಾಗವತ ಮಹಾಪುರಾಣ ಸಪ್ತಾಹದಿಂದ ಪ್ರಾರಂಭವಾಗಿ 3ನೇ ದಿವಸ ಶ್ಲೋಕ ಪಾರಾಯಣ ಸಂಪನ್ನವಾಗಿದೆ. ತೃತೀಯೇತು ದಿನೇ ಕುರ್ಯಾತ್ ಸಪ್ತಮ ಸ್ಕಂಧ ಪೂರಣಂ ಅಲ್ಲಿಯವರೆಗೆ ಪಾರಾಯಣವಾಗಿದೆ. ಇವತ್ತು ಪಾರಾಯಣ ಮಾಡಿದಂತಹ ಶ್ಲೋಕದ ವಿಚಾರಗಳನ್ನು ಸ್ವಲ್ಪ ಹೊತ್ತು ಚಿಂತನೆ ಮಾಡೋಣ. ಸಂಕಲ್ಪ ಸಿದ್ಧಿಯಾಗಲಿ, ಕ್ಷೇತ್ರಾಭಿವೃದ್ಧಿಯಾಗಲಿ ಅಂತ ಭಗವಂತರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ಸಭೆಗೆ ನಮಸ್ಕಾರ. ಮೊನ್ನೆ ಭಾಗವತ ಪುರಾಣದ ವಿಚಾರದ ಬಗ್ಗೆ ಭಾಗವತ ಅನ್ನುವಂತಹ ಶಬ್ದಕ್ಕೆ ಅರ್ಥವನ್ನ ಹಾಗೂ ಭಾಗವತ ಪುರಾಣ ಪಾರಾಯಣ ಮಾಡುವಿಕೆಯಿಂದ ಸಿಗುವಂತಹ ಪುಣ್ಯ ಫಲವನ್ನ ಗೋಕರ್ಣೋಪಾಖ್ಯಾನದ ವಿಷಯದ ಚಿಂತನೆಯ ಮೂಲಕವಾಗಿ ಪ್ರಾರಂಭ ಮಾಡಿದ್ವಿ. ಆತ್ಮದೇವನ ಮಗನಾದಂತಹ ಧುಂಧುಕಾರಿಯ ಪ್ರೇತತ್ವ ನಿವೃತ್ತಿಗೋಸ್ಕರವಾಗಿ ಧುಂಧುಕಾರಿಯ ತಮ್ಮನಾದಂತಹ ಗೋಕರ್ಣ ಸೂರ್ಯನಿಂದ ಆದೇಶಿಸಲ್ಪಟ್ಟವನಾಗಿ ಸಪ್ತಾಹ ಯಜ್ಞವನ್ನು ಮಾಡಿ ಧುಂಧುಕಾರಿಗೆ ಪ್ರೇತತ್ವ ನಿವೃತ್ತಿಯನ್ನು ಮಾಡಿಸಿ ಕೊನೆಗೆ ಇನ್ನೊಮ್ಮೆ ತಾನು ಭಾಗವತ ಸಪ್ತಾಹದಿಂದ ಮಹಾವಿಷ್ಣುವಿನ ಸಾರೂಪ್ಯವನ್ನು ಪಡೆದ ಅನ್ನುವಂಥದ್ದು. ಹಾಗೆ ಭಕ್ತಿದೇವಿಯ ಕಷ್ಟ ನಿವೃತ್ತಿ, ಜ್ಞಾನವೈರಾಗ್ಯರ ವೃದ್ಧಾಪ್ಯದ ನಿವೃತ್ತಿ, ಹೀಗೆ ಸನತ್ಕುಮಾರಾದಿಗಳಿಂದ ಭಾಗವತ ಸಪ್ತಾಹ, ಹೀಗೆ ಒಂದಷ್ಟು ಕಥೆಗಳನ್ನು ಕೇಳಿ ಮುಂದೆ ಭಾಗವತ ಪುರಾಣದ ಪ್ರಾರಂಭ. ಪರೀಕ್ಷಿನ್ ಮಹಾರಾಜನಿಗೆ ಕಲಿಪ್ರಾದುರ್ಭಾವ ದೋಷದ ಪ್ರಭಾವದಿಂದಾಗಿ ಶಮೀಕ ಋಷಿಗಳಿಗೆ ಹಾವು ಅವರ ಕುತ್ತಿಗೆಗೆ ಹಾಕಿ ಅವರಿಗೆ ಅವಮಾನ ಮಾಡಿದ್ದು, ಅದನ್ನು ನೋಡಿ ಅವರ ಮಗನಾದಂತಹ ಶೃಂಗಿಗೆ ಸಿಟ್ಟು ಬಂದಿದ್ದು, ಆ ಕೋಪದ ಪ್ರಭಾವದಿಂದ ನನ್ನ ತಂದೆಯ ಕೊರಳಿಗೆ ಹಾವನ್ನು ಹಾಕಿದವನು ಇಂದಿನಿಂದ 7 ದಿನಗಳ ಒಳಗಾಗಿ ಹಾವಿನಿಂದ ಕಚ್ಚಿ ಸಾಯಲ್ಪಡಲಿ ಅನ್ನುವಂತಹ ಶಾಪ. ತಪಸ್ಸಿನಿಂದ ಹೊರಗೆ ಬಂದು ವಿಚಾರವನ್ನು ತಿಳಿದು ಗೌರಮುಖ ಅನ್ನುವಂತಹ ತನ್ನ ಶಿಷ್ಯನ ಮೂಲಕವಾಗಿ
ಪರೀಕ್ಷಿನ್ ಮಹಾರಾಜನಿಗೆ ವಿಷಯವನ್ನು ತಿಳಿಸಿದ್ದು. ಆಮೇಲೆ ಪರೀಕ್ಷಿನ್ ಮಹಾರಾಜ ತನ್ನ ಮಗನಾದಂತಹ ಜನಮೇಜಯನಿಗೆ ರಾಜ್ಯವನ್ನು ಒಪ್ಪಿಸಿ ತಾನು ಪ್ರಾಯೋಪವೇಶಕ್ಕೋಸ್ಕರವಾಗಿ ಗಂಗಾ ತೀರದಲ್ಲಿ ಕುಳಿತುಕೊಂಡಿದ್ದು, ಅಲ್ಲಿ ಋಷಿಗಳ ಆಗಮನ, ಎಲ್ಲ ಋಷಿಗಳ ಸತ್ಕಾರವಾಗುತ್ತಿದ್ದಂತೆ ಶುಕ ಮಹಾಮುನಿಯ ಆಗಮನ. ಶುಕ ಮಹಾಮುನಿಗೆ ಮಧುಪರ್ಕಾರಹಣವನ್ನು ಮಾಡಿ ಪರೀಕ್ಷಿನ್ ಮಹಾರಾಜ ಪ್ರಶ್ನೆ ಕೇಳಿದ್ದಾನೆ, ಸದ್ಯೋಮುಕ್ತಿ ಹಾಗೂ ಕ್ರಮಮುಕ್ತಿಗಳ ಬಗ್ಗೆ. ಮನುಷ್ಯ ಯಾವಾಗಲೂ ಏನು ಮಾಡಬೇಕು, ಒಂದು ವೇಳೆ ಈಗಲೇ ಪ್ರಾಣ ಹೋಗುತ್ತೆ ಅಂತಾದರೆ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಗೆ ಜಗತ್ತಿನ ಸೃಷ್ಟಿಯಿಂದ ಆರಂಭಿಸಿ ಮಹಾವಿಷ್ಣು, ವಿರಾಟ್ ಪುರುಷ, ಹಾಗೆ ಬ್ರಹ್ಮನ ಸೃಷ್ಟಿ, ಮಾನಸಪುತ್ರರ ಸೃಷ್ಟಿ, ಸ್ವಯಂಭುವ ಮನು, ಶತರೂಪಾದೇವಿಯರ ಸೃಷ್ಟಿ, ಹೀಗೆ ಸೃಷ್ಟಿಯ ಕ್ರಮವನ್ನು ಶುಕರು ಹೇಳ್ತಾ ಇದ್ದಾರೆ. ಕಥೆಯನ್ನು ಮುಂದುವರಿಸಿ ನಿನ್ನೆ ಕರ್ದಮ ಪ್ರಜಾಪತಿಗಳ ವಿವಾಹ, ಮೊನ್ನೆ ಕರ್ದಮ ಪ್ರಜಾಪತಿಗಳ ವಿವಾಹದ ವಿಚಾರದವರೆಗೆ ಮೊನ್ನೆಯ ಕಥಾ ಸಂಗ್ರಹ ನಡೆದಿತ್ತು. ನಿನ್ನೆ ಕರ್ದಮ ಪ್ರಜಾಪತಿಗಳು ದೇವಹೂತಿಯರ ಪುತ್ರನಾದಂತಹ ಕಪಿಲಾಚಾರ್ಯನ ಕಥೆ, ಸಾಂಖ್ಯಯೋಗದ ಉಪದೇಶ, ಪೃಥು ಮಹಾರಾಜನ ಕಥೆ, ಋಷಭದೇವರ ಚರಿತ್ರೆ, ಇದಾದ ಮೇಲೆ ಭರತೋಪಾಖ್ಯಾನದವರೆಗೆ ನಿನ್ನೆ ಕಥೆಯನ್ನು ಚಿಂತನೆ ಮಾಡಿದ್ವಿ. 5ನೆಯ ಸ್ಕಂಧದಲ್ಲಿ ಕಥೆಯನ್ನು ಮುಂದುವರಿಸುತ್ತಾ ಭುವನಕೋಶದ ವರ್ಣನೆ, ಜಗತ್ತಿನ ವರ್ಣನೆ, ನಮ್ಮ ಕಣ್ಣಿಗೆ ಕಾಣುವಂತಹ ವಿಚಾರಗಳನ್ನು ವಿಶೇಷವಾಗಿ ಹೇಳಬೇಕು ಅಂತಿಲ್ಲ. ಕಣ್ಣಿಗೆ ಕಂಡದ್ದು ನಮಗೆ ಕಣ್ತು ಅಂತ ನಾವು ಒಪ್ಕೊಳ್ತೀವಿ. ಆದರೆ ಒಬ್ಬ ಮನುಷ್ಯ ಒಂದು ಊರಲ್ಲಿದ್ದವ ಅವನ ಹತ್ತಿರದ ಸುತ್ತಮುತ್ತದ ಊರುಗಳನ್ನು ನೋಡಲಿಕ್ಕೆ ಸಾಧ್ಯವಿರಬಹುದು, ಅಥವಾ ಇನ್ನೆಲ್ಲೋ ಪ್ರಯತ್ನ ಪಟ್ಟು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯದವರೆಗೆ ಹೋಗಿ ಬರಬಹುದಿತ್ತು. ಇದು ಹಿಂದಿನ ಕಾಲದ ವಿಚಾರವನ್ನು ಹೇಳೋದು. ಆದರೆ ದೇಶಾಂತರಗಳನ್ನೆಲ್ಲ ಸುತ್ತಿ ನೋಡಿಕೊಂಡು ಬರುವಂತಹದ್ದು ಕಷ್ಟ ಸಾಧ್ಯ. ಹಾಗಾದರೆ ದೇಶಾಂತರ ವಿಚಾರಗಳನ್ನೆಲ್ಲ ಹೇಗೆ ತಿಳಿದುಕೊಳ್ಳುವುದು? ಅದಕ್ಕೆ ನಾವೆಷ್ಟು ಪುಣ್ಯವಂತರು ಅಂತಂದರೆ, ನಮ್ಮ ಋಷಿಮುನಿಗಳು ತಪಸ್ಸಿನ ಮೂಲಕವಾಗಿ ಕೂತಲ್ಲೇ ಎಲ್ಲವನ್ನ ನೋಡಿ ನಮಗೋಸ್ಕರವಾಗಿ ಬರೆದಿಟ್ಟಿದ್ದಾರೆ. ಯಾವ ದೇಶ, ಯಾವ ಲೋಕ, ಅಲ್ಲಿ ಯಾವ್ಯಾವ ರೀತಿ ವಿಶೇಷಗಳಿದೆ, ಅದನ್ನೆಲ್ಲ ಒಂದು ಕಡೆ ಕೂತು ತಪಸ್ಸಿನಿಂದ ನೋಡಿದ್ದಾರೆ. ಇದು ಪ್ರತಿಯೊಬ್ಬ ಮನುಷ್ಯನಿಂದಲೂ ಸಾಧ್ಯವಾಗಬೇಕಾದಂತಹ ವಿಷಯ. ಆದರೆ ಕ್ರಮೇಣ ಯುಗಾಂತರಗಳಿಂದ ಮನುಷ್ಯನ ಶಕ್ತಿ ಹ್ರಾಸವಾಗ್ತಾ, ಅಂದರೆ ಆಯಸ್ಸು, ಶಕ್ತಿ, ಬುದ್ಧಿಶಕ್ತಿ ಎಲ್ಲವೂ ಕಡಿಮೆ ಆಗ್ತಾ ಇದೆಲ್ಲವನ್ನು ಪ್ರತಿಯೊಬ್ಬನೂ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಋಷಿಗಳು ಹೇಳಿದಂತಹ ಮಾತನ್ನು ನಾವು ಒಪ್ಪಿ ಅವರು ತೋರಿಸಿದಂತಹ ಮಾರ್ಗದರ್ಶನದಲ್ಲಿ ನಡೆದರೆ ಜಗತ್ತಲ್ಲಿರುವಂತಹ ವಿಚಾರಗಳನ್ನೆಲ್ಲ ತಿಳಿದುಕೊಳ್ಳಬಹುದು. ಹಾಗೆ ಆ ಜಗತ್ತಲ್ಲಿರುವಂತಹ ಎಲ್ಲ ವಿಚಾರಗಳನ್ನು ಭಾಗವತ ಮಹಾಪುರಾಣದಲ್ಲಿ ಭುವನಕೋಶದ ವರ್ಣನೆ ಅನ್ನುವಂತಹ ಅಧ್ಯಾಯದಲ್ಲಿ, ಹಾಗೆ ಸೂರ್ಯನ ಗತಿಯ ವರ್ಣನೆ, ಶಿಶುಮಾರ ಚಕ್ರದ ವರ್ಣನೆ, ಸಂಕರ್ಷಣ ದೇವರ ಸ್ತುತಿ, ಗಂಗೋತ್ಪತ್ತಿ, ಹೀಗೆ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಮಗೆ ನಮ್ಮ ಊರಿನಲ್ಲಿರುವಂತಹ ಒಂದಷ್ಟು ನದಿಗಳು, ನಮ್ಮ ದೇಶದಲ್ಲಿರುವಂತಹದ್ದು ನದಿಗಳು ಗೊತ್ತು. ಅವುಗಳಲ್ಲಿ ದೇವತ್ವವನ್ನು ನಾವು ಕಂಡಿದ್ದೇವೆ. ಆದರೆ ಜಗತ್ತಲ್ಲಿರುವಂತಹ ಪ್ರತಿಯೊಂದು ನದಿಗಳಲ್ಲೂ ಕೂಡ ದೇವತ್ವವಿದೆ, ಇತ್ತು ಅಂತ ಋಷಿಗಳು ಹೇಳಿದ್ದಾರೆ. ವ್ಯಾಸರು ಆ ನದಿಗಳ ಹುಟ್ಟಿ ಅವುಗಳು ಎಲ್ಲಿ ಹರಿದು ಹೋಗ್ತಾವೆ, ಆ ನದಿಯ ನೀರನ್ನ ಸ್ವೀಕರಿಸುವಿಕೆಯಿಂದ ಬರುವಂತಹ ಶಕ್ತಿ, ಇದನ್ನೆಲ್ಲ ಭಾಗವತ ಪುರಾಣದಲ್ಲಿ ಅತೀ ಸುಂದರವಾಗಿ ಹೇಳಿದ್ದಾರೆ. ಈಗಿನ ಕಾಲದಲ್ಲಾದರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಲಿಕ್ಕೆ ನಾನಾ ರೀತಿಯಾದಂತಹ ವ್ಯವಸ್ಥೆಗಳು, ವಿಮಾನಯಾನದ ಮೂಲಕವಾಗಿ ಬಹಳ ವೇಗವಾಗಿ ತಲುಪುವಂತಹ ವ್ಯವಸ್ಥೆ ಎಲ್ಲವೂ ಇದೆ. ಹಿಂದಿನ ಕಾಲದಲ್ಲಿ ಸಾಮಾನ್ಯ ಮನುಷ್ಯರಿಗೆ ಇದು ಸಾಧ್ಯವಾಗ್ತಿರಲಿಲ್ಲ. ಎಲ್ಲೋ ದೀರ್ಘಾಯುಷ್ಮಂತರು
ನಡಿಗೆಯ ಮೂಲಕವಾಗಿ ಎಲ್ಲವನ್ನು ಕಂಡುಕೊಳ್ಳುತ್ತಿದ್ದರು. ಯಾಕೆ ಈ ವಿಚಾರ ಹೇಳಿದೆ ಅಂತಂದ್ರೆ, ಭಾಗವತ ಮಹಾಪುರಾಣದಲ್ಲಿ ಏನಿದೆ ಅಂತ ಕೇಳಿದ್ರೆ ಬರೀ ಕಥೆಗಳು ಮಾತ್ರವೋ ಅಲ್ಲ. ಭಾಗವತ ಮಹಾಪುರಾಣ ಅನ್ನುವಂಥದ್ದು ಮನುಷ್ಯನಿಗೆ ಅಧ್ಯಯನ ಮಾಡಲಿಕ್ಕಿರುವಂತಹ ಶ್ರೇಷ್ಠ ಗ್ರಂಥ. ಆ ಶ್ರೇಷ್ಠ ಗ್ರಂಥದಲ್ಲಿ ಮನುಷ್ಯನ ಜೀವನಕ್ಕೆ ಬೇಕಾದಂತಹ ಪಾಠ ಇದೆ. ಕೆಲವೊಂದಷ್ಟು ದುಷ್ಟ ಜನರು ಏನು ಮಾಡಬಾರದ್ದು ಮಾಡ್ತಾ ಇದ್ರು, ಅದನ್ನು ಮಾಡಿ ಅವ್ರು ಏನು ದುಃಖವನ್ನು ಅನುಭವಿಸಿದ್ರು ಅದನ್ನು ಹೇಳುವಂತಹ ಪಾಠ ಇದೆ. ಸಾಧನೆಗಳ ಮೂಲಕವಾಗಿ ಉನ್ನತ ಮಟ್ಟಕ್ಕೆ ತಲುಪಿದವರ ಕಥೆ ಅದೂ ಇದೆ. ಅದಲ್ಲದೆ ಬರೀ ಬದುಕಲಿಕ್ಕಷ್ಟೇ ಅಲ್ಲ, ಬದುಕಿನ ನಂತರದ ಕಥೆ. ಮನುಷ್ಯ ಯಾವುದಕ್ಕೋಸ್ಕರ ಅವನ ಜನ್ಮವಾಗಿದೆ, ಜನ್ಮದಲ್ಲಿ ಸಾಯುವವರೆಗೂ ಏನು ಮಾಡಬೇಕು, ಸತ್ತ ಮೇಲೆ ಬದುಕುವಂತಹ ಒಂದು ಪುಣ್ಯದ ಕ್ರಿಯೆ ಇದೆಯಲ್ಲ, ಅದನ್ನು ಭಾಗವತ ಹೇಳಿದೆ. ಶುಕ ಮಹಾಮುನಿಗಳಲ್ಲಿ ಪರೀಕ್ಷಿನ್ ಮಹಾರಾಜ ಕೇಳ್ತಾನಂತೆ, ಬರೀ ನನಗೋಸ್ಕರ ಮಾತ್ರ ಹೇಳಿ ಅಂತಲ್ಲ, ಜಗತ್ತಿಗೆ ಈ ಪಾಠವನ್ನ ಹೇಳಿಕೊಡಿ ಅಂತ ಅವನು ಕೇಳೋದು. ನಮಗೆ ಪುರಾಣಗಳನ್ನು ಕೇಳುವಾಗ ಪುರಾಣೇ ಅರ್ಥವಾದತ್ವ. ಪುರಾಣದಲ್ಲಿ ಅಲ್ಲಿ ಬರುವಂತಹ ಕಥೆ ಬೇಕು, ಕಥೆಯಲ್ಲಿ ಬರುವಂತಹ ಒಂದಷ್ಟು ರಸಗಳು ಬೇಕು. ಏನಕ್ಕೋಸ್ಕರ ಅಂತ ಕೇಳಿದ್ರೆ, ನಮ್ಮ 1 ಗಂಟೆನೋ 1.5 ಗಂಟೆನೋ 2 ಗಂಟೆನೋ ನಮಗೆ ಕಾಲವನ್ನು ಕಳೆಯಲಿಕ್ಕೋಸ್ಕರ ಬೇಕು. ಆ ಕಾಲವನ್ನು ಕಳೆಯುವಿಕೆಯಿಂದ ಟಿವಿ ನೋಡುವುದು ತಪ್ಪುತ್ತೆ ಅಂತಲೋ, ಮೊಬೈಲ್ ನೋಡುವುದು ತಪ್ಪುತ್ತೆ ಅಂತಲೋ, ಅಥವಾ ದೇವ್ರ ಮುಂದೆ ಇದ್ದಂಗಾಗುತ್ತೆ ಅಂತಲೋ ನಮ್ಮ ಚಿಂತನೆ ಇರುತ್ತೆ. ಆದರೆ ಕಥೆಯನ್ನು ಕೇಳುವಾಗ ಆ ಭಗವಂತನ ಸಾನ್ನಿಧ್ಯದ ಚಿಂತನೆ ಮಾಡಿದರೆ ಮಾತ್ರ ಕಥೆಯನ್ನು ಕೇಳಿದ್ದಕ್ಕೆ ಫಲ ಜಾಸ್ತಿ. ನಮ್ಮ ಪುಣ್ಯಕ್ಕೆ ಇಲ್ಲಿ ಭಾಗವತ ಸಪ್ತಾಹ ಅಂತ ಹೇಳಿದ್ರೆ ಬರೀ ಕಥೆಯನ್ನ ಮಾತ್ರ ಹೇಳ್ತಾ ಇಲ್ಲ. ಬೆಳಗ್ಗೆಯಿಂದ ಸೂರ್ಯೋದಯದಿಂದ 3:30 ಯಾಮದವರೆಗೂ ಕೂಡ ಶ್ಲೋಕ ಪಾರಾಯಣವಾಗ್ತಾ ಇದೆ. ಎಷ್ಟು ಸುಂದರವಾದಂತಹ ಪದಗಳಿಂದ ಭಾವನಾತ್ಮಕವಾಗಿ ವ್ಯಾಸರು ರಚನೆಯನ್ನ ಮಾಡಿಕೊಟ್ಟಿದ್ದಾರೆ. ವ್ಯಾಸರಿಗೆ ಮೊನ್ನೆ ಕಥೆಯನ್ನು ಹೇಳುವಾಗ ಚಿಂತನೆ ಮಾಡಿದ್ವಿ. 17 ಪಾರಾಯಣವನ್ನ ಬರೆದು ವೇದಗಳನ್ನ ವ್ಯಾಸ ಮಾಡಿಟ್ರು, ವೇದವನ್ನ ವಿಭಾಗ ಮಾಡಿಟ್ರು. ಏನು ಮಾಡಿದ್ರು ಕೂಡ ಅವರಿಗೆ ತೃಪ್ತಿಯಾಗಲಿಲ್ಲ. ಏನೋ ಒಂದು ನ್ಯೂನತೆ. ಆ ನ್ಯೂನತೆಯನ್ನ ಕಳೆದುಕೊಳ್ಳಿಕ್ಕೋಸ್ಕರವಾಗಿ ನಾರದರ ಆದೇಶದಿಂದ ಭಾಗವತ ಪುರಾಣವನ್ನು ರಚನೆ ಮಾಡಿದರು ಅಂತ. ಎಷ್ಟು ಸುಂದರವಾಗಿದೆ ಅಂದರೆ, ಅವರ ಮನಸ್ಸಿನಲ್ಲಿ ಬೇರೆ ಯಾವ ಪುರಾಣದಲ್ಲಿ ಯಾವ ವಿಚಾರಗಳನ್ನ ಅಥವಾ ಯಾವ ರಸವನ್ನ ಯಾವ ರೀತಿಯಲ್ಲಿ ಹಾಕ್ಲಿಕ್ಕಾಗಿರ್ಲಿಲ್ವೋ ಅಂತಹ ಎಲ್ಲ ರಸವನ್ನು ಕೂಡ ಭಾಗವತದಲ್ಲಿ ಅತೀ ಸುಂದರವಾಗಿ ಹಾಕಿಕೊಟ್ಟಿದ್ದಾರೆ. ಹಾಗಾಗಿ ಬೇರೆ ಎಲ್ಲ ಪುರಾಣಕ್ಕಿಂತ ಭಾಗವತ ಪುರಾಣ ಶ್ರೇಷ್ಠತೆಯನ್ನ ಪಡೆದಿದೆ. ಹಾಗೆ ಆ ಭಾಗವತ ಪುರಾಣದಲ್ಲಿ ಆ ವಿಷ್ಣುವನ್ನ ವರ್ಣಿಸುವಾಗ ಎಷ್ಟು ಸುಂದರವಾಗಿ ವರ್ಣಿಸ್ತಾರೆ ಅಂತಂದ್ರೆ, ಆ ಧ್ರುವ ಮಹಾರಾಜ ತಪಸ್ಸಿಗೋಸ್ಕರ ಹೊರಟಾಗ ನಾರದರು ಧ್ರುವ ಮಹಾರಾಜನಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ಅಷ್ಟು ಸುಲಲಿತವಾಗಿ ಅರ್ಥವನ್ನ ಹೇಳಿದರು. ಆ ಮಹಾವಿಷ್ಣುವಿನ ಚಿಂತನೆಯನ್ನ ವರ್ಣನೆಯನ್ನ ಮಾಡಿದರು. ಮುಂದೆ ಸಂಕರ್ಷಣ ಮೂರ್ತಿಯ ವರ್ಣನೆ ಬಂದಾಗ ಅಲ್ಲಿಯ ವರ್ಣನೆಯ ಆ ಶ್ರೀಮಂತಿಕೆಯೇ ಬೇರೆ. ನಾನು ಶ್ರೀಮಂತಿಕೆ ಅಂತ ಹೇಳುವಂತಹದ್ದು ವಜ್ರ ವೈಡೂರ್ಯ ಅಥವಾ ದುಡ್ಡು ಅನ್ನುವಂತಹ ಅರ್ಥ ಅಲ್ಲ. ಅವನ ವೈಭವ, ಆ ವೈಭವ ಅವನಿಗೆ ಮಾತ್ರ ಸಾಧ್ಯ. ಅಂತಹ ವೈಭವವನ್ನು ಹೇಳಿದರು. ಹಾಗೆ ಮುಂದೆ ಕೃಷ್ಣನ ಅವತಾರವಾದಾಗಲಂತೂ ಅವ ಮನುಷ್ಯನಾಗಿದ್ದು ದೈವತ್ವದ ಅನುಭವ, ಅದಂತೂ ಅತೀ ಸುಂದರ. ಕುಚೇಲನ ಪ್ರಕರಣದಲ್ಲೆಲ್ಲ ಬರುತ್ತೆ. ಹೀಗೆ ಇದನ್ನೆಲ್ಲ ಹೇಳ್ತಾ ಹೋದರು. ಯಾಕೆ ಭಗವಂತನನ್ನ ವರ್ಣನೆ ಮಾಡಿ ಹೇಳಿ ಹೋದರು? ಅವನು ಬ್ರಹ್ಮತತ್ವ ಅಂತ ಆದ್ಮೇಲೆ ಅಷ್ಟೇ ಹೇಳಿದ್ರೆ ಸಾಕಲ್ವಾ? ಅಂದ್ರೆ ಕೃತಯುಗ ಅಥವಾ ಇನ್ನು ಆ ತ್ರೇತಾಯುಗಾದಿಗಳಲ್ಲಿ ಬ್ರಹ್ಮತತ್ವ ಅಂದ್ರೆ ಹಾಗೆ ಒಪ್ಕೊಳ್ತಿದ್ರು ಮನುಷ್ಯರು. ಆದರೆ ಈಗ ಹಾಗಿಲ್ಲ. ನಮಗೆ ಬ್ರಹ್ಮನೂ ಕೂಡ ಅಲಂಕಾರ ಮಾಡಿದಂತಹ ಕೈಕಾಲಿರುವಂತಹ ಬ್ರಹ್ಮನೇ ಆಗಬೇಕು. ಬ್ರಹ್ಮ ಅಂತಂದ್ರೆ ಯಾವುದೋ ಒಂದು ಜ್ಯೋತಿ ಅಂತಲೋ, ಅಂಗುಷ್ಠ ಮಾತ್ರ ಮುನಿಯೋ ವರಂತಿ ಅಂತಲೋ, ತತ್ವ ಅಂತಲೋ ಎಲ್ಲ
ಹೇಳೋದು ಹೌದು ಸತ್ಯವೇ, ಆದರೆ ನಮಗೆ ಆ ಬ್ರಹ್ಮ ಕಾಣೋದಿಲ್ವಲ್ಲ. ನಮಗೆ ಹೇಗಿದ್ದು ಬ್ರಹ್ಮ ಬೇಕು? ಒಳ್ಳೆ ಸ್ತ್ರೀ ದೇವತೆ ಆದರೆ ಆಹಾ ಪಟ್ಟು ಪಡವೆ, ಸುಂದರವಾದಂತಹ ರೇಷ್ಮೆ ಉಟ್ಕೊಂಡಿರಬೇಕು. ಆ ರೇಷ್ಮೆ ಸೀರೆಗೆ ಅದಕ್ಕೆ ಒಪ್ಪುವಂತಹ ಒಂದು ಕುಪ್ಪಸ ಹಾಕಿರಬೇಕು. ಆ ಗಲ್ಲಕ್ಕೆ ಅರಿಶಿಣವನ್ನು ಇಟ್ಟುಕೊಂಡು ಒಂದು ಕುಂಕುಮ ಹಣೆಗೆ, ಸಿಂಧೂರ, ಬೈತಲೆ ಬೊಟ್ಟು, ಹಾಗೆ ಹೂವನ್ನು ಸುಂದರವಾಗಿ ಮುಡ್ಕೊಂಡು ಎರಡು ಕಡೆ ಬಿಟ್ಕೊಂಡಿರಬೇಕು. ರಾಜ ಟಿವಿಯಲ್ಲಿ ಕೂತಿರಬೇಕು. ಒಂದು ಕಾಲು ಕೆಳಗೆ ಬಿಟ್ಟಿರಬೇಕು, ಒಂದು ಕಾಲು ಮೇಲಿಟ್ಟಿರಬೇಕು. ಅತಿ ಸುಂದರವಾದಂತಹ ಮೂರ್ತಿ ನಮಗೆ ಕಾಣಬೇಕು. ಮಹಾವಿಷ್ಣು ಕಣ್ಣೋ, ಅವನು ಹಾಗೆ ನಮ್ಮ ಥರ ಒಂದು ಪಂಚೆ ಉಟ್ಕೊಂಡು ಬಂದ್ಬಿಟ್ರೆ ಆಗುತ್ತೆ? ಇಲ್ಲ. ಒಂದು ಪೀಠಾಂಬರ, ಅದಕ್ಕೆ ಅರಿಶಿಣ ಬಣ್ಣ ಅಂತೆ, ಹಾಗೆ ವಕ್ಷಸ್ಥಲದಲ್ಲಿ ಕೌಸ್ತುಭ ಮಣಿಯಂತೆ, ಗದೆ ಚಿನ್ನದ್ದಂತೆ ಅಥವಾ ಚಕ್ರ ಚಿನ್ನದಂತೆ ಫಳಫಳ ಹೊಳಿತಾ ಇದೆಯಂತೆ, ವಜ್ರ ವೈಡೂರ್ಯಗಳ ಮಾಲೆಯಂತೆ, ಅತಿ ಸುಂದರನಂತೆ. ಮುಖದಲ್ಲಿ ಯಾವುದೇ ರೀತಿಯಾದಂತಹ ಕುರೂಪವಿಲ್ಲದೆ ಸುಂದರವಾದ ಕಣ್ಣುಗಳು, ಕಮಲ ನಯನಂ. ಹೀಗೆ ಅವನ ವರ್ಣನೆಯೆಲ್ಲ ಹೇಗೆ ಹೇಗೆ ಶಾಸ್ತ್ರಗಳನ್ನು ಹೇಳಬೇಕು ಅದನ್ನೆಲ್ಲ ಹೇಳಿದಂತಹ ಬ್ರಹ್ಮ ನಮ್ಮ ಮುಂದೆ ಬಂದು ನಿಲ್ಲಬೇಕು. ಆಗ ನಾವು ಆ ರೂಪವನ್ನು ಧ್ಯಾನಿಸ್ತೇವೆ. ಆ ರೂಪದ ಮೂಲಕವಾಗಿ ಬ್ರಹ್ಮ ತತ್ವವನ್ನು ಹೊಂದಲಿಕ್ಕೆ ಅವಕಾಶ. ಇಲ್ಲಿ ರೂಪ ಪ್ರಧಾನವಲ್ಲ, ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಬೇಕಲ್ಲ, ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕಲ್ಲ. ಆ ಬ್ರಹ್ಮ ಕೈಯೇ ಇಲ್ಲ, ಅಂಗುಷ್ಟ ಮಾತ್ರ ಅಂತ ನಮ್ಮನ್ನೆಲ್ಲ ಕರ್ಕೊಂಡು ಹೋಗುತ್ತೆ? ಇಲ್ಲ. ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗುವಂತಹ ಬ್ರಹ್ಮವಾಗಬೇಕು ಅಂದ್ರೆ ಇದೇ ಬ್ರಹ್ಮವೇ ಸರಿ. ಹಾಗಾಗಿ ಬ್ರಹ್ಮ ತತ್ವದ ವರ್ಣನೆ ಅತೀ ಸುಂದರವಾಗಿ ಭಾಗವತದಲ್ಲಿ ಮಾಡಿದ್ದಾರೆ. ಬೇರೆ ಬೇರೆ ಪುರಾಣಗಳಲ್ಲೂ ವರ್ಣನೆ ಇದೆ, ಅದು ಸುಂದರವಾಗಿದೆ. ಆದರೆ ಇಲ್ಲಿ ವ್ಯಾಸರು ಸ್ವಲ್ಪ ಪ್ರೀತಿಯನ್ನೂ ಸೇರಿಸಿ ಭಾಗವತ ಪುರಾಣದ ರಚನೆ ಮಾಡಿದ್ರು. ಹಾಗಾಗಿ ಅವನ ವರ್ಣನೆ, ಹೊರಗಿನ ಬೇರೆ ಬೇರೆ ದೇಶಗಳ ವರ್ಣನೆ, ಆ ದೇಶಗಳಲ್ಲಿ ಕ್ರಮೇಣ ಒಂದೊಂದು ಯುಗ ಧರ್ಮಗಳು ಬದಲಾಗ್ತಾ 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 ಅಲ್ಲಿಯ ಮನುಷ್ಯರ ಪ್ರಕೃತಿ ರೂಪ ಎಲ್ಲವೂ ಬದಲಾಯಿತು. ದೈವತ್ವದ ಶಕ್ತಿಯನ್ನ ನಾವಾಗಿ ನಾವೇ ಕಳೆದುಕೊಂಡಿವಿ. ಇಷ್ಟೆಲ್ಲ ಕಳ್ಕೊಂಡ ಮೇಲೆ ದೇವರ ನಡೆಸಿ ಈ ದೈವತ್ವದ ಶಕ್ತಿ ಇನ್ನೂ ಉನ್ನತವಾಗಿ ಉಳಿದಿರುವಂತಹದ್ದು ಭಾರತ ವರ್ಷದಲ್ಲಿ ಅಂತ ಭಾಗವತದಲ್ಲಿ ಹೇಳುತ್ತೆ. ಉಳಿದಂತಹ ಬೇರೆ ಬೇರೆ ದೇಶಗಳು ನಾವೇನು ಪುಣ್ಯ ಪಾಪಗಳನ್ನು ಸಂಚಯ ಮಾಡಿರ್ತೇವೋ ಆ ಪುಣ್ಯಗಳನ್ನು ಸ್ವರ್ಗದಲ್ಲಿ ಅನುಭವಿಸುವಾಗ ಇನ್ನು ಮಾನವ ಶರೀರದಲ್ಲೇ ಯಾವುದನ್ನ ಅನುಭವಿಸಬೇಕೋ ಅಂತಹ ಮಾನವ ಶರೀರದಲ್ಲಿ ಅನುಭವಿಸಲಿಕ್ಕೆ ಬೇಕಾದಂತಹ ಅನುಕೂಲವುಳ್ಳಂತಹ ದೇಶಗಳು. ಹೊರ ದೇಶಗಳಲ್ಲಿ ಅಲ್ಲೂ ಕೂಡ ನ್ಯಾಯ, ನೀತಿ, ಧರ್ಮ ಪ್ರತಿಯೊಂದೂ ಇದೆ. ಅಲ್ಲಿಯ ವ್ಯವಸ್ಥೆ ಬೇರೆ ರೀತಿ. ಒಂದು ಉದಾಹರಣೆಗೆ ಹೇಳುವುದಾದರೆ, ನಮ್ಮಲ್ಲಿ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ಪ್ರಾಯಶ್ಚಿತ್ತ ಮಾಡಿಕೊಂಡ ಅಂತಾದರೆ ಅವನಿಗೆ ಆ ಪಾಪದಿಂದ ಬಿಡುಗಡೆ ಹೊಂದುತ್ತೆ ಅನ್ನುವಂತಹದ್ದು ಧರ್ಮದ ವ್ಯವಸ್ಥೆ. ಇದನ್ನ ಎಷ್ಟು ಸುಂದರವಾಗಿ ಹೊರದೇಶದಲ್ಲಿ ಅಮೆರಿಕದಲ್ಲಿ ನಡೆಸ್ತಾ ಇದ್ದಾರೆ ಅಂತಂದ್ರೆ, ಒಬ್ಬ ವಾಹನವನ್ನ ಓಡಿಸುವಾಗ ತಪ್ಪಾದ ರೀತಿಯಲ್ಲಿ ಓಡಿಸಿದ, ಪೊಲೀಸ್ನವರು ಅವನಿಗೊಂದು ದಂಡವನ್ನ ಹಾಕಿದರು. ಆ ದಂಡವನ್ನ ಕಟ್ಟಲಿಕ್ಕೋಸ್ಕರವಾಗಿ ನ್ಯಾಯಾಲಯಕ್ಕೆ ಹೋದ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಕೂತ್ಕೊಂಡು ಅವನ ವಿಚಾರಗಳನ್ನೆಲ್ಲ, ಅವನು ಏನ್ ತಪ್ಪು ಮಾಡ್ದ ಅನ್ನುವಂತಹದ್ದೆಲ್ಲ ವಕೀಲರ ಮೂಲಕವಾಗಿ ತಿಳಿದುಕೊಂಡ್ರು. ಕೊನೆಯದಾಗಿ ಅವನಿಗೆ ಶಿಕ್ಷೆಯನ್ನ ಕೊಡಬೇಕು. ಎಷ್ಟೋ 100 ರೂಪಾಯಿನೋ 200 ರೂಪಾಯಿನೋ ದಂಡವನ್ನ ಕಟ್ಟು ಅಂತ ಹೇಳಬೇಕು. ಆಗ ಅವರೊಂದು ಮಾತು ಕೇಳ್ತಾರೆ, ಅಲ್ಲಿ ನೀನು ಎಡಭಾಗದಲ್ಲೇ ಕಾರನ್ನು ಓಡಿಸ್ಬೇಕಿತ್ತು, ಹಿಂದಿಂದ ಬರುವವನಿಗೆ ಯಾವುದೇ ರೀತಿಯಾದಂತಹ ಒಂದು ಲಕ್ಷಣ ಚಿಹ್ನೆಯನ್ನ ಸಿಗ್ನಲ್ ಅನ್ನ ಕೊಡದೆ ನೀನು ಬಲಭಾಗಕ್ಕೆ ಬಂದಿ, ಅದರಿಂದ ಇನ್ನೊಬ್ಬನಿಗೆ ತೊಂದರೆ ಆಗ್ತಿತ್ತು. ಒಂದು ವೇಳೆ ಅವನಿಗೆ ಏನಾದ್ರು ತೊಂದರೆ ಆಗಿದ್ರೆ ಅಂಥ ನಿನಗೇನಾದ್ರು ಮನಸ್ಸಲ್ಲಿ ನಾನು ತಪ್ಪು ಮಾಡಿದೆ ಅಂತೇನಾದ್ರು ಇದೆಯಾ ಅಂತ ಒಂದು ಮಾತು ಕೇಳ್ತಾರೆ. ಆಗ ತಪ್ಪು ಮಾಡಿದವನಿಗೆ ಹೌದು ನಾನು ತಪ್ಪು ಮಾಡಿದೆ ಅಂತ ಇದೆ, ನನಗೆ ಗಿಲ್ಟ್ ಕಾಡ್ತಾ ಇದೆ, ಐ ಆಮ್ ಸೋ ಸಾರಿ ಅಂತ ಹೇಳ್ದ ಅಂದ್ರೆ ಅವನಿಗೆ 200 ರೂಪಾಯಿ ಕೊಡುವಂತಹ ದಂಡವನ್ನ 10 ರೂಪಾಯಿಗೋ 20 ರೂಪಾಯಿಗೋ ಇಳಿಸ್ಬಿಡ್ತಾರೆ ನ್ಯಾಯಾಧೀಶರು. ಯಾಕೆಂದ್ರೆ
ನಿನಗೆ ತಪ್ಪು ಮಾಡದೆ ಅಂತ ಭಾವನೆ ಇದೆಯಲ್ಲ, ಪ್ರಾಯಶ್ಚಿತ್ತ ಆಗಿದೆಯಲ್ಲ, ಮುಂದೆ ತಪ್ಪು ಮಾಡಲ್ಲ ಅಂತ. ನನಗೆ ಹಾಗೆಲ್ಲ ಏನೂ ಇಲ್ಲ, ನನಗೇನು ತಪ್ಪು ಇಲ್ಲ, ಪ್ರಾಯಶ್ಚಿತ್ತವೂ ಇಲ್ಲ ಅಂತ ಅಂದ್ರೆ ಅವನಿಗೆ 200 ರೂಪಾಯಿನೂ ಫೈನ್ ಹಾಕ್ತಾರೆ. ದಂಡ ಕಟ್ಟು, ನಿನಗೆ ಬುದ್ಧಿ ಬರುತ್ತೆ ಅಂತ. ಯಾಕಂದ್ರೆ ಆ 200 ರೂಪಾಯಿ ಸಂಪಾದನೆ ಮಾಡೋದು ಕಷ್ಟ. ಹಾಗಾಗಿ ಆ ಪ್ರಾಯಶ್ಚಿತ್ತದ ರೂಪ ಹೊರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿದೆ. ನಮ್ಮ ದೇಶದಲ್ಲಿ ಹೇಗಿದೆ, ಈ ಪ್ರಾಯಶ್ಚಿತ್ತವನ್ನ ಧರ್ಮ ಕರ್ಮಗಳ ಮೂಲಕವಾಗಿ ಮಾಡ್ಲಿಕ್ಕೆ ಅವಕಾಶ ಇದೆ. ನಾನು ಏನೋ ಮಾಡಬಾರದನ್ನ ಮಾಡಿದ್ದೆ, ಅದಕ್ಕೆ ಯಾವುದೋ ಒಂದಷ್ಟು ಹೋಮಗಳ ಮೂಲಕವಾಗಿ, ದಾನಗಳ ಮೂಲಕವಾಗಿ, ಎಲ್ಲಿ ಯಾರಿಗೆ ದಂಡ ಕಟ್ಟಬೇಕಿತ್ತು, ನ್ಯಾಯಾಲಯಕ್ಕೋ ರಾಜ ಸರ್ಕಾರಕ್ಕೋ ಕಟ್ಟಬೇಕಿತ್ತು, ಅದನ್ನ ಅದೇ ದಂಡವನ್ನ ದಾನದ ಮೂಲಕವಾಗಿ ಬ್ರಾಹ್ಮಣರಿಗೆ ಕೊಡಬಹುದು. ನಿನ್ನ ತಪ್ಪಿಗೆ ಪ್ರಾಯಶ್ಚಿತ್ತವಾಗುತ್ತೆ ಅಂತ ನನ್ನ ಧರ್ಮದ ವ್ಯವಸ್ಥೆ. ಅಲ್ಲಿ ದಂಡವನ್ನ ಕಟ್ಟಿಬಿಟ್ರಾಯ್ತು. ಇಲ್ಲಿ ಹಂಗಲ್ಲ, ದಂಡವನ್ನ ಕಟ್ಟರೆ ಆ ಪಾಪಕ್ಕೆ ಮಾತ್ರ ಪ್ರಾಯಶ್ಚಿತ್ತ. ಅಲ್ಲಿ ಏನ್ ಯಾವುದು ಸಿಕ್ಕಾಕೊಂಡಿದ್ನೋ ಅದಕ್ಕೆ ಮಾತ್ರ. ಆದ್ರೆ ನನ್ನ ದೇಶದ ಧರ್ಮದಲ್ಲಿ ಪ್ರಾಯಶ್ಚಿತ್ತದ ವ್ಯವಸ್ಥೆ ಎಷ್ಟು ಸುಂದರವಾಗಿದೆ ಅಂತಂದ್ರೆ, ಪವಮಾನ ಹೇಳುವಾಗ ದಶೋತ್ತರಾಣ್ಯರುಚಾಂಶ್ಚೈವ ಪಾವಮಾನಿ ಶತಾನಿ ಷಟ್ ಏತಜ್ಜುಹ್ವಂಜಪೇನ್ಮಂತ್ರಂ ಘೋರ ಮೃತ್ಯು ಭಯಂ ಹರೇತ್. ಎಷ್ಟು ಸುಂದರವಾಗಿದೆ. 610 ಮಂತ್ರಗಳನ್ನ ಹೋಮ ಮಾಡುವಿಕೆಯಿಂದ ಘೋರವಾದಂತಹ ಮೃತ್ಯು ಭಯವನ್ನೇ ಸಂಹಾರ ಮಾಡಿಬಿಡುತ್ತೆ. ಒಂದು 610 ಮಂತ್ರಕ್ಕೆ, ಒಂದು ಹೋಮಕ್ಕಿರುವಂತಹ ಫಲ ಎಷ್ಟೆಷ್ಟೋ ಜನ್ಮಗಳಿಂದ ಸಂಪಾದನೆ ಮಾಡಿ ತಪ್ಪು ಮಾಡಿ ಬಂದಂತಹ ಮೃತ್ಯು ನಮ್ಮ ಹಿಂಬಾಲಿಸ್ತಿರುತ್ತಲ್ಲ, ಅದೆಲ್ಲ ಬಿಟ್ಟು ಹೋಗುತ್ತಂತೆ. ಹಾಗೆ ಈ ಭಾಗವತ ಅನ್ನುವಂತಹ ಮಹಾನ್ ಗ್ರಂಥವನ್ನ ಪಾರಾಯಣ ಮಾಡುವಿಕೆಯಿಂದ ಜನ್ಮ ಜನ್ಮಾಂತರದ ಪಾಪಗಳು, ಆ ಶ್ಲೋಕವನ್ನ ಕೇಳುವಿಕೆಯಿಂದ ಎಷ್ಟೋ ರೀತಿಯಾದಂತಹ ತೊಂದರೆಗಳಿಂದ ನಾವು ಬಿಡುಗಡೆ ಹೊಂದುತ್ತೇವೆ. ಅರ್ಥ ಆಗೋದಿಲ್ಲ ನನಗೆ ಹೇಗಿದು ಫಲ ಕೊಡುತ್ತೆ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಜ್ವರ ಬಂದ್ರೆ ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಒಂದು ಮಾತ್ರೆ ಬರ್ಕೊಡ್ತಾರೆ. ಆ ಹೆಸರು ನಮ್ಗೆ ಓದಕ್ ಬರಲ್ಲ. ಬೇಡ, ಡೋಲೋ 650 ಅಂತ ಇಟ್ಕೊಳ್ಳೋಣ, ಅಮೃತಾರಿಷ್ಟ ಅಂತ ಇಟ್ಕೊಳ್ಳೋಣ. ಅದನ್ನ ಕುಡಿಯುವಿಕೆಯಿಂದ ನಮ್ಗೇನು ರೋಗ ಬಂದಿರುತ್ತೋ ಅದು ಪರಿಹಾರವಾಗುತ್ತೆ. ಅದಕ್ಕೆ ಆ ಮಾತ್ರೆ ಕಂಟೆಂಟ್ಸ್ ಏನು ಅಂತ ನಾವು ಯೋಚನೆ ಮಾಡ್ತೀವೋ, ನಮಗೆ ಗೊತ್ತಿರುತ್ತೋ? ಇಲ್ಲ. ಅಮೃತಾರಿಷ್ಟಕ್ಕೆ ಏನೇನು ಹಾಕಿರ್ತಾರೆ ಗೊತ್ತೋ? ಇಲ್ಲ. ಗೊತ್ತಿಲ್ಲದೆ ತಗೊಂಡ್ರು ಅದು ಫಲವನ್ನ ಕೊಡುತ್ತಲ್ವಾ? ಹಾಗೆ ಇಲ್ಲಿ ಕರೆಂಟ್ ಇದೆ, ಆ ಬಲ್ಬ್ ಅನ್ನು ತೆಗೆದ್ರೆ ಕರೆಂಟ್ ಹರಿಯೋದು ನಮಗ್ ಕಾಣೋದಿಲ್ಲ. ನಮಗ್ ಕಾಣಲ್ಲ ಅನ್ನೋ ಮಾತ್ರಕ್ಕೆ ಅಲ್ಲಿ ಮುಟ್ಟಿದ್ರೆ ಹೊಡೆಯೋದಿಲ್ವೋ? ಶಾಕ್ ಹೊಡೆದೇ ಹೊಡೆಯುತ್ತೆ. ಹಾಗೆ ನಮಗ್ ಗೊತ್ತಿರಲೇಬೇಕು ಅಂತಿಲ್ಲ. ಆ ಶ್ಲೋಕಗಳನ್ನ ಕೇಳುವಿಕೆಯಿಂದ ಒಳಗಡೆ ಸಂಸ್ಕಾರವಾಗುತ್ತೆ. ಯಾರಿಗೆ ಸಂಸ್ಕಾರವಾಗುತ್ತೆ? ನಿನ್ನೆ ಮಾತಾಡಿದ್ವಲ್ಲ, ನಾವು ರಾತ್ರಿ ಮಲಗಿ ನಿದ್ದೆ ಮಾಡಿ ಬೆಳಗ್ಗೆ ಎಚ್ಚರ ಆಗುವವರೆಗೂ ನಮ್ಮನ್ನ ಕ್ಷೇಮವಾಗಿ ಒಬ್ಬ ನೋಡ್ಕೊಂಡಿರ್ತಾನಲ್ಲ ಆತ್ಮ, ಅವನಿಗೆ ಸಂಸ್ಕಾರ ಸಿಗುತ್ತೆ. ಅವನಿಗೆ ಸಂಸ್ಕಾರ ಏನು ಬೇಕಿಲ್ಲ ಅಂತಂದ್ರೆ, ಅವನಿಗೆ ಬೇಕಿಲ್ಲ. ಅವನನ್ನು ಇಟ್ಕೊಂಡು ನಾವು ಮಾಡಿದ್ವಲ್ಲ ಒಂದಷ್ಟು ಕರ್ಮಗಳು, ಅದಕ್ಕೆ ಬೇಕಾಗಿದೆ ಪ್ರಾಯಶ್ಚಿತ್ತ. ಆ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ಈ ಸಂಸ್ಕೃತ ಮಂತ್ರಗಳನ್ನೆಲ್ಲ ಕೇಳಲಿಕ್ಕೆ ಶಾಸ್ತ್ರಗಳು ಸೂಚನೆ ಮಾಡಿದ್ದಾವೆ. ಮುಂದೆ ವಿಚಾರಗಳು ಬರುತ್ತೆ, ಆಗ ಅದನ್ನ ಬೇರೆಯ ಸ್ತರದಲ್ಲಿ ಯೋಚನೆ ಮಾಡೋಣ. ಹೀಗೆ ಭುವನ ಕೋಶದ ವರ್ಣನೆ, ಭೂಮಿಯಿಂದ ಕೆಳಗಿರುವಂತಹ ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಲ, ಹೀಗೆ ಈ 7 ಲೋಕದ ವರ್ಣನೆ. ಇದನ್ನೆಲ್ಲ ಮಾಡಿ ವರ್ಣನೆಯಾದ ನಂತರದಲ್ಲಿ ಲೋಕಾಲೋಕ ಅನ್ನುವಂತಹ ಒಂದು ಜಾಗದ ವರ್ಣನೆ. ಈ ಎಲ್ಲ ಜಗತ್ತನ್ನ ದಾಟಿ ಮುಂದೆ ಹೋದ್ರೆ ಆ ಲೋಕಾಲೋಕ ಅನ್ನುವಂತಹ ಒಂದು ಅಚಲ ಪರ್ವತ ಸಿಗುತ್ತಂತೆ. ಆ ಲೋಕಾಲೋಕ ಅನ್ನುವಂತಹ ಜಾಗಕ್ಕೆ ಹೋದವ್ರು ಯಾರೂ ಇಲ್ಲ. ಮುಂದೆ ಕೃಷ್ಣ ಅರ್ಜುನನ್ನ ಕರ್ಕೊಂಡು ಬ್ರಾಹ್ಮಣನ ಮಗನ್ನ ಬಿಡಿಸ್ಕೊಂಡ್ ಬರ್ಲಿಕ್ಕೋಸ್ಕರ ಹೋಗ್ತಾನೆ. ಮುಂದಿನ ಕಥೆಯಲ್ಲಿ 10ನೇ ಸ್ಕಂದದಲ್ಲೋ 11ನೇ ಸ್ಕಂದದಲ್ಲೋ ಬರುತ್ತದೆ. ಆ ಜಾಗದಲ್ಲಿ ಕಗ್ಗತ್ತಲು ಕೃಷ್ಣನ ರಥದ ಅಥವಾ ಕೃಷ್ಣನ ಚಕ್ರದ ಬೆಳಕಿನಿಂದ ಮಾತ್ರ ಕಾಣ್ಲಿಕ್ಕೆ ಸಾಧ್ಯ. ಬೆಳಕು ನಮಗೆ ಆ ಜಾಗದಲ್ಲಿ, ಆ ಪರ್ವತದಲ್ಲಿ ಯಾವುದೇ ಒಂದು ವಸ್ತು ಕೆಳಗೆ ಬಿತ್ತು ಅಂದ್ರೆ ಮತ್ತೆ ನಮಗೆ ಸಿಗೋದಿಲ್ಲ. ಆ ತರದ್ದೊಂದು ಜಾಗ. ಹೀಗೆ ಆ ಲೋಕಾಲೋಕಾಚಲದ ವರ್ಣನೆ. ಇದಾದ ನಂತರದಲ್ಲಿ ನರಕಗಳ ವರ್ಣನೆ. ಭೂಮಂಡಲದ ವರ್ಣದಲ್ಲಿ
ವಿಶೇಷವನ್ನು ಹೇಳ್ತಾ ಇದ್ದೆ. ಹೊರ ದೇಶದ ದಂಡ, ಭಾರತ ದೇಶದಲ್ಲಿ ಏನು ವಿಶೇಷ ಅಂತ. ಆ ಭಾರತ ವಿಶೇಷಕ್ಕೆ ಬಂದ್ರೆ, ಹೊರಗಡೆ ಬೇರೆ ಬೇರೆ ದೇಶದಲ್ಲಿ 1000 ಸರಿ ಹುಟ್ಟಕ್ಕಿಂತ ಭಾರತ ದೇಶದಲ್ಲಿ 1 ನಿಮಿಷ ಹುಟ್ಟಿ ಸತ್ರು ಸಾಕಂತೆ. ಭಾರತ ದೇಶದ ಜನ್ಮ ಅಷ್ಟು ಸಾರ್ಥಕವಾದದ್ದು. ಹೊರಗಡೆ ದೇಶದಲ್ಲಿ ಹುಟ್ಟಿದ್ರೆ ಸಿಟಿಸನ್ಶಿಪ್ ಸಿಕ್ಕೀತು. ಸಿಟಿಸನ್ಶಿಪ್ ಇಂದ ಏನ್ ಫಲ ಸಿಗಬೇಕೋ ಅಷ್ಟೇ ಸಿಗೋದು. ಭಾರತದಲ್ಲಿ ಹಾಗಲ್ಲ. ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಚತೆ ಅಂತ ನನ್ನ ಭಾರತದ ವಿಶೇಷ. ನನ್ನಲ್ಲಿರುವಂತಹ ಪ್ರತಿಯೊಂದು ಗ್ರಂಥಗಳಲ್ಲೂ ಕೂಡ ಈ ಭೂಮಿಯ ಬಗ್ಗೆ ವಿಶೇಷತೆ ಇದೆ. ಭಾತಿ ಸರ್ವೇಷು ವೇದೇಶು, ಎಲ್ಲದಲ್ಲೂ ಹೊಗಳಿದ್ದಾರೆ. ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು. ಪ್ರೀತಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲೂ ಪ್ರೀತಿಯೇ. ತರಣಂ ಸರ್ವತೀರ್ಥಾನಾಂ, ನನ್ನ ದೇಶದ ಯಾವುದೇ ಒಂದು ನೀರನ್ನು ಮುಟ್ಟಿದ್ರೂ ಕೂಡ ತೀರ್ಥಕ್ಕೆ ಸಮ. ಅಲ್ಲಿಂದ ನಾವು ದಾಟಿ ಹೋಗಬಹುದು, ಪಾಪಗಳಿಂದ ಪುಣ್ಯವನ್ನ ಪಡೆಯಬಹುದು. ಇವೆಲ್ಲ ಇರುವಂತಹ ಒಂದು ಜಾಗ ಭಾರತ ಅಂತ. ಹಾಗಾಗಿ ಭಾರತ ಜನ್ಮವನ್ನ ಅತ್ಯಂತ ಶ್ರೇಷ್ಠ ಜನ್ಮ ಅಂತ ಶಾಸ್ತ್ರ, ಭಾಗವತ ಹೇಳುತ್ತೆ. ಮುಂದೆ ನರಕಗಳ ವರ್ಣನೆ. 28 ರೀತಿಯ ನರಕಗಳನ್ನ ಭಾಗವತ ಹೇಳುತ್ತೆ. ಇದರ ಹೊರತಾಗಿ ಕೂಡ ಇನ್ನೂ 100,000 ನರಕಗಳು ಇದೆ. ಇಲ್ಲೇ ಹೇಳುತ್ತೆ, ನರಕ ಅಲ್ಲಿ ಮಾತ್ರ ಅಲ್ಲ, ಇಲ್ಲೂ ಇದೆ. ಭೂಮಿಯಲ್ಲೂ ಕೂಡ ನರಕ ನಾವು ಅನುಭವಿಸ್ತಿರ್ತೀವಿ. ಮಾಡುವಂತಹ ತಪ್ಪುಗಳು, ಇವರು ಹೇಳುವಂತಹದ್ದು ಕೇಳಿದ್ರೆ ಯಾವುದಕ್ಕೆ ಅಂತ ಹೇಳೋದು ಗೊತ್ತಾಗಲ್ಲ. ಯಾಕಂದ್ರೆ ಎಲ್ಲ ಪಾಪ ನಾವು ಮಾಡಿದೀವಿ. ಯಾವ್ದನ್ನ ಹೇಳೋದು ಅಂತ ಗೊತ್ತಾಗಲ್ಲ. ಯಾವ್ದಾದ್ರು ಮಾಡದೆ ಹೋಗಿದ್ದಿದ್ರೆ ಅದೊಂದು ನಾನು ಮಾಡಿಲ್ಲ ಅಂತ ಹೇಳ್ಬೋದು. ಇವ್ರು ಯಾರ್ಯಾರು 28 ನರಕ ಹೇಳಿದಾರೋ ದೇವ್ರ ಎಣಿಸಿ ಅಷ್ಟು ಮಾಡಿಬಿಟ್ಟಿದ್ದೀವಿ ನಾವು. ಯಾವುದಕ್ಕೂ ನಾವೇನು ಮೋಸ ಮಾಡಲಿಲ್ಲ. ಹಾಗಿಟ್ಕೊಂಡಾಗ ಈ ಜಗತ್ತಿನಲ್ಲಿ ದಾಂಭಿಕಾಹ ದಂಭಯಜ್ಞೇಶು, ಈ ಬಲಿ ಕೊಡುವಂಥದ್ದು ಇತ್ಯಾದಿಗಳನ್ನೆಲ್ಲ ಮಾಡ್ತಾರಲ್ಲ, ಅವರಿಗೆ ನರಕದಲ್ಲಿ ಅದೇ ರೀತಿ ಪಶುವನ್ನ ಹೇಗೆ ಕತ್ತರಿಸಿ ಹಾಕಿದ್ನೋ ಅದೇ ರೀತಿ 1ಕ್ಕೆ 1000 ಪಟ್ಟಾಗಿ ಅವನನ್ನು ಕತ್ತರಿಸ್ತಾನಂತೆ ಆ ಯಾತನಾ ಶರೀರಕ್ಕೆ. ಮತ್ತೆ ಮನೆಗೆ ಬಂದವರನ್ನ, ಮನೆಗೆ ಯಾರೋ ಅತಿಥಿಗಳು ಬಂದಿರ್ತಾರೆ. ಒಂದು ವೇಳೆ ಬಂದಂತಹ ಅತಿಥಿಗಳು ನಮಗೆ ದುಃಖವನ್ನುಂಟು ಮಾಡುವವರೇ ಆಗಿದ್ರೂ ಕೂಡ ನಾವು ಅವ್ರನ್ನ ಕೆಂಗಣ್ಣಿನಿಂದ ನೋಡಬಾರದು. ಹೌದು, ಅವ್ರು ನಮ್ಮ ದುಃಖವನ್ನು ಉಂಟು ಮಾಡ್ತಾ ಇದ್ದಾರೆ, ಆದರೆ ನಾವು ಮಾತ್ರ ಅತಿಥಿ ದೇವೋ ಭವ ಅದೇ ರೀತಿ ನೋಡ್ಬೇಕು. ಒಂದು ವೇಳೆ ಕೆಂಗಣ್ಣಿಂದ ನೋಡಿದ್ರೆ ಅಲ್ಲಿ ಮೇಲೆ ಹೋದ್ಮೇಲೆ ಕಣ್ ಕಿತ್ತಾಕ್ತಾರಂತೆ ಪದೇ ಪದೇ. ಹೀಗೆ ಒಂದೊಂದಕ್ಕೂ ಒಂದೊಂದು ಶಿಕ್ಷೆಗೆ ಎಲ್ಲ ಹೇಳ್ತಾ ಹೋಗ್ತಾರೆ. ನಾ ಜಾಸ್ತಿ ಹೇಳಲಿಕ್ಕೆ ಹೋದ್ರೆ ನಮ್ಗೆಲ್ಲ ಗೊತ್ತಿರುವಂತಹದ್ದೇ ಅದು ಲೌಕಿಕ, ಮತ್ತೆ ಯಾಕೆ ಹೇಳುವಂತಹದ್ದು. ಹೀಗೆ ಈ ರೀತಿಯಾದಂತಹ ವರ್ಣನೆ. ಇವೆಲ್ಲ ಆದ್ಮೇಲೆ ಅಜಾಮಿಳ ಅನ್ನುವಂತಹ ಒಬ್ಬನ ಕಥೆ. ಈ ಕಥೆಯನ್ನು ಕೇಳಿರ್ತೀರಿ. ಕಾನ್ಯಕುಬ್ಜ ಅನ್ನುವಂತಹ ದೇಶದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಅವನು ಮದುವೆ ಆಗಿತ್ತು, ಸಂಸಾರ ಎಲ್ಲ ಚೆನ್ನಾಗಿತ್ತು. ಯಾವತ್ತೂ ಒಂದಿನ ಅಪ್ಪ ಹೇಳ್ದ, ಮಗನೇ ಕಾಡಿಗೆ ಹೋಗಿ ಹೋಮಕ್ಕೆಲ್ಲ ಚಕ್ಕೆ ತಗೊಂಬರಬೇಕು, ಹೋಗ್ಬಾರಪ್ಪ ಅಂತ. ಪಾಪ ಗ್ರಹಚಾರ ಸರಿ ಇರಲಿಲ್ಲ. ಕಾಡಿಗೆ ಹೋದ. ಇನ್ನೇನ್ ಚಕ್ಕೆ ಎಲ್ಲ ಹೊತ್ಕೊಂಡು ಕತ್ತರಿಸಿ ಹಾಕೊಂಡು ಹೊರಡಬೇಕು ಅನ್ನೋಷ್ಟೊತ್ತಿಗೆ ಎಲ್ಲೋ ನೋಡ್ದ, ಅಲ್ಲಿ ಯಾವುದೋ ಒಂದು ಶೂದ್ರ ಸ್ತ್ರೀ ಶೂದ್ರ ಪುರುಷನೊಟ್ಟಿಗಿದ್ದನ್ನು ನೋಡ್ದ. ಒಬ್ಬಳೇ ಇದ್ದಿದ್ದು ನೋಡ್ಲಿಲ್ಲ, ಶೂದ್ರ ಪುರುಷನೊಟ್ಟಿಗೆ ಮಿಥುನೀಭೂಜ ಇದ್ದಿದ್ದನ್ನು ನೋಡ್ದ. ತಾನು ಅವಳ ಸಂಗ ಮಾಡಬೇಕು ಅಂತ ಆಸೆ ಪಟ್ಟ. ಅಪ್ಪ ಅಮ್ಮ ಹೆಂಡತಿ ಎಲ್ಲವನ್ನೂ ಮರೆತು ಬಿಟ್ಟ. ಅವಳ ಜೊತೆ ಹೋಗಿದ್ದ, ಸಂಸಾರ ಶುರು ಮಾಡ್ದ. ಅವಳಿಗೆ 10 ಜನ ಮಕ್ಕಳಾಯ್ತು. ಅಷ್ಟೊತ್ತಿಗೆ ಇವನಿಗೆ 80 ವರ್ಷ ಆಯ್ತು. ಅಷ್ಟೊತ್ತಿಗೆ ಅವನಿಗೊಂದು ಸಣ್ಣ ಮಗ ಇದ್ದ, ನಾರಾಯಣ ಅನ್ನುವಂತಹ ಹೆಸರಿಟ್ಟಿದ್ದ. ಅವನ ಮೇಲೆ ತುಂಬಾ ಪ್ರೀತಿ, ಯಾವಾಗಲೂ ನಾರಾಯಣ ನಾರಾಯಣ ಅಂತ ಕರ್ಕೊಂಡು ಅವನ ಜೊತೆ ಪ್ರೀತಿಯಿಂದ ಇರ್ತಿದ್ದ. ದೇವ್ರು ನಡೆಸಿ ಆ ನಾರಾಯಣ ಅನ್ನುವಂತಹ ಹುಡುಗನಿಗೆ ನಾಣಿ ನಾಣಿ, ನಾಯಿ ನಾಯಿ ಅಂತೆಲ್ಲ ಕರೀತಿರ್ಲಿಲ್ಲ. ದೇವರ ಹೆಸರನ್ನಿಟ್ಟಿದ್ರು ಅದನ್ನೇ ಕರಿತಾ ಇದ್ರು. ಹಾಗಾಗಿ ದೇವರ ಹೆಸರು ಹೇಳಿದಂತಹ ಒಂದು ಪುಣ್ಯ ಏನೋ ಒಂದು ಕಾಪಾಡ್ತಿತ್ತು. ಮುಂದೊಂದು ದಿವಸ ಇವನ ಅಂತ್ಯಕಾಲ ಬಂತು. ಇನ್ನೇನು ಪ್ರಾಣ ಹೋಗಿ ಬಿಡುತ್ತೆ ಅನ್ನುವಂತಹ ಘಟನೆ. ಕೆಲವರು ಮನೆಯಲ್ಲಿ ಹಿರಿಯರು ಹೇಳ್ತಿದ್ದು ಕೇಳಿರ್ತೀರಿ. ಹಿರಿಯರು ಹೋಗುವಂತಹ ಒಂದು 5 ನಿಮಿಷನೋ 10 ನಿಮಿಷ ಮುಂಚೆ ಯಾರೋ ಒಂದು ಕಪ್ಪಗಿದ್ದವ್ರು ಬಂದ್ರು, ಯಮ ಭಟರು ಬಂದ್ರು ಅಂತ ಹೇಳುವಂತಹದ್ದು. ಅವರಿಗೆ ಆ ಹೆದರಿಕೆಗೆ
ಮಲಮೂತ್ರ ವಿಸರ್ಜನೆ ಆಗಿರುವಂತಹದ್ದು, ಕೂಗೋದು, ಆ ಟೈಮಲ್ಲಿ ಒಂದರ ವಿಕೃತವಾಗಿ ಮಾಡೋದು ಎಲ್ಲ ಮಾಡಿದ್ದು ಉಂಟು. ಇವನಿಗೂ ಹಾಗೆ ಆಯ್ತು. ಯಾರೋ ಯಮ ಭಟರು ಬಂದಂಗಾಯ್ತು, ಇವನನ್ನ ಇನ್ನು ಹಿಡ್ಕೊಂಡು ಹೋಗೇ ಬಿಡ್ತಾರೆ ಅಂತ ಇವನಿಗೆ ಅನ್ನಿಸ್ತು. ತನ್ನ ಮಗನ ಹೆಸರನ್ನ ನಾರಾಯಣ ಅಂತ ಜೋರಾಗಿ ಕರೀತಾರಂತೆ. ದೂರೇ ಕ್ರೀಡನಕಾಸಕ್ತಂ ಪುತ್ರನ್ ನಾರಾಯಣಾಹ್ವಯಂ ಪ್ಲಾವಿತೇನ ಸ್ವರೇಣೋಚ್ಚೈರಾಜುಹಾವಾಕುಲೇಂದ್ರಿಯ. ಎಷ್ಟು ಸುಂದರ ಭಾಗವತ ಶ್ಲೋಕ ಅಂತಂದ್ರೆ, ನಾನೇನೋ ಹೇಳ್ತೀನಿ ಅಂತ ನಾನು ಹೇಳ್ಕೊಳಕ್ ಹೇಳ್ತಿಲ್ಲ, ಅದು ಅತಿ ಸುಂದರ. ಅದು ಹೇಳಲಿಕ್ಕೆ ಹೋದ್ರೆ ಎಷ್ಟು ರುಚಿ ಅಂತ ಹೇಳಲಿಕ್ಕೆ ಸಾಧ್ಯ. ಭಾಗವತವನ್ನ ಬಾಯಿಂದ ಹೇಳಿಯೋ ಅನುಭವಿಸೋ ಏನು ಮಾಡಿದ್ರೂ ಮುಗಿಯೋದಿಲ್ಲ. ಅಷ್ಟು ಸುಂದರವಾದಂತಹ ಶ್ಲೋಕ. ದೂರೇ ಕ್ರೀಡನಕಾಸಕ್ತಂ, ಎಲ್ಲೋ ದೂರದಲ್ಲಿ ಮಗು ಆಡ್ತಾ ಇತ್ತಂತೆ. ಪುತ್ರಂ ನಾರಾಯಣಾವಿಧಂ, ನಾರಾಯಣಾಹ್ವಯಂ, ನಾರಾಯಣ ಅಂತ ಆ ಮಗುವಿನ ಹೆಸರು. ಪ್ಲಾವಿತೇನ ಸ್ವರೇಣ, ಒಂಥರ ಗದ್ಗದವಾಗಿ ತುಂಬಾ ಆರ್ತ ಸ್ವರದಿಂದ ಕರೆದ. ನಾರಾಯಣ ಅಂತ ಕರೆದನಂತೆ. ಇವ ನಾರಾಯಣ ಅಂತ ಕರೀತಿದ್ದ ಹಾಗೆ ವಿಷ್ಣು ದೂತರು ಬಂದ್ರಂತೆ. ಇತ್ತ ಯಮದೂತರು, ಅತ್ತ ವಿಷ್ಣು ದೂತರು. ಈಗ ಅವರಿಬ್ಬರಿಗೂ ವಾಗ್ಯುದ್ಧ ಆಯ್ತು. ಇವನನ್ನ ನಾನು ಹಿಡ್ಕೊಂಡು ಹೋಗ್ಬೇಕು ಅಂತ ಬಂದೆ, ನೀವ್ ಯಾಕೆ ಬಂದ್ರಿ ಅಂತ ವಿಷ್ಣು ದೂತರಿಗೆ ಕೇಳಿದ್ರು ಯಮದೂತರು. ಅದಕ್ಕೆ ವಿಷ್ಣು ದೂತ ಹೇಳಿದಂತೆ, ನೀವು ಯಮದೂತರೆ ಅಂತಾದ್ರೆ ನೀವು ಯಾರನ್ನು ಕರ್ಕೊಂಡು ಹೋಗ್ಬೇಕು ಅಂತ ನಿಮ್ಗೆ ಆದೇಶ ಇದೆ ಹೇಳಿ. ಸರಿ, ಯಾರನ್ನು ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಇವನು ಮಾಡಬಾರದು ಕೆಲಸ ಎಲ್ಲ ಮಾಡಿದ್ದಾನೆ. ಅಪ್ಪ ಅಮ್ಮನ್ನ ಹೆಂಡತಿನ ಬಿಟ್ಟಿಲ್ಲಿ ಬಂದಿದ್ದಾನೆ, ಅಯೋಗ್ಯ. ಇವನನ್ನು ಕರ್ಕೊಂಡೋಗಿ ಶಿಕ್ಷೆ ಕೊಡಬೇಕು, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂದ್ರೆ ಅವ್ರು ಹೇಳ್ತಾರಂತೆ ವಿಷ್ಣುದೂತರು, ಇಲ್ಲ, ಕೊನೆಯ ಕ್ಷಣದಲ್ಲಿ ಯಾರು ನನ್ನ ಹೆಸರನ್ನು ಹೇಳ್ತಾರೋ ಅವನನ್ನ ಕರೆದುಕೊಂಡು ಬಾ ಅಂತ ನನಗೆ ವಿಷ್ಣುವಿನ ಆಜ್ಞೆ ಇದೆ. ಆ ನಾಮಸ್ಮರಣೆಗೆ ಎಷ್ಟು ಎಷ್ಟು ಫಲವಿದೆ ಅಂತ ಹೇಳುತ್ತೆ ಅಜಾಮಿಳೋಪಾಖ್ಯಾನ. ಹಾಗಾಗಿ ನಾನು ಕರೆದುಕೊಂಡು ಹೋಗಬೇಕು, ವಿಷ್ಣುವಿನ ಆಜ್ಞೆ. ಯಮನೂ ಕೂಡ ವಿಷ್ಣುವಿನ ಆಜ್ಞೆಯನ್ನು ಪಾಲಿಸುವವನೇ ಹೊರತು ವಿಷ್ಣು ಯಮನ ಆಜ್ಞೆಯನ್ನು ಪಾಲಿಸುವವನಲ್ಲ. ಹಾಗಾಗಿ ಅವರನ್ನ ಬಿಟ್ಟು ಹೋಗಬೇಕು ಅಂತ ಅವರಿಬ್ಬರ ಸಂವಾದವಾಗುತ್ತೆ. ಮುಂದೆ ಯಮದೂತರು ಬಿಟ್ಟು ಹೊರಡ್ತಾರೆ. ಇವನು ಸತ್ತಿರೋದಿಲ್ಲ. ಇಷ್ಟು ಅವನ ಕಣ್ಣೆದುರುಗಡೆ ನಡೆದಿದೆ. ಇದಾದ ನಂತರದಲ್ಲಿ ಕ್ರಮೇಣ ಅವನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ. ಪ್ರಾಯಶ್ಚಿತ್ತ ರೂಪವಾಗಿ ಭಗವಂತ ವಿಷ್ಣುವನ್ನ ಬಹಳ ಕಾಲ ಧ್ಯಾನ ಮಾಡುತ್ತಾನೆ, ಕ್ಷಮೆ ಯಾಚಿಸ್ತಾನೆ, ಅವನ ನಾಮ ಸಂಕೀರ್ತನೆಯನ್ನ ಮಾಡ್ತಾನೆ. ತನ್ನ ನಾಮ ಸಂಕೀರ್ತನೆಯ ಮೂಲಕವಾಗಿ ಮಾಡಿದಂತಹ ಪಾಪಗಳನ್ನ ಕಳೆದುಕೊಂಡು ವಿಷ್ಣು ಸಾಹಿತ್ಯವನ್ನು ಹೊಂದುತ್ತಾನೆ. ನಾಮ ಸಂಕೀರ್ತನೆಗೆ ಎಷ್ಟು ಫಲ ಇದೆ ಅಂತ ಭಾಗವತ ಹೇಳುತ್ತೆ. ನಾವು ಹೊರಗಿನ ಸಂದರ್ಭದಲ್ಲಿ ನಾಮ ಸಂಕೀರ್ತನೆಯನ್ನ ಮಾಡಲಿಕ್ಕೆ ಎಲ್ಲೋ ಇದ್ದಾಗ ಹ್ಯಾಗ್ ಮಾಡೋದಪ್ಪ, ಯಾರ ಮುಂದೆ ಕೃಷ್ಣ ಅಂತ ಹೇಳಿದ್ರೆ ಏನು ಅನ್ಕೋತಾರಪ್ಪ, ರಾಮ ಅಂತ ಹೇಳಿದ್ರೆ ಏನು ಅನ್ಕೋತಾರಪ್ಪ ಅಂತ ಅನ್ಕೊಂಡು ನಾಮ ಸಂಕೀರ್ತನೆಯನ್ನ ಮಾಡಲಿಲ್ಲ ಅಂದ್ರೆ ನಮ್ಮ ಕ್ಷಣ ಕಳೆದು ಹೋಯಿತು. ಪ್ರತಿನಿತ್ಯ ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಮುಳುಗ್ತಾನೆ. ಭಾಗವತವು ಹೇಳುತ್ತೆ, ವಿಧುಶೇಖರ ಭಾರತಿ ಸನ್ನಿಧಾನಗಳವರು ತಮ್ಮ ಆಶೀರ್ವಚನ ಮಾಲಿಕೆಯಲ್ಲಿ ಒಂದು ಕಡೆ ಹೇಳಿದ್ರು, ಅರುಣ ಪ್ರಶ್ನೆಯ ಒಂದು ಪಂಕ್ತಿಯನ್ನು ತಗೊಂಡು, ಸೂರ್ಯ ಏನು ಹುಟ್ಟೋದು ಮುಳುಗೋದು ಆಗ್ತಾ ಇದೆಯೋ ಅಲ್ಲಿ ಮಾನವನ ಒಂದೊಂದು ದಿನದ ಆಯಸ್ಸನ್ನ ತಗೊಂಡು ಹೋಗ್ತಾ ಇದ್ದಾನೆ ಅಂತ ಆದೇಶ ಮಾಡಿದ್ರು. ಅದನ್ನ ಭಾಗವತವು ಬೇರೆ ರೀತಿಯಲ್ಲಿ ಹೇಳುತ್ತೆ. ನನ್ನ ದಿನ ಕಳೆದು ಹೋಯ್ತೆ ಹೊರತು ಭಗವಂತನ ನಾಮ ಹೇಳುವಂತಹ ಅವಕಾಶವನ್ನು ನಾನು ಕಳೆದುಕೊಂಡನೇ ಹೊರತು ಇನ್ನೇನು ಲಾಭ ಮಾಡಿಕೊಳ್ಳಿಲ್ಲ. ಎಟ್ ದಿ ಎಂಡ್ ಆಫ್ ದಿ ಡೇ ಎಲ್ಲ ಮುಗಿಸಿ, ನಮ್ಮ ಕೆಲಸಗಳನ್ನೆಲ್ಲ ಮುಗಿಸಿ, ಅಡಿಗೆ ಮನೆಯವರು ಅಡಿಗೆ ಕೆಲಸ ಮುಗಿಸಿ, ಹೊರಗೆ ಹೋಗೋರು ಹೊರಗಿನ ಕೆಲಸ ಮುಗಿಸಿ, ನಾವು ಪೌರೋಹಿತ್ಯಕ್ಕೆ ಹೋಗೋರು ಮುಗಿಸಿ, ಎಲ್ಲ ಕೆಲಸ ಮುಗಿಸಿ ಅವತ್ತು ದಿಂಬಿಗೆ ತಲೆಯನ್ನಿಟ್ಟುಕೊಂಡು ಮಲಗುವಾಗ, ಇವತ್ತು ನೀನು ನಿನಗೋಸ್ಕರ ಏನು ಮಾಡಿದಿ? ನಿನಗೋಸ್ಕರ ಅಂದ್ರೆ ಬಟ್ಟೆ ತಗೊಂಡಿದ್ದೋ, ಮೊಬೈಲ್ ತಗೊಂಡಿದ್ದೋ, ಕಾರ್ ತಗೊಂಡಿದ್ದೋ, ಸೈಟ್ ತಗೊಂಡಿದ್ದೋ ಯಾವುದೂ ಅಲ್ಲ. ಒಳಗಿರುವವನಿಗೋಸ್ಕರ ಏನು ಕೆಲಸ ಮಾಡಿದಿ ಅಂತ ನಮ್ಮನ್ನು ನಾವು ಕೇಳಿಕೊಂಡ್ರೆ ನಮಗೆ ಉತ್ತರ ಸಿಗಬೇಕು. ಅದು ಪುಣ್ಯತಮವಾದಂತಹ ದಿವಸ, ಅದು ಪುಣ್ಯಾಹ. ಸಿಕ್ಕುತ್ತಾ? ಪ್ರತಿನಿತ್ಯ ನಾವು ಆ ಥರ ಒಂದು ಪ್ರಶ್ನೆ ಕೇಳುವಂತಹ ಯೋಚನೆ ನಮಗೆ ಬರುತ್ತಾ? ನಮ್ಮ ಕೆಲಸ ನಾವು ಮಾಡಿದ್ವಿ, ನಮ್ಮ ಕೆಲಸ ನಾವು ಮಾಡ್ತಿದೀವಿ, ಪ್ರತಿಯೊಬ್ಬರು ಅವ್ರ ಕೆಲಸ ಅವ್ರು ಮಾಡ್ತಿದೀವಿ. ಪಾಪ ಹೆಂಗಸಾದವಳು ಗಂಡಸಿಗಿಂತ ಕಷ್ಟದ ಕೆಲಸ. ಹೊರ ಹೋಗೋಳೋ, ಕೆಲಸಕ್ಕೆ ಹೋಗೋಳೋ, ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿಟ್ಕೊಂಡು, ಮನೆಯವರಿಗೆ ಬೇಕಾದಾಗ ಇಟ್ಕೊಂಡು, ಹೊರಗಡೆ ಹೋಗೋ ಅಲ್ಲಿಗೆ ಬೇಕಾದಂಗೆ ಇಟ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದು ಒದ್ದಾಡಬೇಕು. ಅವಳಿಗೇನು ಕಡಿಮೆ ಕೆಲಸನೋ? ಗಂಡಸಿಂದೋ ಅವ್ನು ಇನ್ನೊಂಥರ ಅವಸ್ಥೆ. ಹೀಗೆ ಎಲ್ಲ ಕೆಲಸಗಳನ್ನ ಹೊರಗಿನವರಿಗೋಸ್ಕರನೇ, ಅವರಿಗೆ ಇವರಿಗೆ ಸಮಾಧಾನಕ್ಕೋಸ್ಕರ ಮಾಡಿ, ಇನ್ನ ಸಮಾಧಾನಕ್ಕೆ, ಒಳಗಿರುವವನ ಸಮಾಧಾನಕ್ಕೆ
ಏನಕ್ಕೋಸ್ಕರ ಏನು ಮಾಡಿದೆ ಅಂತ ನಮ್ಮನ್ನು ನಾವು ಕೇಳ್ಕೊಳ್ಳುವಾಗ ನಾಮಸ್ಮರಣ ಧನ್ಯೋಪಾಯನ್ನ ಹಿ ಪಶ್ಯಾಮೋ ಭವತರಣೆ. ಭವತರಣ, ಈ ಭವದನ್ನ ದಾಟಿ ಹೋಗಬೇಕು ಅಂತಂದ್ರೆ ನಾಮಸ್ಮರಣೆಯ ಹೊರತಾಗಿ ಇನ್ನು ಯಾವ ಉಪಾಯವೂ ಇಲ್ಲ. ಭಾಗವತದ ಕೊನೆಯ ಶ್ಲೋಕ ನಾಮ ಸಂಕೀರ್ತನಯ್ಯಸ್ಯ ಸರ್ವ ಪಾಪ ಪ್ರಣಾಶನಂ. ಎಲ್ಲ ಪಾಪದ ಶಮನಕ್ಕೋಸ್ಕರವಾಗಿ ನಾಮ ಸಂಕೀರ್ತನೆ. ನಾಮ ಸಂಕೀರ್ತನ ಇದೆ ಅಂತ ಪಾಪ ಮಾಡೋದಲ್ಲ. ಬಿದ್ದರೆ ಕಾಲು ಮುರ್ಕೊಂಡ್ರೆ ಕಾಲನ್ನು ಜೋಡ್ಸಕ್ ನಟ್ಟು ಬೋಲ್ಟು ಇದೆ ಅಂತ ಕಾಲು ಮುರ್ಕೊಳ್ಳಲ್ಲ ನಾವು. ಏನೋ ಅನಿವಾರ್ಯ ಎಲ್ಲೋ ಹೋಗಿ ಬಿದ್ದು ಪೆಟ್ಟಾದಾಗ ನಟ್ಟು ಬೋಲ್ಟ್ ಅಲ್ವಾ? ಹಾಗೆ ಈ ನಾಮಸ್ಮರಣೆಯನ್ನ ತಪ್ಪು ಮಾಡಿದಾಗ ಹೇಳಲಿಕ್ಕೆ ಮಾತ್ರ ಇಟ್ಕೊಳ್ಬಾರ್ದು. ಪ್ರತಿ ಕ್ಷಣ ಹೇಳುವಂತಹ ಪರಿಪಾಠವನ್ನು ನಾವಿಟ್ಕೊಳ್ಬೇಕು. ಇದರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇತ್ಯಾದಿಗಳು ಏನೂ ಇಲ್ಲ. ಯಾರಿಗೂ ಇವನೇ ಹೇಳಬೇಕು, ಬ್ರಾಹ್ಮಣನಾದವನೇ ಈ ಹೆಸರು ಹೇಳಬೇಕು, ಅವನು ಈ ಹೆಸರು ಹೇಳಬಾರದು ಅಂತಿಲ್ಲ. ಎಲ್ಲರಿಗೂ ಒಬ್ಬನೇ ಅವನು. ಈಗ ಬಂದಿರುವಂತಹ ಮಳೆ ನನ್ನ ಮನೆ ಮೇಲೂ ಬಿತ್ತು, ಅವನ ಮನೆ ಮೇಲೂ ಬಿತ್ತು. ನನ್ನ ಮನೆ ಮೇಲೆ ಚಿನ್ನದ ಮಳೆ ಬೀರಲಿಲ್ಲ, ಅವನಿಗೇನು ಕಜ್ಮಣದ ಮಳೆ ಬೀರಲಿಲ್ಲ. ಎಲ್ರಿಗೂ ಬಿದ್ದಿದ್ದು ನೀರಿನ ಮಳೆನೆ. ಬಂದಿದ್ದೆಲ್ಲ ಅಲ್ಲಿಗೆ ಹೋಯಿತು. ಆಕಾಶಾತ್ ಪರಿತಂ ತೋಯಂ ಯಥಾಗಚ್ಚತಿ ಸಾಗರಂ. ಹಾಗೆ ಎಲ್ಲವೂ ಅಲ್ಲಿ ಹೋಗಿ ಸೇರುತ್ತಲ್ಲ. ನಾವು ಹೇಳುವಂತಹ ನಾಮ ಸಂಕೀರ್ತನೆಗಳೆಲ್ಲ ಅಲ್ಲಿ ಹೋಗಿ ಸೇರುತ್ತೆ. ಅವನು ಯಾರಿಗೆ ಎಷ್ಟು ಫಲ ಯಾವಾಗ ಕೊಡಬೇಕು ಅಂತ ಡಿವೈಡ್ ಮಾಡಿ ಕೊಡ್ತಾ ಹೋಗ್ತಾನೆ. ಹಾಗೆ ಅಜಾಮಿಳನಿಗೆ ಮುಂದೆ ಮುಕ್ತಿಯನ್ನ ಅನುಗ್ರಹ ಮಾಡುತ್ತಾನೆ ಅಂತ ಅವನ ಕಥೆಯಾಗುತ್ತೆ. ಇದಾದ ನಂತರದಲ್ಲಿ ಯಮದೂತರ ಸಂವಾದ, ವೃತ್ರಾಸುರನ ಕಥೆ ಅಂತ ಮುಂದೊಂದು ಅತಿ ಸುಂದರವಾದಂತಹ ಕಥೆಯಲ್ಲಿ ಅದೊಂದು. ಮುಂದೆ ದಕ್ಷ ಅಂತ ಒಬ್ಬ ಹೋಗ್ತಾನೆ. ಆ ದಕ್ಷನಿಗೆ ಪ್ರಜಾಪರಿತ್ವವನ್ನು ಕೊಡ್ತಾರೆ. ಈ ಸಣ್ಣ ಸಣ್ಣ ಕಥೆಗಳನ್ನು ಇದು ತುಂಬಾ ವಿಸ್ತಾರ ಮಾಡೋದಿಲ್ಲ, ಸುಮ್ಮನೆ ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ. ಭಾಗವತದ ಕಥೆ ಸುಂದರವಾಗಿದ್ದು, ದಕ್ಷನಿಗೆ ಸಾವಿರಾರು ಮಕ್ಕಳು ಹುಟ್ಟುತ್ತಾರೆ. ಆಗಿನ ಕಾಲದ ವ್ಯಾಪ್ತಿ ತುಂಬಾ ವಿಸ್ತಾರವಾಗಿತ್ತು. ಹಾಗೂ ಮನುಷ್ಯನ ಸಾಮರ್ಥ್ಯ ಹಾಗೂ ಮಕ್ಕಳಿಗಿರುವಂತಹ ವ್ಯವಸ್ಥೆಗಳು ಎಲ್ಲವೂ ಚೆನ್ನಾಗಿತ್ತು. ನಮಗೆ ಗೊತ್ತಿಲ್ಲ ಅಷ್ಟೇ. ಶ್ರೀಕೃಷ್ಣನ ಕಾಲದಲ್ಲಿ ಯದುವಂಶದ ಮಕ್ಕಳಿಗೆ ಪಾಠವನ್ನ ಹೇಳಿಕೊಡ್ಲಿಕ್ಕೆ 3,88,00,000 ಅಧ್ಯಾಪಕರಿದ್ರು ಅಂತ ಹೇಳ್ತಾರೆ. ಅಷ್ಟು ವಿದ್ಯಾರ್ಥಿಗಳಿದ್ರು ಅಂತಲ್ಲ, ಅಷ್ಟು ಅಧ್ಯಾಪಕರಿದ್ರು ಅಂತ. ನಾವ್ ಅನ್ಕೊಳ್ತಿದೀವಿ 50-75 ವರ್ಷದಿಂದ ಕಾಲೇಜೆಲ್ಲ ಬಂತು ಅಂತ. ಈ ಕಾಲೇಜೆಲ್ಲ ಬಂದು ನಮ್ಮನ್ನು ಮಂಗ ಮಾಡ್ಲಿಕ್ಕೆ ಎಷ್ಟು 1ನೇ ಕ್ಲಾಸಿಂದ 6ನೇ ಕ್ಲಾಸು, 8ನೇ ಕ್ಲಾಸು, 9ನೇ ಕ್ಲಾಸ್ವರೆಗೆ ಎಷ್ಟು ಪಾಠ ಹೇಳ್ಕೊಡ್ತಾರೋ ದೇವರು ನಡೆಸಿ ಅದರಲ್ಲಿ ಎಷ್ಟು ಯೂಸ್ ಆಗುತ್ತೆ. ಅವ್ರ ಕೆಲ್ಸಕ್ಕೆ ಹೋಗುವಾಗ ಅಕ್ಷರ ಕಲಿತಿದ್ದು ಯಾಕೆ ನಮ್ಮ ಗುರುಕುಲದಲ್ಲಿ ಹೇಳ್ಕೊಡೋದಿಲ್ವಾ? ನಮ್ಮ ಪಾಠಶಾಲಾ ಪದ್ಧತಿಯಲ್ಲಿ ಮೊದಲು ಹೋದ ಕೂಡಲೇ ಹೇಳುವಂತಹದ್ದು ಗಣಾನಾಂತ್ವಾ ಗಣಪತಿಂ ಹವಾಮಹೇ ಈ ಮಂತ್ರ. ಅದೇ ಮಂತ್ರ 75 ವರ್ಷದ ಪುರೋಹಿತರು ಬಂದ್ರು ಹೇಳೋದು ಅದೇ ಮಂತ್ರವೇ ಗಣಪತಿ ಪೂಜೆಗೆ. ಮೊದಲು ಹೇಳಿಕೊಟ್ಟ ಮಂತ್ರದಿಂದ ಹಿಡಿದು ಕೊನೆಯವರೆಗೂ ಹೇಳಿಕೊಟ್ಟಂತಹ ಪ್ರತಿಯೊಂದು ಅಕ್ಷರಗಳು ಕೂಡ ನಮ್ಗೆ ಯೂಸ್ ಆಗುತ್ತೆ. ಆದರೆ ಹೊರಗಿನ ಪದ್ಧತಿ ನಮ್ಮ ಪದ್ಧತಿಯನ್ನ ಬದಲಾಯಿಸಬೇಕಿದೆ. ಹಾಗೆ ನಮ್ಮ ಪದ್ಧತಿ ಸುಂದರವಾಗಿತ್ತು. ಅವಾಗ ಬೇಕಾದಷ್ಟು ಮಕ್ಕಳಿದ್ರು. ಆ ಮಕ್ಕಳಿಗೆಲ್ಲ ಒಳ್ಳೆ ಅವಕಾಶ ಇತ್ತು. ಅವರೆಲ್ಲ ಒಂದ್ ಕಡೆ ತಪಸ್ಸಿಗೆ ಹೋಗಿ ಮುಂದೆ ಭಗವಂತನನ್ನ ಕಂಡು ಶುದ್ಧವಾದ ಸಂಸಾರವನ್ನ ಮುಂದುವರೆಸರಿ ಅಂತ ಹೇಳಿ ಅಪ್ಪ ಹೇಳಿ ಕಳಿಸ್ತಾನೆ. ಮಕ್ಕಳು ಹೋಗ್ತಾರೆ, ತಪಸ್ಸಿಗೆ ಹೋಗ್ತಾರೆ. ಹೋಗೋಷ್ಟೊತ್ತಿಗೆ ನಾರಾಯಣ ಸರೋವರ ಹತ್ರ ಹೋಗೋಷ್ಟೊತ್ತಿಗೆ ನಾರದರು ಬರ್ತಾರೆ. ನಾರದನ್ನು ಕೇಳ್ತಾರೆ, ಏನಕ್ಕೋಸ್ಕರ ಹೋಗ್ತಾ ಇದ್ವಿ? ನಮ್ಮ ಅಪ್ಪ ಹೇಳಿದ್ದಾನೆ, ಒಳ್ಳೆ ರೀತಿಯಲ್ಲಿ ತಪಸ್ಸನ್ನೆಲ್ಲ ಮಾಡಿ ಒಳ್ಳೆ ಹುಡುಗಿಯನ್ನು ಮದುವೆ ಮಾಡ್ಕೊಂಡು ಸಂಸಾರವನ್ನು ಮುಂದುವರಿಸುವಂತ. ಅಯ್ಯೋ ಮಕ್ಕಳ, ಇದೆಲ್ಲ ಬೇಕಂತ ನಿಮಗೆ ಅಪ್ಪ ಹೇಳಿದ ತಪಸ್ ಆಗಲ್ಲ ಅಂತ ಹೇಳಿ ಇವರನ್ನ ಬ್ರಹ್ಮಜ್ಞಾನದ ಕಡೆಗೆ ತಿರುಗಿಸ್ತಾನೆ. ನಾ ತುಂಬಾ ವಿಸ್ತಾರವಾಗಿ ಹೇಳ್ತಿಲ್ಲ, ಸಣ್ಣಗೆ ಹೇಳ್ತಾ ಇದ್ದೀನಿ. ಪಾಪ ಈ ಮಾಡ ಹುಡುಗರಲ್ಲಿ ನಾರದರು ಹೇಳಿದ್ರು ಬ್ರಹ್ಮಜ್ಞಾನ ಅಂತ ಹೇಳಿ ಅದನ್ನ ಚಿಂತನೆ ಮಾಡಿಕೊಂಡು ಭಗವಂತನ ಕಂಡು ಮುಕ್ತರಾಗ್ತಾರೆ. ದಕ್ಷನಿಗೆ ಬೇಸರವಾಗುತ್ತೆ. ಮತ್ತೊಂದಷ್ಟು ಜನ ಮಕ್ಕಳನ್ನು ಕಳಿಸ್ತಾನೆ. ಅವರೂ ಹಾಗಾದಾಗ ತುಂಬಾ ದುಃಖವಾಗಿ ನಾರದರಿಗೆ ಶಾಪ ಕೊಡ್ತಾರೆ. ಮಕ್ಕಳಿದ್ರೆ ಆ ಮಕ್ಕಳು ಇಲ್ಲದೆ ಹೋದಾಗ ಏನಾಗುತ್ತೆ ಅನ್ನುವಂಥ ದುಃಖ ಗೊತ್ತಾಗ್ತಿತ್ತು ನಿನಗೆ. ನೀನು ಬ್ರಹ್ಮಚಾರಿ, ನಿನಗೆ ಮಕ್ಕಳಿಲ್ಲ, ನಿನಗೆ ಆ ಕಷ್ಟ ಎಲ್ಲಿ ಗೊತ್ತಾಗುತ್ತೆ? ಹಾಗಾಗಿ ಇವತ್ತಿಂದ ನಿಂಗೆ ಶಾಪ ಕೊಡ್ತಾ ಇದ್ದೀನಿ. ನೀನು ಕೂಡ ಮಕ್ಕಳು ಏನು ಇಲ್ಲದೆ 3 ಲೋಕವನ್ನು ತಿರುಗುತ್ತಾ ಇರುವಂತವನಾಗು, ನೆರೆ ಇಲ್ಲದವನಾಗು ಅಂತ ಶಾಪ ಕೊಟ್ಟರು ದಕ್ಷ. ಹಾಗಾಗಿ ನಾರದರಿಗೆ ಅದೊಂದು ಶಾಪದ ದೆಸೆಯಿಂದ ಜಗತ್ತಲ್ಲಿ ತಿರುಗ್ತಾ ಇರುವಂತಹ ಒಂದು ಕೆಲಸ ಬಂತು ಅಂತ ಭಾಗವತ ಹೇಳುತ್ತೆ. ಹೀಗೆ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಕಥೆ ಮುಂದುವರಿಯುತ್ತೆ. ಮುಂದೆ ದಕ್ಷ ಪ್ರಜಾಪತಿಗೆ 60 ಜನ ಹೆಣ್ಣು ಮಕ್ಕಳು, ಅವರ ವಂಶ ವೃದ್ಧಿಯಾಯಿತು. ಕಥೆ ಮುಂದುವರಿತಾ ಹೋಯಿತು. ಒಮ್ಮೆ ಇಂದ್ರ
ದೇವ ಸಭೆಯಲ್ಲಿ ಕೂತಾಗ ದೇವಾಚಾರ್ಯರಾದಂತಹ ಬೃಹಸ್ಪತಿಗಳು ಸಭೆಗೆ ಬಂದರು. ರಾಜಪೀಠದಲ್ಲಿ ಕೂತವನು ಯಾರಿಗೂ ನಮಸ್ಕಾರ ಮಾಡುವ ಅವಶ್ಯಕತೆ ಇಲ್ಲ ಅಂತ ಒಂದು ಬಗೆಯ ನೀತಿ. ಆ ನೀತಿಯ ಅನುಸಾರ ಇಂದ್ರ ಏನ್ ಮಾಡ್ದ, ಬೃಹಸ್ಪತ್ಯಾಚಾರ್ಯರು ಬಂದರೂ ಕೂಡ ಅವರಿಗೆ ನಮಸ್ಕಾರ ಮಾಡಲಿಲ್ಲ. ಅಗೌರವವಾಯಿತು. ಅವರು ಅದನ್ನು ನೋಡ್ಕೊಂಡ್ರು, ಸುಮ್ಮನೆ ಹಿಂದಿರುಗಿ ಬಿಟ್ರು, ಏನು ಮಾತಾಡಲಿಲ್ಲ. ಕಾಲ ಬಂದಾಗೆಲ್ಲ ಆಗತ್ತೆ ಅಂತ ಹೇಳಿ ಅವರು ಯಾವ ಕ್ಷಣ ಅಮರಾವತಿಯನ್ನು ಬಿಟ್ಟು ಹೊರಟರು, ಆಗ ಇಂದ್ರನಿಗೆ ದುಃಖವಾಯಿತು. ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಅಂತ ಹೇಳಿ ಬೃಹಸ್ಪತಿ ಆಚಾರ್ಯರನ್ನ ಕಂಡು ಕ್ಷಮೆ ಕೇಳಬೇಕು ಅಂತ ಹೋದ. ಆಚಾರ್ಯರು ಸಿಗಲಿಲ್ಲ, ಮಾಯವಾಗಿ ಬಿಟ್ರು. ಮುಂದೆ ಇವನಿಗೆ ಆಚಾರ್ಯರ ಅವಶ್ಯಕತೆ ಬಂತು. ಯಾಗವನ್ನ ಮಾಡಲಿಕ್ಕೆ ಯಾರನ್ನ ನೇಮಿಸೋದು ಅಂತ ಬ್ರಹ್ಮಾದಿಗಳನ್ನ ಕೇಳಿದಾಗ ಬ್ರಹ್ಮದೇವರು ತ್ವಷ್ಟೃ ಪ್ರಜಾಪತಿಯ ಮಗನಾದಂತಹ ವಿಶ್ವರೂಪನನ್ನ ವರ್ಣೆ ಮಾಡು ಅಂತ ಹೇಳಿದರು. ವಿಶ್ವರೂಪನು ಸಂತೋಷದಿಂದ ಮೃತನಾದ, ದೇವಾಚಾರ್ಯನಾದ, ದೇವತೆಗಳಿಗೆ ನಾರಾಯಣ ವರ್ಮವನ್ನ ಇಂದ್ರನಿಗೆ ಉಪದೇಶವನ್ನ ಕೊಟ್ಟ. ನಾರಾಯಣ ಕವಚದ ಮೂಲಕವಾಗಿ ಇಂದ್ರ ರಾಕ್ಷಸರನ್ನೆಲ್ಲ ಗೆದ್ದು ಉತ್ತಮ ಪದವಿಯಲ್ಲಿ ಅಹಂಕೃತನಾಗಿ ಉಪವಿಷ್ಟನಾಗಿದ್ದ. ಮುಂದೊಮ್ಮೆ ಆಚಾರ್ಯರು ವಿಶ್ವರೂಪರು ಯಾಗವನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ 3 ಮುಖ ಇತ್ತಂತೆ. ಆ ಒಂದು ಮುಖದಲ್ಲಿ ದೇವತೆಗಳಿಗೆ ಆಹುತಿಯನ್ನು ಕೊಡ್ತಾ, ಇನ್ನೊಂದು ಮುಖದಲ್ಲಿ ಪಿತೃಗಳಿಗೆ ಆಹುತಿಯನ್ನು ಕೊಡ್ತಾ, ಇನ್ನೊಂದು ಮುಖದಲ್ಲಿ ರಾಕ್ಷಸರಿಗೂ ಆಹುತಿಯನ್ನು ಕೊಡ್ತಾ ಇದ್ದಾರೆ. ಇದನ್ನ ತಿಳಿದಂತಹ ಇಂದ್ರ ಆ ವಿಶ್ವರೂಪನನ್ನ 3 ಕುತ್ತಿಗೆಯನ್ನು ಕತ್ತರಿಸಿ ಹಾಕದ. ಆದರೆ ಬ್ರಹ್ಮ ಹತ್ಯೆಯನ್ನ ಮಾಡಿದಂತಹ ದೋಷ ಅವನಿಗೆ ಬಂತು. ಮುಂದೆ ಆ ಬ್ರಹ್ಮ ಹತ್ಯಾ ದೋಷವನ್ನ 4 ಭಾಗ ಮಾಡಿ ಭೂಮಿಯಲ್ಲಿ ಹಂಚಿದ. ಯಾಗಾದಿಗಳಿಂದ ಶುದ್ಧನಾದ. ಆ 4 ಭಾಗದಲ್ಲಿ ಒಂದು ಭೂಮಿಗೆ, ಒಂದು ಜಲಕ್ಕೆ, ಒಂದು ವೃಕ್ಷಕ್ಕೆ, ಇನ್ನೊಂದನ್ನು ಸ್ತ್ರೀಯರಿಗೆ ಹಂಚಿದ. ಭೂಮಿಯಲ್ಲಿ ಹಾಗಾಗಿ ಭೂಮಿ ಹಳ್ಳ ಕೊಳ್ಳಗಳಿರುವಂತಹ ಕಾಲದಲ್ಲಿ ಭರ್ತಿಯಾಗಬೇಕು. ಈ ಸುಮ್ಮನೆ ಇದ್ದಂತಹ ಗುಂಡಿಗಳಾದಂತಹ ನೀರನ್ನ ನಾವು ಮುಟ್ಟೋದಿಲ್ಲ. ಕಾರಣ ಏನಂದ್ರೆ ಅದು ಆ ಬ್ರಹ್ಮಹತ್ಯಾ ದೋಷದ ಪ್ರಭಾವ ಅಂತ. ಇನ್ನೊಂದು ವೃಕ್ಷ, ಮರವನ್ನ ಕತ್ತರಿಸಿದಾಗ ಒಂದು ಬಗೆಯ ಅಂಟು ಬರುತ್ತೆ, ಜಲವೋ ಅಂಟು ಏನೋ ಬರುತ್ತೆ, ಅದು ಆ ದೋಷದ ಪ್ರಭಾವ. ಹೊಳೆಗಳು ಈ ಮಳೆಗಾಲದಲ್ಲಿ ಮಣ್ಣಿನಿಂದ ಕೂಡಿ ಕೆಂಪು ವರ್ಣದಲ್ಲಿರುತ್ತೆ, ಅದನ್ನ ಬಳಸೋದಿಲ್ಲ. ಇನ್ನು 4ನೆಯದು ಸ್ತ್ರೀಯರಿಗೆ ರಜೋದರ್ಶನ ಸಂದರ್ಭದಲ್ಲಿ ಆ ರಜಸ್ಸಿನಲ್ಲಿ ಆ ದೋಷ ಬರುವಂತೆ ಮಾಡಿದ. ಹಾಗಾಗಿ ಧರ್ಮ ಸಿಂಧು, ನಿರ್ಣಯ ಸಿಂಧು, ಧರ್ಮಶಾಸ್ತ್ರ, ವೈದ್ಯಕೀಯ ಶಾಸ್ತ್ರದ ಪ್ರಕಾರವಾಗಿ ರಜಸ್ವಲ ನಿಯಮವನ್ನ ಹೆಂಗಸರಿಗೆ ಹೇಳಿದರು. ಇಷ್ಟೆಲ್ಲ ಆಯ್ತು. ಇದೊಂದು ರೀತಿ ನಡ್ಕೊಂಡು ಹೋಗ್ತಾ ಆಯ್ತು. ಇಷ್ಟಾಗೊತ್ತಿಗೆ ಏನಾಯ್ತು ಅಂತ ಕೇಳಿದ್ರೆ, ಈ ವಿಶ್ವರೂಪನ ತಂದೆಯಾದಂತಹ ತ್ವಷ್ಟೃ ಅನ್ನುವಂತಹ ಪ್ರಜಾಪತಿಗೆ ತನ್ನ ಮಗನನ್ನ ಇಂದ್ರ ಕೊಂದ ಅಲ್ವಾ, ಸಿಟ್ಟು ಬಂತು. ಈಗ ಇಂದ್ರನನ್ನ ಸಾಯಿಸುವಂತಹ ಮಗನನ್ನ ನಾನು ಪಡಿತೇನೆ ಅಂತ ಹೇಳಿ ಯಾಗ ಮಾಡ್ಲಿಕ್ಕೆ ಕೂತ. ಈ ಹೇಳ್ತಾರೆ, ಹತಪುತ್ರಸ್ತತಸ್ತ್ವಷ್ಟ ಜುಹಾವೇಂದ್ರಾಯ ಶತ್ರವೇ ಇಂದ್ರ ಶತ್ರೋ ವಿವರ್ಧಸ್ವ ಮಾಚಿರಂಜಹಿ ವಿದ್ವಿಷಂ ಅಂತ. ಇದನ್ನ ವೇದದಲ್ಲಿಯೂ ಈ ಕಥೆಯನ್ನು ಹೇಳ್ತಾರೆ. ಇಂದ್ರನನ್ನ ಕೊಲ್ಲುವಂಥವನು ಹುಟ್ಲಿ ಅನ್ನುವಂತಹ ಉದ್ದೇಶವಾಗಿತ್ತು. ಆದರೆ ಹೋಮ ಮಾಡುವಾಗ ಸ್ವರದ ವ್ಯತ್ಯಾಸವಾಗಿ ಸರಸ್ವತೀ ದೇವಿ ಆ ತ್ವಷ್ಟೃ ಪ್ರಜಾಪತಿಯ ನಾಲಿಗೆಯಲ್ಲಿ ಕುಳಿತುಕೊಂಡು ಸ್ವರವನ್ನ ವ್ಯತ್ಯಾಸ ಮಾಡಿಸಿ ಇಂದ್ರನಿಂದ ಕೊಲ್ಲಲ್ಪಡುವಂತಹ ಮಗ ಹುಟ್ಲಿ ಅಂತ ಪ್ರಾರ್ಥನೆ ಆಯಿತು. ಯಾಕೆ ಇದು ನಮಗೊಂದು ಪಾಠ ಅಂತಂದ್ರೆ, ಈಗ ಹೊಸದು ಟ್ರೆಂಡ್ ಬರ್ತಾ ಇದೆ. ಮಂತ್ರವನ್ನ ದೇವರಿಗೆ ಸಂಸ್ಕೃತದಲ್ಲೇ ಏನು ಹೇಳಬೇಕೆ, ಕನ್ನಡದಲ್ಲಿ ಹೇಳಿದ್ರೆ ದೇವರಿಗೆ ಅರ್ಥ ಆಗೋದಿಲ್ವಾ ಅಂತ ಕನ್ನಡದಲ್ಲಿ ಪೂಜೆ ಮಾಡುವವರು, ಅವರವರ ಭಾಷೆಯಲ್ಲಿ ಪೂಜೆ ಮಾಡುವವರು, ಇನ್ನು ಇಂಗ್ಲಿಷ್ನಲ್ಲಿ ಭಜನೆ ಮಾಡುವವರು, ಅವನಿಗೆಲ್ಲ ಭಾಷೆ ಹುಟ್ಟಿಸಿದವನೇ ಅವನಿಗೆ ಗೊತ್ತಿಲ್ಲ ಅಂತ ಪ್ರಶ್ನೆ ಅಲ್ಲ. ಅವನಿಗೆಲ್ಲ ಗೊತ್ತು, ಎಲ್ಲದನ್ನು ಹೇಗೆ ನಿಲ್ಲಿಸಬೇಕು ಅಂತಲೂ ಗೊತ್ತು. ಆದರೆ ಅವನಿಗೆ ಅತ್ಯಂತ ಇಷ್ಟವಾದ ಭಾಷೆ ಯಾವುದು ಅಂತ ಅವನತ್ರ ಮಾತಾಡಿದಂತಹ ಋಷಿಗಳಿಗೆ ಗೊತ್ತು. ನಮಗ್ ಗೊತ್ತಿಲ್ಲ, ನಾವು ಮಾತಾಡಿಲ್ಲ. ಯಾವುದೋ ಒಂದು ಮಂತ್ರಿಯನ್ನ ನೋಡ್ಲಿಕ್ಕೆ ಹೋದಾಗ ಅಥವಾ ಯಾವುದೋ ಒಂದು ಸ್ಥಾನದ ಉನ್ನತ ವ್ಯಕ್ತಿಯನ್ನು ನೋಡಿ ಅವನಿಂದ ಕೆಲಸ ಆಗ್ಬೇಕು ಅಂತ ಹೋದ್ರೆ ಅಲ್ಲಿ ಅವನಿಗೆ ಸರಿಯಾಗಿ ಮಾತಾಡಬೇಕು. ನನಗ್ ಬರೋ ಭಾಷೆಯಲ್ಲಿ ಮಾತಾಡ್ಬಿಡ್ತೀನಿ ಅಂತ ಹೇಳಿ, ಉದಾಹರಣೆಗೆ ಮೋದಿಯವರನ್ನು ನೋಡ್ಲಿಕ್ಕೆ ಹೋದ್ವಿ.
ಅವ್ರಿಗೆ ಏನು ಕನ್ನಡದಲ್ಲಿ ಮಾತಾಡೋ ಅರ್ಥ ಆಗೋದಿಲ್ವಾ? ಕನ್ನಡದಲ್ಲಿ ಮಾತಾಡೋಣ ಅಂತ ನಾವೇನಾದ್ರು ಅಹಂಕಾರದಿಂದ ಹೋದ್ರೆ ಪಾಪ ಅವ್ರಿಗೆ ಕನ್ನಡ ಭಾಷೆಗಿಂತ ಅಲ್ಲಿ ಪ್ರಿಯವಾದ ಒಂದು ಭಾಷೆ ಇದೆ. ಆ ಲ್ಯಾಂಗ್ವೇಜ್ ಸ್ಲ್ಯಾಂಗ್ ಎಲ್ಲವೂ ಬೇಕಾಗುತ್ತೆ. ಆ ಭಾಷೆಯಲ್ಲಿ ಮಾತಾಡಬೇಕು. ಭಗವಂತನಿಗೆ ಇಷ್ಟವಾದಂತಹ ಭಾಷೆ ಸಂಸ್ಕೃತ, ಅದರಲ್ಲೂ ವೇದ. ಆ ವೇದ ಅದೇ ಸ್ವರದಲ್ಲೇ ಮಾತಾಡಬೇಕು. ಎಷ್ಟು ಚೆನ್ನಾಗಿರುತ್ತೆ. ಭಟ್ರೆ ಬನ್ನಿ ಕೂತ್ಕೊಳ್ಳಿ, ಪೂಜೆ ಮಾಡಿ. ಭಟ್ರೆ ಬನ್ರಿ ಕೂತ್ಕೊಳ್ರಿ, ಪೂಜೆ ಮಾಡ್ರಿ. ಭಟ್ರೆ ಬನ್ನಿ ಕೂತ್ಕೊಳ್ಳಿ, ಪೂಜೆ ಮಾಡಿ. ಅಷ್ಟೇ ಅಲ್ವಾ? ಇದಕ್ಕೆ ಅವತ್ತೊಂದು ಕಥೆ ಹೇಳಿದೆ, ಚೆನ್ನಾಗಿದೆ. ಅಕ್ಷರ ಸ್ವರ ಎಷ್ಟು ಮುಖ್ಯ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ರಿಗೂ ಗೊತ್ತಿರುವಂಥದ್ದೇ. ಆ ಬೆಳ್ಳಿ ಲೋಟವನ್ನು ನಾನು ಕದ್ದಿಲ್ಲ ಅಂತ ಒಂದು ವಾಕ್ಯ. ಆ ಬೆಳ್ಳಿ ಲೋಟವನ್ನು ನಾನು ಕದ್ದಿಲ್ಲ ಅಂದ್ರೆ ಆ ಬೆಳ್ಳಿ ಲೋಟ ಅಲ್ಲ, ಬೇರೆ ಯಾವುದೋ ಬೆಳ್ಳಿ ಲೋಟ ಕದ್ದೆ. ಆ ಬೆಳ್ಳಿ ಲೋಟವನ್ನು ನಾನು ಕದ್ದಿಲ್ಲ ಅಂದ್ರೆ ಬೆಳ್ಳಿ ಲೋಟ ಕದ್ದಿಲ್ಲ, ಬೇರೆ ಯಾವುದೋ ಕದ್ದಿದ್ದೀನಿ. ಆ ಬೆಳ್ಳಿ ಲೋಟವನ್ನು ನಾನು ಕದ್ದಿಲ್ಲ. ಲೋಟ ಕದ್ದಿಲ್ಲ, ಚೊಂಬ ಇನ್ನೊಂದೇನೋ ಕದ್ದಿದ್ದೀನಿ. ಕದ್ದಿದ್ದು ಆ ಬೆಳ್ಳಿ ಲೋಟವನ್ನು ನಾನು ಕದ್ದಿಲ್ಲ, ಬೇರೆ ಯಾರೋ ಕದ್ದಿದ್ದಾರೆ. ಆ ಬೆಳ್ಳಿ ಲೋಟವನ್ನು ನಾನು ಕದ್ದಿಲ್ಲ, ಕೇಳ್ತಗಮ್ಮನ್ನೋ ಕೊಟ್ಟರು ತಗಮ್ಮನ್ನೋ ಹೀಗೆ. ಹೇಗೆ ನಮ್ಮ ಕನ್ನಡ ಭಾಷೆಯಲ್ಲೇ ಮಾತಾಡುವಾಗ ಸ್ವರ ವ್ಯತ್ಯಾಸವಾದರೆ ಫಲ ವ್ಯತ್ಯಾಸವಾಗುತ್ತೋ, ಹಾಗೆ ಸಂಸ್ಕೃತದಲ್ಲೂ ಕೂಡ ಹೇಳುವಂತಹ ಮಂತ್ರಗಳ ಸ್ವರ ವ್ಯತ್ಯಾಸವಾದರೆ ಫಲ ವ್ಯತ್ಯಾಸವಾಗುತ್ತೆ. ಆ ಫಲವು ವ್ಯತ್ಯಾಸವಾಗದೇ ಇರುವಂತೆ ಮಂತ್ರವನ್ನು ನಾವು ಪ್ರಯೋಗ ಮಾಡಬೇಕು. ಇದರಿಂದ ಕಲಿಯುವಂತಹ ಪಾಠ ಭಾಗವತ ಪಾಠ ಅಂತ ಅದಕ್ಕೆ ಹೇಳೋದು. ಹಾಗಾಗಿ ಇವರು ಮಂತ್ರವ ಸ್ವರವನ್ನ ತಪ್ಪಾಗಿ ಉಚ್ಚಾರ ಮಾಡಿದ್ರಿಂದ ಇಂದ್ರನಿಂದ ಕೊಲ್ಲಲ್ಪಡುವಂತಹ ಒಬ್ಬ ಮಗ ಹುಟ್ಟಿದ. ಅವನು ಕ್ಷಣಕ್ಕೂ ಬೆಳೀತಾ ಹೋದ. ಒಂದು ಕ್ಷಣಕ್ಕೆ ಇಷ್ಟೊದ್ದ ಬೆಳೀತಾ ಹೋಗ್ಬಿಟ್ಟ. ಭಾರಿ ಬೇಗ ಬೆಳೆದಂತಹ ಮಗ ಇಂದ್ರನೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ದ. ಮುಂದೆ ಇಂದ್ರನೊಟ್ಟಿಗೆ ಯುದ್ಧ ಮಾಡುವಾಗ ಇಂದ್ರನಿಗೆ ಅವನನ್ನು ಸೋಲಿಸಲಿಕ್ಕಾಗೋದಿಲ್ಲ. ಹಾಗಾದ್ರೆ ಇಂದ್ರನಿಂದ ಕೊಲ್ಲಲ್ಪಡಬೇಕಾದಂತಹ ಮಗ ಹುಟ್ಟಿದ್ದು ಹೌದು, ಕೊಲ್ಲಿಕ್ಕಾಗ್ತಿಲ್ಲಲ್ಲ. ಯಾಕೆ ಕೇಳಿದ್ರೆ ಅವನನ್ನ ಕೊಲ್ಲಿಕ್ ಸಾಧಾರಣವಾದಂತಹ ಆಯುಧ ಸಾಕಾಗೋದಿಲ್ಲ, ವಿಶೇಷವಾದಂತಹ ಆಯುಧ ಬೇಕು. ಭಗವಂತನಲ್ಲಿ ಕೇಳಿದಾಗ ಮತ್ತೆ ಮಹಾವಿಷ್ಣು ಹೇಳ್ತಾನಂತೆ, ಎಲ್ಲದಕ್ಕೂ ಅವನೇ ಹೋಗಿ ಕೇಳಬೇಕು. ಎಲ್ಲದಕ್ಕೂ ಪರಿಹಾರ ಅವನೇಯ. ಮರದಲ್ಲಿ ಹಣ್ಣು ಬಿಡಬೇಕಾ, ಬುಡಕ್ಕೆ ನೀರು ಹಾಕ್ಬೇಕು. ಎಲೆ ಬೆಳಿಬೇಕಾ, ಬುಡಕ್ಕೆ ನೀರು ಹಾಕ್ಬೇಕು. ಇನ್ನೊಂದೇನೋ ಅನುಕೂಲ ಆಗಬೇಕೋ, ಬುಡಕ್ಕೆ ನೀರು ಹಾಕ್ಬೇಕು. ಮರದ ಬುಡಕ್ಕೆ ನೀರು ಹಾಕಿದ್ರೆ ಅಲ್ಲಿ ಆ ಬೇರಿನಿಂದ ಎಲ್ಲಿಗೆ ಕೊಡಬೇಕು ಅಲ್ಲಿಗೆ ಕೊಡ್ತಾ ಹೋಗುತ್ತೆ. ಹಾಗೆ ನಮಗೆ ಇವನೇ ಬುಡ ಮಹಾವಿಷ್ಣು, ಅವನಿಗೆ ಹೋಗಿ ಹೇಳಬೇಕು. ಅವನ ಹತ್ರ ಹೋಗಿ ಹೇಳಿ ಆಯ್ತು. ಆಗ ಬ್ರಹ್ಮಜ್ಞಾನಿಯೊಬ್ಬನ ಬೆನ್ನಿನ ಮೂಳೆಯಿಂದ ತಯಾರಿಸಿದಂತಹ ಆಯುಧದಿಂದ ಅವನ ಸಾವು. ಯಾರು ಹಾಗಿದ್ದವರು ಅಂತ ಕೇಳಿದ್ರೆ ದಧೀಚಿ ಮಹರ್ಷಿಗಳು. ಆ ದಧೀಚಿ ಮಹರ್ಷಿಗಳು ಬ್ರಹ್ಮಜ್ಞಾನಿಗಳು. ಅವರನ್ನ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅವರು ಕೊಡ್ತಾರೆ ಅಂತ ಹೇಳಿದ್ರು. ಎಲ್ಲ ದೇವಾನುದೇವತೆಗಳು ದಧೀಚಿ ಮಹರ್ಷಿಗಳ ಬಳಿಗೆ ಬಂದಿದ್ದಾರೆ. ದಧೀಚಿ ಮಹರ್ಷಿಗಳನ್ನ ಈ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಕೇಳಿದರೆ ತತ್ಕ್ಷಣವೇ ಅವರು ತನ್ನ ಮನಸ್ಸನ್ನ ಬ್ರಹ್ಮನಲ್ಲಿ ಲೀನವಾಗಿಸಿಕೊಂಡು, ಯಾಕಂದ್ರೆ ಶರೀರದಲ್ಲಿ ಪ್ರಾಣ ಇದ್ದಾಗಲೇ ಆ ಬೆನ್ನಿನ ಮೂಳೆಯನ್ನು ತೆಗಿಬೇಕಿತ್ತು. ಸಾಯಿಸಿ ತೆಗೆದ್ರೆ ಅದು ಹೆಣದಿಂದ ತೆಗೆದಂಗಾಗುತ್ತೆ, ಹೆಣದಿಂದ ಆಗಬಾರ್ದು, ಸಜೀವತ್ವ ಇರಬೇಕು. ಹಾಗಾಗಿ ಈಗ ಯಾರಿಗಾದ್ರೂ ನಮಗೇ ಇರಬಹುದು, ಹೀಗೊಂದು ಹೊಡೆದ್ರೆ ನನಗದರದ್ದು ಅನುಭವವಾಗುತ್ತೆ ಹೊಡೆದಿದ್ದೀರಿ ಅಂತ. ಅದೇ ಯಾವುದೋ ಯೋಚನೆಯಲ್ಲಿದ್ದ ಹೊಡೆದ್ರೆ ಅಷ್ಟು ಬೇಗ ತಲುಪೋದಿಲ್ಲ ಮನಸ್ಸಿಗೆ. ಆದರೆ ಚುಚ್ಚಿದ್ರೆ ಕೂಡಲೇ ತಲುಪಿಬಿಡುತ್ತೆ, ಯಾಕೆಂದ್ರೆ ಆ ನೋವು ವೇದನೆ ಬೇಗ. ಆದರೆ ಆ ಬೆನ್ನ ಮೂಳೆಯನ್ನ ಕೊಡಬೇಕು ಅಂತಂದ್ರೆ ಆ ನೋವನ್ನ ಸಹಿಸಬೇಕು. ಆ ನೋವು ನನಗಾಗುತ್ತಿದೆ ಅಂತ ಗೊತ್ತಾಗಬಾರ್ದು ಅಂದ್ರೆ ನಾನು ಅವನಲ್ಲಿ ಲೀನವಾಗಬೇಕು. ಆ ಬ್ರಹ್ಮವಿದ್ಯೆಯನ್ನು ತಿಳಿದಂತಹ ದಧೀಚಿ ಮಹರ್ಷಿಗಳ ಮೂಳೆಗೆ ದಧೀಚಿ ಮಹರ್ಷಿಗಳನ್ನ ಕೇಳಲಾಗಿ ದಧೀಚಿ ಮಹರ್ಷಿಗಳು ಕೊಟ್ಟರು. ಅದರಿಂದ ಆಯುಧವನ್ನು ತಯಾರು ಮಾಡಿಕೊಂಡ್ರು. ವಜ್ರಾಯುಧ ಅಂತಾಯ್ತು. ಆ ವಜ್ರಾಯುಧದಿಂದ ಮುಂದೆ ವೃತ್ರನ ಸಂಹಾರವಾಗುತ್ತೆ. ವೃತ್ರನ ಸಂಹಾರವಾಗಲಿಕ್ಕಿಂತ ಮುಂಚೆ ಅವರಿಬ್ಬರ ವೀರ ಸಂವಾದ ತುಂಬಾ ಚೆನ್ನಾಗಿದೆ. ಒಂದ್ಸರಿ
ವೃತ್ರ ಹೊಡೆದಂತಹ ಪೆಟ್ಟಿಗೆ ಇಂದ್ರನ ಕೈಯಲ್ಲಿದ್ದಂತಹ ಆಯುಧವೇ ಬಿದ್ದು ಹೋಗುತ್ತಂತೆ. ಇಂದ್ರನಿಗೆ ಅವಮಾನವಾಗ್ಬಿಡುತ್ತೆ. ಛೇ, ಅವನು ಹೊಡೆದಂತಹ ಪೆಟ್ಟಿಗೆ ನನ್ನ ಆಯುಧವೇ ಬಿದ್ದು ಹೋಯ್ತಲ್ಲ ಅಂತ. ವೃತ್ರ ಹೇಳ್ತಾನಂತೆ, ಯುದ್ಧದಲ್ಲಿ ಸೋಲು ಗೆಲುವು ಸಹಜ, ತಗೋ ನಿನ್ನ ಆಯುಧವನ್ನ ಯುದ್ಧ ಮಾಡು ಅಂತ. ಜ್ಞಾನ ಮುಂದೆ ತುಂಬಾ ಚೆನ್ನಾಗಿ ಒಂದು ಜ್ಞಾನೋಪದೇಶವನ್ನ ಹೇಳ್ತಾನೆ. ಇಷ್ಟೆಲ್ಲ ಆಯ್ತು. ಕೊನೆಗೆ ವೃತ್ರನ ಒಂದು ಕೈಯನ್ನ ಕತ್ತರಿಸ್ತಾನೆ ಇಂದ್ರ. ವೃತ್ರ ಇಂದ್ರನನ್ನ ಹಿಡಿದು ನುಂಗಿ ಬಿಡ್ತಾನೆ. ಇಂದ್ರ ಅವನ ವೃತ್ರನ ಹೊಟ್ಟೆಯನ್ನ ಬಗೆದುಕೊಂಡು ಹೊರಗೆ ಬಂದು ಅವನ ತಲೆಯನ್ನ ಕತ್ತರಿಸಿ ಸಂಹಾರ ಮಾಡ್ತಾನೆ ಅಂತ. ಆದ್ರೆ ಇಲ್ಲಿ ವೃತ್ರಾಸುರನಿಗೆ ಹಾಗೆ ಜ್ಞಾನ ಎಲ್ಲಿಂದ ಬಂತು ಅಂತ ಒಂದು ಪ್ರಶ್ನೆ. ಅದಕ್ಕೊಂದು ಕಥೆ. ಚಿತ್ರಕೇತು ಅನ್ನುವಂತಹ ಒಬ್ಬ ರಾಜ. ಇಲ್ಲಿ ಆ ಕಥೆ ಹೋಗಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಕಥೆ ಹೇಳಿಬಿಡ್ತೀನಿ. ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಬಂತು. ಆ ಬ್ರಹ್ಮಹತ್ಯಾ ದೋಷದ ನಿವೃತ್ತಿಗೋಸ್ಕರವಾಗಿ ಯಾಗಾದಿಗಳನ್ನ ಮಾಡಲಿಕ್ಕೋಸ್ಕರ ಹೊರಟರು. ಏನೇ ಮಾಡಿದ್ರು ಕೂಡ ಬ್ರಹ್ಮಹತ್ಯೆ ಅವನನ್ನ ಬಿಡಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಕಮಲದ ಗಂಟಿನಲ್ಲಿ ಕೂತ್ಕೊಂಡು ಸಮುದ್ರದೊಳಗಡೆ 1000 ವರ್ಷಗಳನ್ನ ಕಳೆದ ಅಂತ ಹೇಳುತ್ತೆ. ಅಷ್ಟು 1000 ವರ್ಷಗಳ ಕಾಲ ನಹುಷ ಅನ್ನುವಂಥವನು ಇಂದ್ರ ಪದವಿಯನ್ನು ಅಲಂಕರಿಸಿ ಸ್ವರ್ಗವನ್ನ ಆಳಿದ್ದ ಅಂತ ಕಥೆ ಮುಂದುವರಿಯುತ್ತೆ. ಮುಂದೆ ಅಶ್ವಮೇಧಾದಿಗಳಿಂದ ಬ್ರಹ್ಮಹತ್ಯಾ ನಿವಾರಣೆಯನ್ನು ಮಾಡಿ ಆಯ್ತು. ಈ ವೃತ್ರಾಸುರ ಅನ್ನುವಂಥವನು ಯಾರು ಅಂತ ಹೇಳಿದ್ರೆ, ಈ ಚಿತ್ರಕೇತು ಅನ್ನುವಂತಹ ಒಬ್ಬ ರಾಜ ಇದ್ದ ಶೂರಸೇನ ಅನ್ನುವಂತಹ ರಾಜ್ಯದಲ್ಲಿ, ಶೂರಸೇನ ರಾಜ್ಯಗಳಲ್ಲಿ. ಆ ಚಿತ್ರಕೇತು ಅನ್ನುವಂಥವನಿಗೆ ಮಕ್ಕಳಿರೋದಿಲ್ಲ. ಕೃತದ್ಯುತಿ ಅಂತ ಅವನ ಹೆಂಡತಿ ತುಂಬಾ ದುಃಖದಿಂದಿರ್ತಾರೆ. ಒಂದು ದಿವಸ ಆಂಗಿರಸ ಮಹರ್ಷಿಗಳು ಬರುತ್ತಾರೆ. ಬಂದಾಗ ಸಹಜವಾಗಿ ಉಭಯ ಕುಶಲೋಪರಿಯ ನಂತರ ಈ ವಿಚಾರವನ್ನು ಮಾತಾಡ್ತಾರೆ. ಆಗ ಆತ್ಮದೇವನಿಗೆ ಹಿಂದೆ ಒಬ್ಬರು ಯತಿಗಳು ಹೇಳಿದ್ರಲ್ಲ, ಹಾಗೆ ಬೇಡಪ್ಪ, ಈ ಸಂಸಾರದಲ್ಲಿ ಮಕ್ಕಳು ಅದು ಇದು ಅಂತ ದುಃಖ ಪಡೋದು ಬೇಡ. ಮಕ್ಕಳು ಹುಟ್ಟಿದ್ರು ಮಾತ್ರಕ್ಕೆ ಖುಷಿಯೊಂದೇ ಇರುತ್ತೋ? ಇಲ್ಲ, ದುಃಖವೂ ಇರುತ್ತೆ, ಶೋಕವೂ ಇರುತ್ತೆ. ಯಾಕೆ ಬೇಕದೆಲ್ಲ? ಬಿಟ್ಟುಬಿಡು, ಹೇಗಿದೆಯೋ ಹಾಗಿರು. ಇಲ್ಲ, ನಾನು ರಾಜ್ಯವನ್ನು ನಡೆಸಲಿಕ್ಕೆ ಒಬ್ಬ ಉತ್ತರಾಧಿಕಾರಿ ಬೇಕು, ಮಗುವಾಗಬೇಕು ಅಂತ ಪ್ರಾರ್ಥನೆ ಮಾಡಿದ. ಸರಿ, ಆಂಗಿರಸ ಮಹರ್ಷಿಗಳು ಚರುವನ್ನು ಅಭಿಮಂತ್ರಣೆ ಮಾಡಿಕೊಟ್ರು. ದುಃಖ ಹಾಗೂ ಸಂತೋಷ, ಶೋಕ ದುಃಖ ಎರಡನ್ನೂ ಕೊಡುವಂತಹ ಮಗು ಹುಟ್ಟಾನೆ ಎಂದರು. ಕೃತಜ್ಞತೆಗೆ ಆ ಚರುವನ್ನು ಸ್ವೀಕರಿಸಲಾಗಿ ಒಂದು ಮಗು ಹುಟ್ಟು ಅಂತಾಯ್ತು. ಆ ಮಗು 2 ವರ್ಷನೋ 3 ವರ್ಷನೋ ಆಗೋಷ್ಟೊತ್ತು ಚೆನ್ನಾಗಿತ್ತು. ಯಾವಾಗ ಈ ಕೃತಜ್ಞತೆಗೆ ಉತ್ತರಾಧಿಕಾರಿ ಅಥವಾ ರಾಜಕುಮಾರನ ಜನನವಾಯಿತು, ಆಗ ರಾಜನಿಗೆ ಸಹಜವಾಗಿ ಅವಳ ಮೇಲೆ ಪ್ರೀತಿ ಹೆಚ್ಚಾಯಿತು. ಸವತಿಯರಿಗೆ ಮತ್ಸರ ಶುರುವಾಯಿತು. ಒಂದಿನ ಆ ಹೆಂಗಸರು ಚಿಕ್ಕಮ್ಮಂದಿರೆಲ್ಲ ಸೇರಿ ಆ ಪುಟ್ಟು ಮಗುವಿಗೆ ವಿಷವನ್ನ ಕೊಟ್ಟು ಸಾಯಿಸಿಬಿಟ್ರು. ಪಾಪ ಮಗು ಮಲಗಿದೆ ಅನ್ಕೊಂತಾಯಿ ಆ ಕಡೆ ತಿರುಗಾಡ್ತಿದ್ದು. ಸ್ವಲ್ಪ ಹೊತ್ತಾದ್ಮೇಲೆ ಬಂದು ನೋಡ್ತಾಳೆ, ಮಗು ಸತ್ತು ಹೋಗ್ಬಿಟ್ಟಿದೆ. ತುಂಬಾ ದುಃಖದಿಂದ ಅಪ್ಪ ಅಮ್ಮ ಎಲ್ಲ ಸೇರಿ ಹತ್ರು ದುಃಖ. ಮೊದಲು ಸಂತೋಷ ಇತ್ತು, ಈಗ ಶೋಕ. ಅಳುವಾಗ ಆಂಗಿರಸ ಮಹರ್ಷಿಗಳು ಬಂದು ಹೇಳಿದ್ರು, ನಾರದರೊಟ್ಟಿಗೆ ಬಂದಿರಂತೆ, ನಾನು ಮೊದಲೇ ಹೇಳಿದ್ದೆ ನಿನಗೆ, ಮಗು ಹುಟ್ಟಿದ್ರೆ ಈ ರೀತಿಯ ಫಲ ಸಿಗುತ್ತೆ ಅಂತ. ಆದ್ರೂ ಅಳ್ತಾ ಇದ್ದಾನೆ. ನೋಡು, ಈ ಶೋಕ ದುಃಖಾದಿಗಳನ್ನೆಲ್ಲ ಬಿಟ್ಟು ಭಗವಂತನ ಧ್ಯಾನ ಮಾಡುವಂತ ಎಷ್ಟು ಉಪದೇಶ ಮಾಡಿದ್ರು ಕೂಡ ಕೇಳುವಂತಹ ಪರಿಸ್ಥಿತಿಯಲ್ಲಿ ಚಿತ್ರಕೇತು ಕೃತಜ್ಞತೆ ಇಲ್ಲ. ಆಗ ಆಂಗಿರಸ ಮಹರ್ಷಿಗಳು ಆ ಮಗುವನ್ನ ಕರೆಸ್ತಾರೆ, ಮಗುವಿನ ಜೀವವನ್ನ ಕರೆಸ್ತಾರೆ. ನೋಡು, ನಿಮ್ಮ ಅಪ್ಪ ಅಮ್ಮ ತುಂಬಾ ದುಃಖದಲ್ಲಿದ್ದಾರೆ, ಈ ದೇಹಕ್ಕೆ ಬಂದು ಸೇರ್ಕೊಂಡ್ಬಿಡು, ನಿನ್ನ ಇಡೀ ಆಯಸ್ಸು ಇಲ್ಲಿ ಕಳೆದು ಬಿಡು ಅಂತ. ಅದಕ್ಕೆ ಆ ಮಗು ಹೇಳುತ್ತಂತೆ, ಯಾವ ಜನ್ಮದಲ್ಲಿ ಇವ್ರು ನಂಗೆ ಅಪ್ಪ ಅಮ್ಮ ಆಗಿದ್ರು, ಏನ್ ಕಥೆ ಆಯ್ತು ಗೊತ್ತು, ನನಗದ್ಯಾವುದೂ ಬೇಡ. ನನಗೆ ಕಸ್ಮಿನ್ ಜನ್ಮನ್ಯಮೀ ಮಹ್ಯಂ ಪಿತರೋ ಮಾತರೋ ಭವನ್. ಯಾವ ಜನ್ಮದಲ್ಲೂ ಅಪ್ಪ ಆಗಿದ್ರು ಅಮ್ಮ ಆಗಿದ್ರು, ಜನ್ಮಾಂತರ ಹೀಗೆ ನಡೀತಾ ಇದೆ. ಮತ್ತೆ ಈ ಬಂಧನ ಬೇಡ. ನಾ ಇಲ್ಲಿಂದ ಬಿಡಿಸಿಕೊಳ್ಳಲಿಕ್ಕೆ ಯಾವ ಉಪಾಯವನ್ನು ಬೇಕೋ ಅದನ್ನು ಹುಡುಕ್ತಾ ಇದ್ದೇನೆ. ನಾನು ಇನ್ನು ಈ ಜನ್ಮಕ್ಕೆ ಈ ದೇಹಕ್ಕೆ ಬರೋದಿಲ್ಲ ಅಂತ ಆ ಮಗು ಹೊರಟು. ಆಗ ಇವರಿಗೆ ಮುಂದಿನ ಚಿಂತನೆ ಉಂಟಾಯಿತು. ನಿಧಾನವಾಗಿ ಚಿತ್ರಕೇತು ಕೃತಜ್ಞತೆಗಳು ಆ ಮಗುವಿನ ದೇಹಕ್ಕೆ ಕೊಡಬೇಕಾದಂತಹ ಸಂಸ್ಕಾರವನ್ನ ಮಾಡಿದರು. ವಿಷ ಕೊಟ್ಟಂತಹ ಸವತಿ ಮಾತೆಯರು, ಸಾಪತ್ನ ಮಾತೆಯರು ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡ್ರು. ಇದಾದ ಮೇಲೆ ನಾರದಾದಿಗಳು ಚಿತ್ರಕೇತುವಿಗೆ ಬ್ರಹ್ಮಜ್ಞಾನೋಪದೇಶವನ್ನ ಮಾಡಿದರು. ಓಂ ನಮೋ ಭಗವತೆ ವಾಸುದೇವಾಯ ಮಹಾಪುರುಷಾಯ ಇತ್ಯಾದಿ ಮಂತ್ರಗಳಿಂದ
ಕೇವಲ 7 ದಿನಗಳಲ್ಲಿ ಸಂಕರ್ಷಣ ಮೂರ್ತಿಯನ್ನು ಧ್ಯಾನ ಮಾಡಿಕೊಂಡು ಸಿದ್ಧಿಯನ್ನ ಪಡೆದ. ಇದಾದ ಮೇಲೆ ವಿದ್ಯಾಧರ ಅನ್ನುವಂತಹ ಸ್ಥಾನವನ್ನು ಪಡೆದ. ಒಂದು ದಿವಸ ಈ ಚಿತ್ರಕೇತು ಅನ್ನುವಂಥವನು ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿರುವಾಗ, ಇದಾಗಿ 1-2 ವರ್ಷ ಕಳೆದಿದ್ದಲ್ಲ, ಲಕ್ಷಾಂತರ ವರ್ಷಗಳವರೆಗೆ, ಸಲಕ್ಷಂ ವರ್ಷ ಲಕ್ಷಾಣಾಂ ಅವ್ಯಾಹತ ಬಲೇಂದ್ರಿಯ, ಲಕ್ಷ ವರ್ಷಗಳವರೆಗೆ ಚಿತ್ರಕೇತು ಸಂತೋಷವಾಗಿ ಭಗವಂತನನ್ನು ಧ್ಯಾನ ಮಾಡ್ಕೊಂಡು ತಿರುಗಾಡುತ್ತಾ ಇದ್ದ ಆಕಾಶದಲ್ಲಿ. ಮುಂದೊಮ್ಮೆ ಆಕಾಶದಲ್ಲಿ ಹೀಗೆ ತಿರುಗುವಂತಹ ಸಂದರ್ಭದಲ್ಲಿ ಮಹಾದೇವ ತನ್ನ ಪತ್ನಿಯಾದಂತಹ ಉಮೆಯನ್ನ ಕಾಲ ಮೇಲೆ ಕೂರಿಸ್ಕೊಂಡು ಬರ್ತಾ ಇದ್ದ. ಇದನ್ನ ನೋಡಿ ಚಿತ್ರಕೇತು ಅಪಹಾಸ್ಯ ಮಾಡ್ತಾನೆ. ಏನಂತ? ಸಾಧಾರಣವಾಗಿ ಜ್ಞಾನಿಗಳಾದಂತಹ ಪುರುಷರು ತಮ್ಮ ಸ್ತ್ರೀಯರೊಟ್ಟಿಗೆ ಏಕಾಂತದಲ್ಲಿ ಮಾತ್ರ ಇರ್ತಾರೆ, ಇವನೇನೋ ಜ್ಞಾನಕ್ಕೆ ದೇವತೆ, ವಿದ್ಯೆಗೆ ದೇವತೆ ಅಂತ ಹೇಳ್ಕೊಳ್ತಾನೆ, ಎಲ್ಲರ ಮುಂದೆ ಈ ರೀತಿ ಕೂತ್ಕೊಂಡಿದ್ದಾನೆ ಅಂತ ಹೇಳಿ ಅಪಹಾಸ್ಯ ಮಾಡಿ ನಗಾಡಿಬಿಡ್ತಾನೆ. ಆಗ ಈಶ್ವರ ಏನು ಹೇಳೋದಿಲ್ಲ. ಅಮ್ಮನಿಗೆ ಸಿಟ್ಟು ಬರುತ್ತೆ, ಉಮೆಗೆ. ಈ ರೀತಿ ಅಜ್ಞಾನದಿಂದ ಮಾತಾಡುತ್ತಿರುವಂತಹ ಇವನು ಪಾಪೀಯಸಿಯಾದಂತಹ ಅಸುರ ಯೋನಿಯಲ್ಲಿ ಹುಟ್ಟಿ ಅಂತ ಶಾಪ ಕೊಡ್ತಾನೆ. ಆ ಶಾಪದ ಫಲವಾಗಿ ಮುಂದೆ ಇವನು ವೃತ್ರಾಸುರನಾಗಿ ಹುಟ್ಟಿದ್ದ ಅಂತ ಕಥೆ ಮುಂದುವರಿಯುತ್ತೆ. ಇಷ್ಟೆಲ್ಲ ಆಗ್ತಿದ್ದ ಹಾಗೆ ವೃತ್ರಾಸುರ ಮತ್ತು ವಿಶ್ವರೂಪ ಇಂದ್ರನಿಂದ ಹತನಾದ ನಂತರದಲ್ಲಿ ಕಶ್ಯಪರ ಪತ್ನಿಯಾದಂತಹ ದಿತಿಗೆ ದುಃಖ ಉಂಟಾಗುತ್ತೆ. ಎಲ್ಲ ಇಂದ್ರನಿಂದ ನನ್ನ ಮಕ್ಕಳು, ನನ್ನ ಮುಂದಿನ ವಂಶಸ್ಥರೆಲ್ಲ ಸಾಯ್ತಾ ಇದ್ದಾರೆ ಅಂತ ಹೇಳಿ ಸಿಟ್ಟು ಬಂದು ಕಶ್ಯಪರ ಸೇವೆಯನ್ನ ಮಾಡಿ ಏನಾರು ಮಾಡಿ ಇಂದ್ರನನ್ನ ಮತ್ತೆ ಸಂಹರಿಸುವಂತಹ ಒಬ್ಬ ಮಗ ಹೊತ್ಸ್ಕೊಳ್ಬೇಕು ಅಂತ ಹೇಳಿ ಒಂದಷ್ಟು ವ್ರತವನ್ನ ಆಚರಿಸ್ತಾಳೆ. ಕಶ್ಯಪರನ್ನ ಸೇವೆ ಮಾಡ್ಕೊಂಡು ಕಶ್ಯಪರನ್ನ ಒಪ್ಪಿಸ್ತಾಳೆ. ಆಗ ಕಶ್ಯಪರು ಹೇಳ್ತಾರೆ, ಇದೆಲ್ಲ ತಪ್ಪು, ಹೀಗೆ ಮಾಡಬಾರ್ದು, ಆದರೆ ನೀನು ಕೇಳಿದ್ದಕ್ಕೆ ನಾನು ಒಪ್ಕೊಳ್ಳೇಬೇಕಾಗತ್ತೆ, ನಾನು ಹೇಳಿದಂತಹ ವ್ರತವನ್ನ ಮಾಡಿದ್ರೆ ನಿನಗೆ ಆ ಥರದ ಮಗು ಹುಡ್ತಾನೆ ಅಂತ ಹೇಳಿ ಒಂದು ವ್ರತವನ್ನ ಹೇಳ್ತಾರೆ. ಆ ವ್ರತದ ನಿಯಮ 1 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಅಶುಚಿಯಾಗಬಾರದು, ಅಶುಚಿಯಾಗಿದ್ದಾಗ ಆಹಾರವನ್ನ ಸ್ವೀಕರಿಸಬಾರದು, ಮುಸ್ಸಂಜೆಯಲ್ಲಿ ಬೇಜವಾಬ್ದಾರಿಯಿಂದ ಇರಬಾರದು. ಹೀಗೆ ಸಹಜವಾಗಿ ಯಾವ ನಿಯಮಗಳನ್ನು ಹೇಳಬೇಕು ಎಲ್ಲ ಇರುತ್ತೆ. ಆ ದಿತಿದೇವಿಯು ಕೂಡ ಶ್ರದ್ಧೆಯಿಂದ ಆ ವ್ರತವನ್ನ ಮಾಡ್ತಾಳೆ. ವ್ರತ ಮಾಡುವಂತಹ ಸಂದರ್ಭದಲ್ಲಿ ಇಂದ್ರ ಬಾಲಕನ ವೇಷದಿಂದ ಬಂದು ಎಲ್ಲಿಯಾದ್ರೂ ಚಿಕ್ಕಮ್ಮ ತಪ್ಪು ಮಾಡಿಬಿಟ್ರೆ ನಾನ್ ಬಚಾವಾಗ್ತೀನಲ್ಲ ಅಂತ ಹೇಳಿ ಇಂದ್ರ ಆ ವ್ರತದ ಛಿದ್ರವನ್ನ, ತಪ್ಪನ್ನ ಹುಡುಕ್ಲಿಕ್ಕೋಸ್ಕರ ಇರ್ತಾನೆ. ಇವಳು ಯಾವುದೇ ಕಾರಣಕ್ಕೂ ವ್ರತ ಭಂಗ ಮಾಡ್ಕೊಳ್ಳೋದಿಲ್ಲ. ಇನ್ನೇನು ವ್ರತ ಮುಗಿಲಿಕ್ಕೆ ಕೆಲವೇ ದಿನಗಳಿದೆ ಎನ್ನುವಾಗ ಮುಸ್ಸಂಜೆ ಹೊತ್ತಿನಲ್ಲಿ ತಲೆಯನ್ನ ಬಿಚ್ಚಾಕೊಂಡು ಅಶುಚಿಯಾಗಿ ಮಲ್ಕೊಂಡ್ಬಿಡ್ತಾಳೆ. ಆಗ ಇಂದ್ರನಿಗೆ ಅವಕಾಶ ಸಿಕ್ತು. ಇಂದ್ರ ಮಾಯೆಯಿಂದ ದ್ವಿತೀಯ ಗರ್ಭವನ್ನ ಹೊಕ್ಕು ಗರ್ಭದಲ್ಲಿದ್ದಂತಹ ಮಾಂಸದ ಮುದ್ದೆಯನ್ನ 7 ಭಾಗವಾಗಿ ಕತ್ತರಿಸ್ತಾನೆ. ಕತ್ತರಿಸುವಷ್ಟೊತ್ತಿಗೆ ಅಣ್ಣ ಬೇಡ ಬೇಡ ಅಂತ ಹೇಳುತ್ತಂತೆ ಒಳಗಿರುವಂತಹ ಮಗುಗಳು, ಆ ಗರ್ಭದಲ್ಲಿರುವಂತಹ ಮಾಂಸದ. ಆಗ ಇವನು ಮತ್ತೆ ಆ 7 ಮತ್ತೆ 7 ಭಾಗ ಮಾಡಿ ತುಂಡರಿಸ್ತಾನೆ. ಒಟ್ಟು 7 49 ತುಂಡಾಯ್ತು, 49 ಮಗುವಾಯ್ತು. ಅದು ಎಲ್ಲವೂ ಕೂಡ ಹೊರಗೆ ಬಂದು, ಸಹಜವಾಗಿ ಹೊರಗೆ ಬಂದು, ಮಾಯೆಯಿಂದ ಹೊರಗೆ ಬಂದು ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾರೆ. ಇಂದ್ರನು ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾನೆ. ದಿತಿದೇವಿ ಕೇಳಿದಂತೆ, ಏನಿದು ಅಂತ. ಪಾಪ ಇಂದ್ರ ಎಲ್ಲ ಹೇಳ್ದ, ನಾನು ನನ್ನ ರಕ್ಷಣೆಗೋಸ್ಕರ ಹೀಗೆ ಮಾಡಿದ್ದು ಅಂತೆಲ್ಲ ಕಥೆ ಹೇಳ್ದ. ದಿತಿಗೂ ಕೂಡ ಸಿಟ್ಟು ಬಂದಿದ್ರು ಕೂಡ ಸಮಾಧಾನ ಮಾಡಿಕೊಂಡ್ಲು. ಇಂದ್ರ ಹೇಳ್ದ, ಇವರಿಗೆ ಮರುದ್ಗಣಗಳು ಅನ್ನುವಂತಹ ಹೆಸರನ್ನ ಕೊಟ್ಟು ಇವರನ್ನ ನಾನು ದೇವತೆಗಳನ್ನಾಗಿ ಮಾಡ್ತೇನೆ ಅಂತ ಹೇಳಿ ಆ ಸ್ಥಾನವನ್ನ, ಮರುದೇವತಾ ಸ್ಥಾನವನ್ನ ಕೊಟ್ಟ. ಅಲ್ಲಿಗೆ 6ನೇ ಸ್ಕಂದ ಮುಕ್ತಾಯವಾಯಿತು. 7 ಗಂಟೆ 16 ನಿಮಿಷ, 1 ಗಂಟೆ ಆಯ್ತು. ಸ್ವಲ್ಪ ಹೊತ್ತು ನರಸಿಂಹಾವತಾರದೊಂದು ಹೇಳ್ಬಿಡೋಣಲ್ಲ. ಇನ್ನು ಮುಂದೆ 7ನೇ ಸ್ಕಂದದಲ್ಲಿ ಹರೇಶ್ಚರಿತಮದ್ಭುತಂ. ಸಂಸ್ಕೃತ ಭಾಷೆಯ ಪ್ರತಿಯೊಂದು ಶಬ್ದಕ್ಕೂ ನಾನಾ ರೀತಿಯಾದಂತಹ ಅರ್ಥ ಇದೆ. ಹರಿ ಅನ್ನುವಂತಹ ಶಬ್ದಕ್ಕೆ ನಮಗೆ ಗೊತ್ತಿದ್ದ ಹಾಗೆ ವಿಷ್ಣು ಅನ್ನುವಂತಹ ಅರ್ಥ ಸಹಜವಾಗಿದೆ. ಸಿಂಹೋ ಮೃಗೇಂದ್ರ ಪಂಚಾಸ್ಯೋ ಹರಿಯಕ್ಷ ಕೇಸರಿ ಹರಿಹಿ ಅಮರಕೋಶದಲ್ಲಿ ಬರುವಂತಹದ್ದು. ಹರಿ ಅಂದ್ರೆ ಸಿಂಹ ಅಂತರ್ಥ. ಇನ್ನು ಹರಿಮರ್ಕಟ ಮರ್ಕಟಾಯ ಸ್ವಾಹ ಅವನಿಗೆ ಬರುತ್ತಲ್ಲಿ.
ಹಾಗೆ ಹರಿ ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಇದೆ. ಇಲ್ಲಿ ಹರೇಶ್ಚರಿತ ಅದ್ಭುತಂ ಅಂತ ವ್ಯಾಸರು ಹೇಳಿದರು. ಒಂದು ಹರಿ ಅಂದ್ರೆ ಸಿಂಹ ಅಂತ, ಆ ಸಿಂಹದ ಚರಿತ್ರೆ ಬಹಳ ಅದ್ಭುತವಾಗಿದ್ದು ಅಂತ. ನರಹರಿ ಅನ್ನುವಂತಹ ಹೆಸರು ನಾವು ಕೇಳಿರ್ತೀವಿ. ನರಹರಿ ನರಸಿಂಹ ಅಂತ ಅರ್ಥ. ನೃಕೇಸರಿ ಅಂತ ಇಲ್ಲಿ ಬರುತ್ತೆ. ಕೇಸರಿ ಅಂದ್ರೆ ಸಿಂಹ ಅಂತ ಮತ್ತದೇ ಅರ್ಥ, ನರಸಿಂಹ ಅಂತ ಅರ್ಥ. ಹಾಗೆ ಮುಂದೆ ಅದ್ಭುತವಾದಂತಹ ನರಸಿಂಹನ ಚರಿತ್ರೆಯನ್ನ ಹೇಳ್ತೇನೆ ಅಂತ ಹೇಳಿ ಶುಕರು ಶುರು ಮಾಡಿದ್ದಾರೆ. ಮತ್ತದೇ ಕಥೆ. ಯಾಕೋಸ್ಕರ ಕಥೆ ಈಗ ಶುರು ಮಾಡ್ತಾರೆ ಅಂತಂದ್ರೆ, ಈ ಯುಧಿಷ್ಠಿರನ ರಾಜಸೂಯ ಯಾಗದಲ್ಲಿ ಕೃಷ್ಣನಿಗೆ ಅಗ್ರಪೂಜೆ ಮಾಡುವಂತಹ ವಿಷಯ ಬಂದಾಗ ಶಿಶುಪಾಲ ಎದುರಿಸಿದ. ಶಿಶುಪಾಲನನ್ನ ಚಕ್ರದಿಂದ ಸಂಹಾರ ಮಾಡಿದಾಗ ಶಿಶುಪಾಲನ ಜ್ಯೋತಿ ಹೋಗಿ ಕೃಷ್ಣನಲ್ಲಿ ಸೇರಿಕೊಂಡಿತು. ಅವನ ಸ್ಥಾನಕ್ಕೆ ಅವನು ಹಿಂದಿರುಗಿ ಹೋದ. ಈ ಕಥೆಯನ್ನ ಹೇಳುವಾಗ ನಾರದರಲ್ಲಿದ್ರು. ಕೇಳ್ತಾನೆ ಯುಧಿಷ್ಠಿರ, ಯಾಕೆ ಹೀಗಾಯ್ತು, ಅವನು ಹೇಗಲ್ಲಿ ಹೋಗಿ ಸೇರ್ಕೊಂಡ ಅಂತ ಕೇಳಿದಾಗ ಮತ್ತೆ ಜಯ ವಿಜಯರ ಕಥೆಯನ್ನ ಯುಧಿಷ್ಠಿರರಿಗೆ ನಾರದರು ಅಲ್ಲಿ ಹೇಳಿದ್ರಂತೆ. ಅದೇ ಕಥೆಯನ್ನ ಮತ್ತಿಲ್ಲಿ ಅದೇ ಕಥೆ ಇದು ಮುಂದುವರಿತಾ ಇದೆ. ಹಿಂದೆ ಹಾಗೂ ಹಿರಣ್ಯಾಕ್ಷನನ್ನ ವರಾಹ ರೂಪದಲ್ಲಿ ಬಂದು ಸಂಹಾರ ಮಾಡಿದ್ದ ಭಗವಂತ. ಹಿರಣ್ಯಾಕ್ಷನ ವಧೆಯಿಂದ ಕುಟುಂಬದವರಿಗೆಲ್ಲ ತುಂಬಾ ದುಃಖವಾಗಿತ್ತು. ಹಿರಣ್ಯಕಶಿಪು ಅವರನ್ನೆಲ್ಲ ಏನೋ ಸಂಭಾಳಿಸಿ, ಮುಂದೆ ನಾನು ವಿಷ್ಣುವಿನೊಟ್ಟಿಗೆ ಯುದ್ಧವನ್ನ ಮಾಡಿ ನನ್ನ ತಮ್ಮನನ್ನ ಕೊಂದವನನ್ನ ಸಂಹರಿಸ್ತೇನೆ ಅಂತ ಹಠದೊಟ್ಟು ತಪಸ್ಸಿಗೋಸ್ಕರ ಹೋದ. ಪರಮ ದಾರುಣವಾದಂತಹ ತಪಸ್ಸು. ಸತೇಪೆ ಮಂದದ್ರೋಣ್ಯಾಂ ತಪಃ ಪರಮ ದಾರುಣಂ ಊರ್ಧ್ವಬಾಹು ನಭೋ ದೃಷ್ಟಿ ಪಾದಾಂಗುಷ್ಠಾಶ್ರಿತಾವನಿ. ಕಾಲ ಹೆಬ್ಬೆರಳಲ್ಲಿ ಮಾತ್ರ ಭೂಮಿಯ ಮೇಲೆ ನಿಂತುಕೊಂಡು, ಊರ್ಧ್ವಬಾಹು ಎರಡು ಕೈಯನ್ನ ಹೀಗೆ ಮೇಲೆ ಜೋಡಿಸಿಕೊಂಡು, ಆಮೇಲೆ ನಭೋ ದೃಷ್ಟಿ ಆಕಾಶವನ್ನೇ ನೋಡ್ತಾ ಎಷ್ಟೋ ಕಾಲ, ದಿವ್ಯ ವರ್ಷ ಅಂದ್ರೆ ಆ ದೇವಮಾನದ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾನೆ. ತಪಸ್ ಮಾಡ್ತಾ 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 ಶರೀರದ ಸುತ್ತ ಹುತ್ತ ಕಟ್ಟುತ್ತೆ. ಶರೀರದಲ್ಲಿ ಮೂಳೆಯನ್ನ ಬಿಟ್ಟು ಇನ್ನೇನು ಕಾಣಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಮಾಂಸವೆಲ್ಲವೂ ದಹಿಸಿ ಹೋಗುತ್ತೆ. ಕ್ರಮೇಣ ಜಟಾದೀಧಿತಿ, ಜಡೆಯ ಮಧ್ಯದಲ್ಲಿ ಹೊಗೆ ಬರ್ಲಿಕ್ಕೆ ಶುರುವಾಗುತ್ತೆ. ಶರೀರ ತಪಸ್ಸು ಸುಡ್ತಾ 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 ಹೊಗೆ ಬಂದು ದೇವಾನುದೇವತೆಗಳಿಗೆಲ್ಲ ಚಿಂತೆ ಶುರುವಾಗುತ್ತೆ. ನಮಗೆ ಈ ತಪಸ್ಸನ್ನುವಂತಹ ಶಬ್ದವೇ ಹಾಗೆ ಶರೀರವನ್ನ ಒಣಗಿಸುತ್ತೆ ಅಂತ. ಕೆಲವೊಂದಷ್ಟು ಪೂಜಾ ವಿಧಿವಿಧಾನಗಳನ್ನೆಲ್ಲ ಮಾಡುವಾಗ ಸಾತ್ವಿಕವಾದಂತಹ ವಿಧಾನ, ಸ್ವಲ್ಪ ರಾಜಸಿಕವಾಗಿದ್ದು ತಾಮಸಿಕವಾಗಿದ್ದು ವಿಧಾನಗಳನ್ನೆಲ್ಲ ಅನುಷ್ಠಾನ ಮಾಡುವಾಗ ಶರೀರ ಸಹಜವಾಗಿ ತಪ್ಪಿಸುವುದು ಅಂತ, ಅದನ್ನ ಉಷ್ಣ ಆಗಿದೆ ಅಂತ ಕನ್ನಡ ಭಾಷೆಯಲ್ಲಿ ನಾವು ಹೇಳ್ತೀವಿ. ತುಂಬಾ ಹೊತ್ತು ಕೂರುವಿಕೆಯಿಂದ ಸಹಜವಾಗಿ ಯೋಚನೆ ಮಾಡಿದರೆ, ಈಗ ತುಂಬಾ ಹೊತ್ತು ಕೂರಬೇಕು ಅಂತಂದ್ರೆ ಎದ್ದು ವಾಶ್ರೂಮಿಗೆ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೆ ಸರಿಯಾದ ಆಹಾರ ಪದ್ಧತಿಯನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ನೀರು ಕಡಿಮೆ ಕುಡಿಬೇಕಾಗತ್ತೆ, ಅಥವಾ ಬೇರೆ ಆಹಾರವನ್ನ ಕಡಿಮೆ ತಗೊಳ್ಬೇಕಾಗತ್ತೆ. ಈ ಎಲ್ಲ ನಿಯಮಗಳನ್ನು ಮಾಡ್ತಾ ಹೋದಂಗೆ ಶರೀರ ಒಣಗ್ತಾ ಬರೋದು ಸಹಜವೇ. ಆದ್ರೆ ಇದು ಹಂಗಲ್ಲ. ಒಳಗಡೆ ಮಂತ್ರವೂ ಅದೇ, ಉದ್ದೇಶವೂ ಅದೇ, ಎಲ್ಲ ಇದ್ದಾಗ ಒಳಗಡೆಯಿಂದ ಕುದಿತಾ ಬಂದು ಆ ತಪಸ್ಸಿಗೆ ಬ್ರಹ್ಮನಿಗೆ ತುಂಬಾ ಸಂತೋಷವಾಗುತ್ತೆ. ಬ್ರಹ್ಮ ಪ್ರತ್ಯಕ್ಷನಾಗಿ ಅವನ ಶರೀರಕ್ಕೆ ಸೌಷ್ಠವತೆಯನ್ನ ಕೊಡ್ತಾನೆ. ಏನು ಬರಬೇಕು ಅಂತ ಕೇಳ್ತಾನೆ. ಆಗ ಭೂತೇಭ್ಯಸ್ತ್ವದ್ವಿಸೃಷ್ಟೇಭ್ಯ ಮೃತ್ಯುರ್ಮಾ ಭೂವನ್ ಮಮ ಪ್ರಭು. ನಿನ್ನಿಂದ ಸೃಷ್ಟಿಸಲ್ಪಟ್ಟಂತಹ ಯಾವ ಸೃಷ್ಟಿಯಿಂದಲೂ ಕೂಡ ನನಗೆ ಮೃತ್ಯು ಬರಬಾರದು. ಇದೆಲ್ಲ ಗೊತ್ತಿರುವಂತಹದ್ದೇ. ಮನೆಯ ಒಳಗಾಗಬಾರ್ದು, ಹೊರಗಾಗಬಾರ್ದು, ಹಗಲಾಗಬಾರ್ದು, ರಾತ್ರಿ ಆಗಬಾರ್ದು, ಆಯುಧಗಳಿಂದ ಆಗಬಾರ್ದು, ಭೂಮಿಯಲ್ಲಾಗಬಾರ್ದು, ಆಕಾಶದಲ್ಲಾಗಬಾರ್ದು, ಯಾವುದೇ ಕಡೆಯಿಂದ ಹೋಗ್ಲಿ. ವ್ಯಸುಭಿಹಿ, ಪ್ರಾಣ ಇಲ್ಲದಂಥವರಿಂದ ಆಗಬಾರ್ದು. ಅಸುಮದ್ಭಿಹಿ, ಪ್ರಾಣ ಇದ್ದಂತಹ ನೀ ಸೃಷ್ಟಿಸಿದಂತಹ ಯಾರಿಂದಲೂ ಸುರ ಅಸುರ ಮಹೋರಗ, ಸುರ ಮನುಷ್ಯರು, ಅಸುರ ರಾಕ್ಷಸರು, ಮಹೋರಗ ಸರ್ಪಾದಿಗಳು ಯಾರಿಂದಲೂ ನನಗೆ ಸಾವು ಬರಬಾರದು. ಅಪ್ರತಿದ್ವಂದ್ವತಾಂ, ನನಗೆ ಯುದ್ಧದಲ್ಲಿ ಎದುರೇ ಇರಬಾರದು. ಇಂತಹ ವರವ ಏಕಪತ್ಯಂಚ ದೇಹಿನ, ಇಡೀ ಜಗತ್ತಿಗೆ ನಾನು ಸಾಮ್ರಾಟ್ ಆಗಬೇಕು ಅಂತೆಲ್ಲ ಕೇಳಿದ. ಬ್ರಹ್ಮದೇವರು ಹೇಳ್ತಾರಂತೆ, ತಾತ ಮಗನೇ, ಇಮೇ ದುರ್ಲಭಾಹ
ಇದನ್ನ ಕೊಡೋದು ಬಹಳ ಕಷ್ಟ, ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನಿನ್ನಲ್ಲಿರುವಂತಹ ಪ್ರೀತಿಯಿಂದ ನೀನು ಮಾಡಿದಂತಹ ತಪಸ್ಸಿಗೆ ಒಲಿದು ಈ ವರವನ್ನ ಕೊಡ್ತಾ ಇದ್ದೇನೆ ಅಂತ ಅನುಗ್ರಹ ಮಾಡಿದ. ಇಷ್ಟ ಆಗ್ತಿದ್ದಂಗೆ ಹಿರಣ್ಯಕಶಿಪುವಿಗೆ ಆನೆ ಬಲ ಬಂತು. ದೇವಾನುದೇವತೆಗಳನ್ನೆಲ್ಲ ತನ್ನ ಹಿಡಿತದಲ್ಲಿಟ್ಟುಕೊಂಡ. ಇದೆಲ್ಲ ನಿಮಗೆ ಗೊತ್ತಿರುವಂತಹ ಕಥೆಗಳೇ. ಮುಂದೆ ಪ್ರಹ್ಲಾದನಿಗೆ ಅವನ ಮಗನಾದಂತಹ ಪ್ರಹ್ಲಾದ, ಅನುಹ್ಲಾದ, ಸಂಹ್ಲಾದ, ಹ್ಲಾದ ಅಂತ 4 ಜನ ಗಂಡ್ಮಕ್ಕಳು. ಅದರಲ್ಲಿ ಈ ಪ್ರಹ್ಲಾದ ಅನ್ನುವಂಥವನಿಗೆ ವಿಶೇಷವಾದಂತಹ ಸ್ಥಾನ. ಯಾಕಂದ್ರೆ ಪರಮ ಭಾಗವತ. ನಾವು ಪರಮ ಭಾಗವತರ ಶ್ಲೋಕವನ್ನ ಪ್ರತಿನಿತ್ಯ ಹೇಳುವಾಗ ಮೊದಲನೇ ಹೆಸರೇ ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾಂಬರೀಷ ಅಂತ ಶುರು ಮಾಡ್ತೀವಿ. ಆ ಪ್ರಹ್ಲಾದ ಅನ್ನುವಂತಹ ಹೆಸರು ಮನಸ್ಸಿಗೂ ಅಷ್ಟೇ ಆಹ್ಲಾದ ಕೊಡುತ್ತೆ, ಅಷ್ಟು ಚಂದ. ಅವನ ಪಾತ್ರವೂ ಅಷ್ಟೇ ಸುಂದರವಾಗಿದ್ದು. ಆ ಪ್ರಹ್ಲಾದನಿಗೆ ಉಪನಯನ ಸಂಸ್ಕಾರವನ್ನು ಮಾಡಿ ಚಂಡಾಮರ್ಕರ ಹತ್ರ ವಿದ್ಯಾಭ್ಯಾಸಕ್ಕೆ ಅಂತ ಕಳಿಸಿದ್ರೆ ಸ್ವಲ್ಪ ದಿನ ವಿದ್ಯೆ ಓದ್ಕೊಂಡು ಬಂದಂತಹ ಮಗನಿಗೆ ಏನ್ ಕಲ್ತ್ಕೊಂಡು ಬಂದಿದ್ಯೋ ಅಂತ ಕೇಳಿದ್ರೆ, ಹಿತ್ವಾತ್ಮಪಾತಂ ಗೃಹಮಂಧಕೋಪಂ ವನಂಗತೋ ಯದ್ಧರಿಮಾಶ್ರಜೇತ. ಏನ್ ಕಲ್ತ್ಕೊಂಡು ಬಂದಿದ್ದೀನಿ ಅಂತ ಕೇಳಿದ್ಯಲ್ಲಪ್ಪ, ಏನ್ ಗೊತ್ತಾ, ಈ ಸಂಸಾರ, ಅದು ಇದು, ನೋವು ನಲಿವು ಇವೆಲ್ಲವನ್ನು ಬಿಟ್ಟು ಅಂಧಕೋಪ, ಈ ಅಂಧಕಾರ ತುಂಬಿದಂತಹ ಬಾವಿ ಮನೆ ಇದನ್ನ ಬಿಟ್ಟು ವನಂಗತಃ ಕಾಡಿಗೆ ಹೋಗಬೇಕು. ಹರಿಮಾಶ್ರಯೇತ, ವಿಷ್ಣುವನ್ನ ಆಶ್ರಯ ಮಾಡಬೇಕು. ಹಿರಣ್ಯಕಶಿಪುವಿಗೆ ನಗು ಬಂತು. ಮೊದಲನೇ ಸರಿ ಅಲ್ವಾ, ನಗು ಬಂತು. ಓಹೋ ನಗಾಡ್ದ, ಜಹಾಸ ನಗಾಡ್ದ. ಮಕ್ಕಳು ಬುದ್ಧಿ ಇವಕ್ಕೇನೋ ಗೊತ್ತಾಗಲ್ಲ ಅಂತ ಹೇಳಿ ಅಧ್ಯಾಪಕರನ್ನ ಕರೆದು ಸರಿಯಾಗಿ ಇವನಿಗೆ ಪಾಠ ಹೇಳ್ಕೊಡಿ ಅಂತ ಜೋರು ಮಾಡಿ ಕಳಿಸಿದೆ. ಹೋಗ್ಲಿ, ಕೆಲವು ಕಾಲ ನಂತರ ಅಧ್ಯಾಪಕರು ಏನೋ ಒಂದಷ್ಟು ಹೇಳ್ಕೊಟ್ರು. ಈಗಲಾದ್ರೂ ನನಗೆ ಬೇಕಾದಂಗೆ ಇವನೇನಾದ್ರು ಹೇಳ್ತಾನೋ ಅಂತ ಕೇಳಿದ್ರೆ ಇಲ್ಲ. ಯಥಾ ಭ್ರಾಮ್ಯತ್ಯಯೋ ಬ್ರಹ್ಮನ್ ಸ್ವಯಂ ಆಕರ್ಷ ಸನ್ನಿಧೌ ತಥಾ ಮೇ ಭಿದ್ಯತೆ ಚೇತಶ್ಚಕ್ರಪಾಣೇ ಯದೃಚ್ಛಯ. ಈ ಜಗತ್ತಲ್ಲಿ ಬೇರೆ ಇರುವಂತಹ ಎಲ್ಲ ವಿಚಾರಗಳು ಆಕರ್ಷಣೆ ಮಾಡ್ತಾ ಇದ್ರು, ನನ್ನನ್ನ ಅವನೇ ಆಕರ್ಷಣೆ ಮಾಡ್ತಾ ಇದ್ದಾನೆ. ಏನಿಲ್ಲ, ಅವನನ್ನು ಧ್ಯಾನ ಮಾಡಬೇಕು, ಈ ಜಗತ್ತನ್ನ ಬಿಡಬೇಕು. ಮತ್ತಿದನ್ನೇ ಹೇಳ್ದ, ಯಾವಾಗ ಹರಿಯನ್ನ ಆಶ್ರಯಿಸಬೇಕು ಅಂತ ಹೇಳಿದ್ನೋ ಹಿರಣ್ಯಕಶಿಪುವಿಗೆ ಅತ್ಯಂತ ಕೋಪ ಉಂಟಾಯಿತು. ತನ್ನ ತಮ್ಮನನ್ನ ಕೊಂದಂತಹ ಮೋಸಗಾರ ವಿಷ್ಣುವನ್ನ ಹೊಗಳ್ತಾ ಇದ್ದಾನಲ್ಲ ಇವನು ಅಂತ ಹೇಳಿ ಈ ಸರಿ ಸಿಟ್ಟಿನಿಂದ ಅಧ್ಯಾಪಕರಿಗೆಲ್ಲ ಅಥವಾ ಗುರುಕುಲದ ವ್ಯವಸ್ಥಾಪಕರಿಗೆಲ್ಲ ಆಜ್ಞೆಯನ್ನು ಮಾಡ್ದ. ಏನ್ ಆಜ್ಞೆ ಮಾಡ್ದ? ಇವನು ಮೊದಲಿಂದ ಹೇಳ್ಕೊಂಡು ಬಂದಿದ್ದು ಹಿರಣ್ಯಕಶಿಪು ತಾನೇ ದೇವರು ಅಂತ, ತಾನೇ ದೇವರು, ತನ್ನನ್ನೇ ಆರಾಧಿಸಬೇಕು ಅಂತ, ಅದನ್ನೇ ಹೇಳ್ಕೊಡಿ ಅಂತ ಹೇಳ್ದ. ಮುಂದೆ ನಿಮ್ಗೆಲ್ಲ ಗೊತ್ತಿದ್ದಂಗೆ ಗುರುಗಳು ಪಾಪ ತುಂಬಾ ಕಷ್ಟಪಟ್ಟರು. ಎಷ್ಟು ಕಷ್ಟಪಟ್ಟರು ಕೂಡ ಈ ಪ್ರಹ್ಲಾದನನ್ನ ಬದಲಿಸಲಿಕ್ಕಾಗಲಿಲ್ಲ. ಪ್ರಹ್ಲಾದ ತಾನು ಈ ಚಿಂತನೆಯನ್ನ ಮಾಡುವುದಲ್ಲದೆ ತನ್ನ ಪಾಠಶಾಲೆಯಲ್ಲಿ ಗುರುಕುಲದಲ್ಲಿದ್ದಂತಹ ತನ್ನ ಸಹಪಾಠಿಗಳಿಗೂ ಕೂಡ ಮಹಾವಿಷ್ಣುವಿನ ಕೀರ್ತನೆಯ ಬಗ್ಗೆನೇ ಹೇಳಿ ಶುರು ಮಾಡಿದ. ಅವನನ್ನು ರನ್ನೆ ಮಾಡೋದು, ಈ ಮಕ್ಕಳೆಲ್ಲ ಪಾಠಶಾಲೆಯಲ್ಲಿ ಆ ವಿಷ್ಣುವಿನ ಪೂಜೆಯನ್ನ ಮಾಡುವಂತಹದ್ದು, ಅವನ ಕಥಾ ಸಂಕೀರ್ತನೆಯನ್ನ, ನಾಮ ಸಂಕೀರ್ತನೆಯನ್ನ ಮಾಡುವಂತಹದ್ದು, ಹೀಗೆಲ್ಲ ಶುರು ಮಾಡಿಸಿದ. ಕೆಲವು ಮಕ್ಕಳಿಗೆ ಅನುಮಾನ ಬಂತು, ಅಲ್ಲ ನೀನು ನೋಡಿದರೆ ಮಹಾವಿಷ್ಣುವಿನ ಪರಿಪೂರ್ಣ ವೈರಿಯಾದಂತಹ ಹಿರಣ್ಯಕಶಿಪುವಿನ ಮಗ, ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಹೆಸರನ್ನು ಹೇಳುವುದಾಗ್ಲಿ ಕಥೆಯನ್ನ ಹೇಳುವುದಾಗ್ಲಿ ಅವಕಾಶವೇ ಇಲ್ಲ, ಅಂಥದ್ರಲ್ಲಿ ನಿನಗೆ ಯಾಕೆ ಗೊತ್ತಾಯ್ತೋ ಇವೆಲ್ಲ ಅಂತ ಕೇಳಿದ್ರೆ, ಈ ಹಿರಣ್ಯಕಶಿಪು ತಪಸ್ಸಿಗೆ ಹೋದಂತಹ ಸಂದರ್ಭದ ಕಥೆಯನ್ನ ಇವ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಹಿರಣ್ಯಕಶಿಪು ತಪಸ್ಸಿಗೆ ಹೊರಟ, ನಮ್ಮಮ್ಮ ಗರ್ಭಿಣಿಯಾಗಿದ್ಲು. ಆಗ ಅವಳು ಅರಮನೆಯಿಂದ ಹೊರಗಡೆ ಎದ್ದು ಬರ್ತಿರ್ಲಿಲ್ಲ. ಇಂದ್ರನಿಗೆ ಹಿರಣ್ಯಕಶಿಪು ತಪಸ್ಸಿಗೆ ಹೋಗಿದ್ದಾನೆ, ರಾಕ್ಷಸರ ನೇತ ಯಾರೂ ಇಲ್ಲ, ಒಡೆಯ ಯಾರೂ ಇಲ್ಲ, ಈಗ ರಾಕ್ಷಸರೊಟ್ಟಿಗೆ ಯುದ್ಧ ಮಾಡಿ ಅವರನ್ನ ಸೋಲಿಸಿ ಬಿಡಬೇಕು ಅಂತ ಯುದ್ಧಕ್ಕೋಸ್ಕರ ಬಂದಿದ್ದಾನೆ. ಅಷ್ಟರ ಮಧ್ಯ ನಮ್ಮಮ್ಮ ಗರ್ಭಿಣಿ ಅಂತ ಗೊತ್ತಾಯಿತು. ಹಾಗಾಗಿ ಒಳಗಿದ್ದಂತಹ ಮಗುವನ್ನ ಸಾಯಿಸ್ತೇನೆ ಅಂತ ಹೊರಟಿದ್ದಾನೆ, ಓಡಿಸ್ಕೊಂಡು ಬರ್ತಾ ಇದ್ದಾನೆ. ಆಗ ನಾರದರು ಸಿಕ್ಕಿ, ನೋಡು ಈ ಗರ್ಭಿಣಿಗೆ ಏನು ತೊಂದರೆ ಕೊಡಬೇಡ ಅಂತ ಹೇಳಿದ್ರಂತೆ. ಆಗ ಇಂದ್ರ ಹೇಳಿದ್ದಂತೆ, ನಾನು ಇವಳಿಗೆ ತೊಂದರೆ ಕೊಡಬೇಕು ಅಂತ ನನ್ನ ಉದ್ದೇಶ ಅಲ್ಲ, ಇವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವಂತಹ ಅಸುರನ ಮುಂದಿನ ಕುಡಿ, ಅವನೇ ಅಷ್ಟು ದುಷ್ಟ ಅಂತಾದ್ರೆ ಅವನ ಮಗ ಇನ್ನೆಷ್ಟು ದುಷ್ಟನಾಗ್ಲಿಕ್ಕಿಲ್ಲ.
ಆ ಮಗುವನ್ನ ಸಾಯಿಸ್ತೇನೆ ಅಂತ. ಅದಕ್ಕೆ ನಾರದರು ಹೇಳಿದ್ರಂತೆ, ಅಯ್ಯ, ಅವನು ದುಷ್ಟನಿರಬಹುದು, ಆದರೆ ಹೊಟ್ಟೆಯ ಒಳಗೆ ಬೆಳೆಯುತ್ತಿರುವಂತಹ ಈ ಮಗು ಮುಂದೆ ಪರಮ ಭಾಗವತನಾಗುತ್ತಾನೆ, ಬಿಟ್ಟು ಬಿಡು ಅಂತ ಹೇಳಿ ಇಂದ್ರನ್ನ ಕೇಳ್ಕೊಂಡ್ರು. ಇಂದ್ರ ಹೊರಟ. ನಾರದ ತನ್ನ ಆಶ್ರಮದಲ್ಲಿ ಹಿರಣ್ಯಕಶಿಪು ತಪಸ್ಸನ್ನ ಮುಗಿಸಿ ಬರುವವರೆಗೂ ಅವಳನ್ನ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ತಗೊಂಡ್ರು. ಅಷ್ಟೇ ಅಲ್ಲದೆ ಅವಳನ್ನ ಆಶ್ರಮದಲ್ಲಿ ಕೂರಿಸಿ ಅವಳಿಗೆ ಅವಳ ಗರ್ಭದಲ್ಲಿರುವಂತಹ ಮಗುವಿಗೆ ನನಗೆ ಬ್ರಹ್ಮಜ್ಞಾನವನ್ನ ಎಲ್ಲ ಉಪದೇಶ ಮಾಡಿದ್ರು ನಾರದರು. ಹಾಗಾಗಿ ನನಗೆ ಮಹಾವಿಷ್ಣುವಿನ ಬಗ್ಗೆ ಎಲ್ಲ ಗೊತ್ತು, ಅವನ ಬಗ್ಗೆ ನನಗೆ ಭಕ್ತಿ ಅಂತ ಅಸುರರ ಬಾಲಕರೊಟ್ಟಿಗೆ ಹೇಳ್ತಾ ಇದ್ದಾನೆ. ಆಯ್ತು, ಇದು ಹೀಗೆ ಮುಂದುವರಿತು. ಪಾಠಶಾಲೆಯಲ್ಲೂ ಇದಾದ ನಂತರದಲ್ಲಿ ಮುಂದೆ ಹಿರಣ್ಯಕಶಿಪುವಿನ ಆರ್ಭಟ ಜಾಸ್ತಿ ಆಯಿತು. ಏನಾದರೂ ಮಾಡಿ ಈ ಮಗುವನ್ನ ತಿದ್ದಬೇಕು, ಇಲ್ವೋ ಈ ಮಗುವನ್ನ ಸಂಹಾರ ಮಾಡಬೇಕು ತೀರ್ಮಾನ ಮಾಡಿಬಿಟ್ಟ. ಕೊನೆಯದಾಗಿ ಕೇಳ್ತಿದ್ದೇನೆ, ಹೇ ದುರ್ವಿನೀತ, ವಿನಯವೇ ಇಲ್ಲದವನೇ, ಮಂದಾತ್ಮನ್, ದಡ್ಡ, ಕುಲಭೇದಕರ, ರಾಕ್ಷಸರ ವಂಶಕ್ಕೆ ಅವಮಾನವನ್ನ ಮಾಡುವವನೇ, ಅಧಮ, ದುಷ್ಟ, ನೀಚ, ಮಗನಿಗೆ ಬೈತಾ ಇರೋದು. ನಾನು ಹೇಳಿದ್ದನ್ನು ಕೇಳೋದಿಲ್ಲ ಅಲ್ವಾ? ವಿಷ್ಣುವಿನ ಧ್ಯಾನವನ್ನ ಮಾಡೋದು ನಿಲ್ಲಿಸೋದಿಲ್ಲ ಅಲ್ವಾ? ಹಾಗಾಗಿ ನಿನ್ನನ್ನು ನಾನು ಈಗಲೇ ಅಳಿಸಿ ಬಿಡುತ್ತೇನೆ. ಇದ್ರ ಮುಂದೆ ಕಥೆಗಳೆಲ್ಲ ಬೇಕಾದಷ್ಟಿದೆ, ನಿಮ್ಗೆ ಗೊತ್ತಿರುತ್ತೆ. ಆನೆಯಿಂದ ಮೆಡ್ಸಿದ್ದು, ಪರ್ವತದಿಂದ ಕೆಳ ಹಾಕ್ಸಿದ್ದು, ನೀರಲ್ಲಿ ಕಲ್ಲು ಕಟ್ಟಿ ಮುಳುಗಿಸಿದ್ದು, ಇವೆಲ್ಲ ಬೇಕಾದಷ್ಟು ಕಥೆಗಳು. ಎಲ್ಲ ಸಂದರ್ಭದಲ್ಲೂ ಈ ಪುಣ್ಯಾತ್ಮ ಮಾಡಿದ್ದು ವಿಷ್ಣುವಿನ ಧ್ಯಾನ ಒಂದೇ. ಅದರಲ್ಲಿ ವಿಷ್ಣು ಪುರಾಣದಲ್ಲಿ ಅತೀ ಸುಂದರವಾಗಿ ಹೇಳ್ತಾರೆ, ಯಾವಾಗ ನೀರಲ್ಲಿ ಮುಳುಗ್ತಾ ಇದ್ನೋ, ಇನ್ನೇನು ಮುಳುಗಿ ಪ್ರಾಣ ಶರೀರದಿಂದ ಬಿಟ್ಟು ಹೋಗುತ್ತೆ ಅಂತಿತ್ತು, ಅಷ್ಟರ ಹೊತ್ತಿಗೆ ಅವನ ಬ್ರಹ್ಮಜ್ಞಾನದ ಚಿಂತನೆ ಎಷ್ಟು ಉತ್ತುಂಗ ಸ್ಥಿತಿಗೆ ಏರಿತ್ತು ಅಂತಂದ್ರೆ, ನೀನು ಬೇರೆಯಲ್ಲ, ನಾನು ಬೇರೆಯಲ್ಲ, ನಾನು ನೀನು ಇಬ್ರು ಒಂದೇ ಅಂತ ವಿಷ್ಣು ಪುರಾಣದಲ್ಲಿ ಹೇಳುತ್ತೆ. ಆ ರೀತಿಯಾಗಿ ಧ್ಯಾನ ಮಾಡಿ ಆ ಸಂಕಟದಿಂದ ಹೊರ ಬಂದಿದ್ದ ಅವನೇ ಇವನಾಗ್ಬಿಟ್ನಲ್ಲ, ವಿಷ್ಣುನೇ ಆದ್ನಲ್ವಾ. ಇವನು ವಿಷ್ಣು ಆದ, ವಿಷ್ಣು ಹೊರ ಬಂದ್ಬಿಟ್ಟ. ಇದನ್ನ ನಿರೂಪಿಸಲಿಕ್ಕೆ ಬೇರೆ ಸಭೆ ಆಗತ್ತೆ. ಅದು ಧರ್ಮಶಾಸ್ತ್ರದ ಸಭೆ ಆಗ್ಬೇಕು, ವಿದ್ವತ್ ಸಭೆ ಆಗ್ಬೇಕು. ಇಲ್ಲಿ ಕಥೆಯನ್ನ ಮಾತ್ರ ನಾ ಹೇಳ್ತಾ ಇರೋದು. ಹಾಗೆ ಇಷ್ಟೆಲ್ಲ ಆದ್ಮೇಲೆ ಮುಂದೆ ದೊಡ್ಡ ಯುದ್ಧ ಆಗುವಂತಹ ಸಂದರ್ಭ ಬಂದಿದೆ. ಇಷ್ಟೆಲ್ಲ ಆದ್ರೂ ಪುಣ್ಯಾತ್ಮ ಪ್ರಹ್ಲಾದನಿಗೆ ಹೆದರಿಕೆ ಆಗ್ತಿಲ್ಲ. ಅಲ್ಲಪ್ಪ, ನಾನೇನೋ ದೊಡ್ಡ ರಾಜ, ಹಾಗೆ ಹೀಗೆ ನಾನು ಹೇಳಿದ್ದೇ ಶಾಸನ ನಡಿಬೇಕು ಅಂತಿದ್ಯಲ್ಲ, ನಿಮ್ಗೊಬ್ಬನಿಗೆ ಅಲ್ಲ, ಎಷ್ಟು ಜನ ಬಲವಂತರು ಇದ್ದಾರೋ, ಯಾರ್ಯಾರಿದ್ದಾರೋ ಜಗತ್ತಲ್ಲಿ ಅವರೆಲ್ಲರಿಗೂ ಅವನೇ ಬಲವಂತ, ಅವನೇ ರಾಜ, ಅವನೇ ಬ್ರಹ್ಮಾದಿ ದೇವತೆಗಳು ಕೂಡ ಅವನ ವಶದಲ್ಲೇ ಇದ್ದಾರೆ. ನಿಂದೇನು ನಿನಗ್ ಬೇಕು ಅಂತಿದ್ರೆ ಅವನು ಶರಣಾಗತನಾಗು, ನೀನು ಬದುಕೋ. ಇಲ್ಲ, ಹಿರಣ್ಯಕಶಿಪುವಿಗೆ ಸಿಟ್ಟನ್ನ ತಡಲಿಕ್ಕೆ ಆಗ್ತಾ ಇಲ್ಲ. ವ್ಯಕ್ತಂತ್ವಂ ಮರ್ತು ಕಾಮೋಸಿ, ಇಲ್ಲ, ನಿನಗೆ ಸಾಯ್ಬೇಕು ಅಂತ ಸಮಯ ಬಂದಾಗಿದೆ ಅಂತ ಅನ್ಸುತ್ತೆ. ಯಸ್ತ್ವಯ ಮಂದಭಾಗ್ಯೋಕ್ತ, ಅವನೇನು ವಿಷ್ಣು 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 ಅಂತ ಹೇಳ್ತಾ ಇದೆಯಲ್ಲ, ಎಲ್ಲಿದ್ದಾನ ಅವನು? ನನ್ನ ಜಗದೀಶ್ವರ ಅಂತ ಒಪ್ಪು ಅಂತ ನಾನು ನಿಂಗೆ ಹೇಳಿದ್ರೆ, ನೀನಲ್ಲ ಜಗದೀಶ್ವರ, ಇನ್ನೊಬ್ಬ ಜಗದೀಶ್ವರ ಅಂತ ನೀ ಹೇಳ್ತಾ ಇದ್ಯಲ್ಲ, ಅವನಿಗೆ ಎಲ್ಲಿದ್ದಾನೆ? ಇದರ ಕಥೆ ಅತೀ ವಿಸ್ತಾರವಾಗಿದೆ. ಈ ಹಿರಣ್ಯಕಶಿಪುವಿನ ಕಥೆ ಇದೆಯಲ್ಲ, ಹರೇಶ್ಚರಿತಂ ಅದ್ಭುತಂ ಅಂತ ಅದಕ್ಕೆ ಮೊದಲೇ ಹೇಳಿದ್ವಿ. ಅತ್ಯಂತ ಅದ್ಭುತವಾದಂತಹ ಕಥೆ. ಒಂದೆರಡು ವಾಕ್ಯಗಳಲ್ಲೋ, 5 ನಿಮಿಷ, 10 ನಿಮಿಷ, ಕಾಲ್ ಗಂಟೆ, ಅರ್ಧ ಗಂಟೆಲೋ ಈ ಕಥೆಯನ್ನ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆಲ್ರಿಗೂ ಕಥೆ ಗೊತ್ತಿರೋದ್ರಿಂದ ಚೂರು ಹೇಳ್ಕೊಂಡು ಹೋಗೋದಷ್ಟೇ. ನೀ ಹೇಳುವಂತಹ ಜಗದೀಶ್ವರ ಅಲ್ಲೆಲ್ಲೋ ಇದ್ದಾನೆ ಅಂತ ಹೇಳ್ತಾ ಇದ್ಯಲ್ಲ, ಎಲ್ಲ ಕಡೆ ಇರೋದು ಅದೇ ಜಗದೀಶ, ಆದ್ರೆ ಕಸ್ಮಾತ್ ಸ್ತಂಭೆ ನ ದೃಶ್ಯತೆ, ಇರದೇ ಹೌದು ಅಂತ ಈ ಕಂಬದಲ್ಲಿ ಯಾಕೆ ಕಾಣ್ತಿಲ್ಲ ಅಂತ ಇದ್ದಾನ ತೋರಿಸು. ಒಂದ್ ವೇಳೆ ಗೋಪಾಯೇತ ಹರಿಸ್ತ್ವಾದ್ಯ, ಅವನಿಗೆ ಶರಣಾಗತ ಆಗಿದ್ಯಲ್ಲ, ಅವನಿಗೆ ನಿನ್ನ ರಕ್ಷಣೆ ಮಾಡೋದೇ ಹೌದು ಅಂತಾದ್ರೆ ನಾನ್ ನಿನ್ನ ಕುತ್ತಿಗೆಯನ್ನ ಕತ್ತರಿಸಿ ಹಾಕ್ತೀನಿ, ಬಂದು ರಕ್ಷಣೆ ಮಾಡ್ಲಿ ಅಂತ ಹಿರಣ್ಯಕಶಿಪು ಹೊರಟಿದ್ದಾನೆ. ಒಂದು ಕಂಬಕ್ಕೆ ಪೆಟ್ಟನ್ನು ನೀವೆಲ್ಲ ನೋಡಿರುವಂತೆ ಫಿಲಂಗಳೆಲ್ಲ ಬೇಕಾದಷ್ಟು ನೋಡ್ಬಿಟ್ಟಿದ್ದೀರಿ. ನಾನು ಹೇಳೋದು ತುಂಬಾ ಸಪ್ಪೆಯಾಗಿರುತ್ತೆ, ನೀವು ನೋಡಿದ ಒಳ್ಳೆ ರಮಣೀಯವಾಗಿರುತ್ತೆ. ಹಾಗೆ ದುರುಕ್ತೈಹಿ ಸ್ತಂಭಂತತಾಡ, ಸ್ತಂಭಕ್ಕೆ ಒಂದು ಗದೆಯಿಂದ ಪೆಟ್ಟು ಕೊಟ್ಟಿದ್ದಾನಂತೆ. ಆಗ
ಸತ್ಯಂ ವಿಧಾತು ನಿಜಭೃತ್ಯಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾನ್ನಮೃಗನ್ನ ಮಾನುಷಂ. ನಿಜಭೃತ್ಯಭಾಷಿತಂ ಸತ್ಯಂ ವಿಧಾತು. ಪ್ರಹ್ಲಾದ ಭಗವಂತನ ಸೇವಕ. ಅವನು ಹೇಳಿದಂತಹ ಮಾತನ್ನ ಸತ್ಯ ಮಾಡಲಿಕ್ಕೋಸ್ಕರವಾಗಿ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ, ಎಲ್ಲ ಕಡೆಯಲ್ಲೂ ತಾನಿದ್ದೇನೆ ಅನ್ನುವಂತಹದ್ದನ್ನ ತೋರಿಸಲಿಕ್ಕೋಸ್ಕರವಾಗಿ ಅತ್ಯದ್ಭುತವಾದಂತಹ ರೂಪವನ್ನ ಹೊಂದಿಕೊಂಡು ನ ಮೃಗಂ, ಅತ್ತ ಸಿಂಹವೂ ಅಲ್ಲದೆ, ನ ಮಾನುಷಂ, ಇತ್ತ ಮನುಷ್ಯ ರೂಪವೂ ಅಲ್ಲದೆ, ಅವನೇ ಕೇಳಿದಂತಹ ವರಕ್ಕನುಗುಣವಾಗಿ ನರಸಿಂಹನಾಗಿ ಕಂಬದಿಂದ ಉದಯಿಸಿದ. ಎಷ್ಟು ಸುಂದರವಾಗಿದೆ ಅಂದ್ರೆ, ನಮಗೆ ಲಕ್ಷ್ಮೀ ನರಸಿಂಹನ ರೂಪ ಗೊತ್ತು. ಯಾಕಂದ್ರೆ ಬೇಕಾದಷ್ಟು ಫಿಲಮ್ಮು ಅಥವಾ ಚಿತ್ರಗಳು ಅಥವಾ ನಾವು ಅವನ ಅವತಾರ ಆಗಿದ್ದು ನಾವು ನೋಡಿದೀವಿ ಅಂತ ಇಟ್ಕೊಳ್ಳೋಣ, ಎಲ್ಲೆಲ್ಲೋ ದೇವಸ್ಥಾನಗಳು. ಒಂದು ವೇಳೆ ಆ ತರಹದ ಒಂದು ರೂಪ ಇದೆ ಅಂತ ನಮ್ಗೆ ಗೊತ್ತಿಲ್ಲದೆ ಹೋದ್ರೆ ಅವನು ಹೆಂಗಿದ್ದಾನು ಅಂತ ಒಂದು ಕಲ್ಪನೆ. ದಕ್ಷ ಪ್ರಜಾಪತಿಗೆ ಆಡಿನ ಕುತ್ತಿಗೆಯನ್ನು ಸೇರಿಸಲಾಯಿತು, ಅವನು ಆ ರೀತಿ ಇದ್ದ. ನಂದಿಕೇಶ್ವರನಿಗೆ ಎತ್ತಿನ ತಲೆ ಇತ್ತು, ಅವನು ಆ ರೀತಿ ಇದ್ದ. ಮಹಿಷಾಸುರನಿಗೆ ಎಮ್ಮೆಯ ಕೋಣದ ತಲೆ ಇತ್ತು, ಮನುಷ್ಯ ಶರೀರ ಇತ್ತು, ಅವನು ಹಾಗಿದ್ದ ಕಲ್ಪನೆ. ಈ ರೀತಿಯಾದಂತಹ ಒಂದು ಕಲ್ಪನೆಯಿಂದ ಅವನು ಬರ್ತಾನೆ ಅಂತ ಕಲ್ಪನೆಯೇ ಇರಲಿಲ್ಲ. ಎಲ್ಲ ದೇವಾದಿ ದೇವತೆಗಳು ಅರಮನೆಯಲ್ಲಿ ಬಂದು ಕಾಯ್ತಾ ಇದ್ದಾರೆ, ಹೇಗೆ ಬರ್ತಾನೆ ನೋಡ್ಬೇಕು ಅಂತ ಹೇಳಿ. ಕೃಷ್ಣಾವತಾರದಲ್ಲಿ ಹೇಳಿದ್ದ ನಾಲ್ ಹುಡ್ತೀನಿ ಅಂತ ಹೇಳಿ, ರಾಮಾವತಾರದಲ್ಲಿ ಹೇಳಿದ್ದ ಅಲ್ಲಿ ಹುಡ್ತೀನಿ ಅಂತಾರೆ. ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದ ಪುಣ್ಯಾತ್ಮ, ಇಲ್ಲಿ ಹೇಳಲೇ ಇಲ್ಲ, ಏಕಾಏಕಿ ಬಂದು ನಿಂತಿದ್ದಾನೆ. ಅವನನ್ನು ನೋಡಿದರೆ ಹಿರಣ್ಯಕಶಿಪುವಿಗೆ ಹೆದರಿಕೆ ಆಗಬೇಕಿತ್ತು, ಇಲ್ಲ. ಹಿರಣ್ಯಕಶಿಪು ಅವನನ್ನು ನೋಡಿ ಎದೆ ಏರಿಸಿಕೊಂಡು ಯುದ್ಧ ಮಾಡಲಿಕ್ಕೆ ಅಂತ ಬಂದ. ಮುಂದೆ ಅವನೇ ಕೇಳಿಕೊಂಡಂತೆ ದ್ವಾರಯೂರ ಆಪತ್ಯ, ಹೊಸದ ಮೇಲೆ ಕಾಲ ಮೇಲೆ ಕೂರಿಸ್ಕೊಂಡು ಕೈ ಎಂಬ ನಖಾಯುಧದಿಂದ ಅವನನ್ನ ಆಂತ್ರಮಾಲಿ ಕರುಳನ್ನ ಬಗೆದು ಅವನ ಸಂಹಾರವನ್ನ ಮಾಡ್ದ. ಎಷ್ಟು ಪುಣ್ಯಾತ್ಮ ಹಿರಣ್ಯಕಶಿಪು ಅಂತಂದ್ರೆ, ಭಗವಂತನ ಕಾಲ ಮೇಲೆ ಕೂತ್ಕೊಂಡವ್ರು ಜಗತ್ತಲ್ಲಿ ಇನ್ಯಾರು ಇಲ್ಲ. ಲಕ್ಷ್ಮಿ ಒಬ್ಬಳು ಇಲ್ಲಿ ಕೂತಿದ್ಲು ಬಿಟ್ರೆ ಇನ್ಯಾರು ಇಲ್ಲ. ತನ್ನ ಕಾಲ ಮೇಲೆ ಕೂರಿಸ್ಕೊಂಡು ಸಂಹಾರ ಮಾಡ್ದ. ಇಷ್ಟೆಲ್ಲ ಆಯ್ತು. ಇದಾದ್ಮೇಲೆ ಪ್ರಹ್ಲಾದಾದಿಗಳು ಬ್ರಹ್ಮಾದಿಗಳು ಭಗವಂತನನ್ನ ಸ್ತುತಿ ಮಾಡಿದರು. ಸ್ತುತಿ ಮಾಡಿದ ಮೇಲೆ ಪ್ರಸನ್ನನಾಗಿರಲಿಲ್ಲ. ಎಷ್ಟು ಸ್ತುತಿಯಿಂದಲೂ ಕೂಡ ಪ್ರಸನ್ನನಾಗಿರಲಿಲ್ಲ. ಆಗ ಬ್ರಹ್ಮ ಲಕ್ಷ್ಮಿಯ ಬಳಿಗೆ ಬಂದು ಕೇಳಿದನಂತೆ, ಹೋಗಿ ನಿನ್ನ ಗಂಡನನ್ನ ಸಮಾಧಾನ ಮಾಡುತ್ತಾಯಿ. ಆದರೆ ಅವಳಿಗೂ ಕೂಡ ಇವನೊಂದು ಈ ರೀತಿಯ ಅವತಾರವನ್ನ ಮಾಡ್ತಾನೆ ಅಂತ ಹೇಳಿ ಅವಳಿಗೂ ಕಲ್ಪನೆ ಇಲ್ಲದಿದ್ರಿಂದ ಹೋಗ್ಲಿಕ್ಕೆ ಅವಳಿಗೂ ಸ್ವಲ್ಪ ಕಸಿಬಿಸಿ ಆಯ್ತು ಅಂತ ಕಥೆ ಹೇಳುತ್ತೆ. ಹಾಗಾಗಿ ಅವಳು ಮುಂದೆ ಹೋಗಲಿಲ್ಲ. ಸಾಧಾರಣವಾಗಿ ಮನೆಯಲ್ಲಿ ಹೆಂಗಸರಿಗೆ ಗೊತ್ತಿರುತ್ತೆ ಗಂಡ ಯಾವ್ಯಾವ ಅವತಾರ ಮಾಡಿರ್ತಾನೆ ಅಂತ ಹೇಳಿ. ಸೌಮ್ಯವಾಗಿ ಬಂದ ಅಂದ್ರೆ ಒಂದು ಅವತಾರ, ಎಲ್ಲ ಅವತಾರಗಳನ್ನು ಹೆಂಗಸರು ನೋಡಿರ್ತಾರೆ. ಈ ಅವತಾರ ಒಂದು ನೋಡಿರ್ಲಿಲ್ಲ ಪಾಪ ಅವಳು. ಹಾಗಾಗಿ ಅವಳು ಹೋಗ್ಲಿಲ್ಲ. ಮುಂದೆ ಬ್ರಹ್ಮ ಬಂದು ಪ್ರಹ್ಲಾದನನ್ನ ಕೇಳ್ತಾನಂತೆ. ಪ್ರಹ್ಲಾದ, ಓ ನನಗೇನು ಹೆದರಿಕೆ ಇಲ್ಲ, ನಾನು ಹೋಗ್ತೇನೆ ಅಂತ ಹೇಳಿ ಹೋಗಿ ನಮಸ್ಕಾರ ಮಾಡಿ ಎದುರುಗಡೆ ನಿಂತಿದ್ರೆ, ಉತ್ಥಾಪ್ಯ ತಚ್ಛೀರ್ಷ್ಟಿ ಅದಧಾತು ಕರಾಂಬುಜಂ. ಆ ಪ್ರಹ್ಲಾದ ರಾಯನನ್ನ ಎಬ್ಬಿಸಿ ಅವನ ತಲೆ ಮೇಲೆ ಕೈಯನ್ನಿಟ್ಟು ಪ್ರಶಾಂತವಾಗಿ ನರಸಿಂಹ ಅನುಗ್ರಹ ಮಾಡಿದ. ಬ್ರಹ್ಮನನ್ನು ಕೂಡ ಬ್ರಹ್ಮ ಸೃಷ್ಟಿಯ ಆರಂಭದಲ್ಲಿ ತಪಸ್ಸು ಮಾಡಿ ಸೃಷ್ಟಿ ಮಾಡಲಿಕ್ಕೆ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಎಡಗೈಯನ್ನ ಒಂದ್ಸರಿ ಮುಟ್ಟಿದ್ನಂತೆ, ಅಷ್ಟೇ. ಬ್ರಹ್ಮನಿಗೆ ಸಿಕ್ಕ ಅನುಗ್ರಹ ಅಷ್ಟೇ. ಇನ್ಯಾವ ದೇವಾನುದೇವತೆಗಳನ್ನು ಇಷ್ಟು ಅನುಗ್ರಹ ಮಾಡಿದ್ದ ಮಹಾವಿಷ್ಣು ಅನ್ನುವಂತಹದ್ದಿಲ್ಲ. ಅಂಥದ್ರಲ್ಲಿ ನರಸಿಂಹನ ರೂಪದಲ್ಲಿ ಬಂದು ಪ್ರಹ್ಲಾದನಿಗೆ ಅನುಗ್ರಹ ಮಾಡಿದ್ದಾನೆ. ಪ್ರಹ್ಲಾದ ಕೈ ಮುಕ್ಕೊಂಡು ಸ್ತುತಿಯನ್ನ ಮಾಡ್ತಾ ಇದ್ದಾನೆ. ನನಗೆ ನೀನು ನೋಡಿದರೆ ಹೆದರಿಕೆ ಆಗೋದಿಲ್ಲ, ಯಾಕಂದ್ರೆ ತಂದೆ, ಜಗತ್ತಿಗೆ ನೀನು ತಂದೆ. ತಂದೆಯಾದನು ಒಂದು ನಿಮಿಷ ಕೋಪದಿಂದಲೂ ಇರ್ತಾನೆ, ಒಂದು ನಿಮಿಷ ಸಂತೋಷದಿಂದಲೂ ಇರ್ತಾನೆ. ಅದರಿಂದ ನಾನು ಹೆದರುವಂತಹ ಅವಶ್ಯಕತೆ ಇಲ್ಲ. ನೀನು ಸಂಪೂರ್ಣ ಬ್ರಹ್ಮ ಚೈತನ್ಯ ಇತ್ಯಾದಿಗಳಿಂದ ಅವನನ್ನ ಆ ಸಣ್ಣ ವಯಸ್ಸಿಗೆ ಹೊಗಳಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ವಿಚಾರಗಳನ್ನೆಲ್ಲ ತಗೊಂಡು
ಮಹಾವಿಷ್ಣುವನ್ನ ಸ್ತುತಿಸ್ತಾನೆ. ಕೊನೆ ಕೇಳುವಂತಹದ್ದು, ನಿರಂತರ ದಾಸ್ಯವನ್ನು ನನಗೆ ಕೊಡುವಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಅಷ್ಟೇ ಕೇಳ್ಕೊಳ್ಳೋದು. ಇಷ್ಟೆಲ್ಲ ಆದ್ಮೇಲೆ ಭಗವಂತ ಕೇಳ್ತಾನಂತೆ, ಪ್ರಹ್ಲಾದ, ನಿನ್ನ ಮೇಲೆ ನಂಗೆ ತುಂಬಾ ಸಂತೋಷವಾಗಿದೆ. ವರಂ ವೃಣೀಶ್ವ, ನಿನಗೇನು ವರ ಬೇಕೋ ಕೇಳು. ಯಾರಿಗೂ ಕೂಡ ನಾನು ಯಾರ ಮುಂದೆಯೂ ಕೂಡ ಇಷ್ಟೊತ್ತು ಬಂದಿದ್ದುಕೊಂಡು ನಿನಗೆ ವರವನ್ನ ಕೊಡ್ತೀನಿ ಅಂತ ಹೇಳೋದಿಲ್ಲ. ನನ್ನನ್ನು ಸ್ತುತಿ ಮಾಡಿ ನೀನು ತುಂಬಾ ಪ್ರಸನ್ನಗೊಳಿಸಿದ್ದೀಯ. ಹಾಗಾಗಿ ಯಾವ ವರ ಬೇಕು ಕೇಳು ಅಂತ. ಅದಕ್ಕೆ ಪ್ರಹ್ಲಾದ ಹೇಳ್ತಾನಂತೆ, ನೀನು ದೇವರು, ನಾನು ಭಕ್ತ. ಒಂದು ವೇಳೆ ನಿನ್ನ ನಾನು ಭಕ್ತಿಯಿಂದ ಪ್ರಾರ್ಥನೆ ಮಾಡದೆ ಹೋಗಿದ್ರೆ ನನಗೆ ವರವನ್ನ ಕೊಡುವಂತ ನಾನು ಕೇಳುವುದಿತ್ತು. ನಾನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೆ ಹೊರತು ನಿನ್ನಿಂದ ಯಾವುದೋ ಫಲವನ್ನ ಅಪೇಕ್ಷಿಸಿ ಮಾಡಿದ್ದಲ್ಲ. ಈ ಭಕ್ತಿಯನ್ನ ನಾನು ಮಾರಾಟ ಮಾಡಿಬಿಟ್ರೆ ನಾನೊಬ್ಬ ವಣಿಕು ವ್ಯಾಪಾರಿ ಆಗ್ಬಿಡ್ತೀನಿ. ನನಗೆ ವ್ಯಾಪಾರ ಬೇಡ, ನನಗೆ ನಿನ್ನ ಭಕ್ತಿ ಬೇಕು ಅಷ್ಟೇ. ನನಗೆ ಯಾವ ವರವೂ ಬೇಡ. ಹೋಗ್ಲಿ, ವರ ಕೊಡಬೇಕು ಅಂತ ನಿಂಗೆ ಅನ್ಸಿದ್ರೆ ನನ್ನ ಹೃದಯದಲ್ಲಿ ಅದು ಬೇಕು, ಆ ವರ ಬೇಕು, ಈ ವರ ಬೇಕು, ಆ ವಸ್ತು ಬೇಕು, ಈ ವಸ್ತು ಬೇಕು ಅನ್ನುವಂತಹ ಆಸೆಗಳಿದೆ ನೋಡು. ಆ ಆಸೆಗಳನ್ನೆಲ್ಲ ಸಂಹಾರ ಮಾಡಿಬಿಡು. ಕಾಮಾನಾಂ ಹೃದ್ದಿ ಅಸಂರೋಹಂ ಭವತಸ್ತು ವೃಣೇವರ. ನನಗೆ ಯಾವ ಆಸೆಗಳು ಬರಬಾರದು. ಆ ರೀತಿಯಾದಂತಹ ವರವನ್ನ ಕೊಡುವಂತ ಕೇಳಿದ. ನರಸಿಂಹನಿಗೆ ಸಂತೋಷವಾಯಿತು. ಅವನಿಗೆ ತಾನೇ ವರವನ್ನ ಕೊಟ್ಟ. 1 ಮನ್ವಂತರಗಳ ಕಾಲ ದೈತ್ಯೇಶ್ವರನಾಗಿ ನೀನು ದೈತ್ಯ ಕುಲವನ್ನ ಆಡು. 1 ಮನ್ವಂತರ. ಮೊನ್ನೆ ಮಾತಾಡುವಾಗ ಕಾಲವ್ಯಾಪ್ತಿಯನ್ನೆಲ್ಲೂ ಮಾತಾಡಿರಲಿಲ್ಲ. ಮನ್ವಂತರ ಅಂತಂದ್ರೆ ಈಗ ಸ್ವಯಂಭುವ ಮನು ಅನ್ನುವಂತಹ ಮೊದಲನೇ ಒಬ್ಬ ರಾಜ ಹುಟ್ಟಿದ್ದ ಅಂತ, ಮನು ಹುಟ್ಟಿದ್ದ ಅಂತ ಮಾತಾಡಿದ್ವಿ. ಮನ್ವಂತರ ಅನ್ನುವಂತಹ ಕಾಲದ ವ್ಯಾಪ್ತಿ ಎಷ್ಟು ಅಂತ ಕೇಳಿದ್ರೆ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈ 4 ಯುಗಗಳು 71 ಸರಿ ತಿರುಗಬೇಕು. ಏಕಸಪ್ತತಿ 71 ಸರಿ, ಅದಕ್ಕಿಂತ ಚೂರು ಜಾಸ್ತಿ 71ವರೆ ಸರಿ ಆ ಚಕ್ರ ತಿರುಗಬೇಕು. 4 ಯುಗಗಳ ಚಕ್ರ, ಒಂದು ಚಕ್ರ 4 ಯುಗಗಳದ್ದು 71 ಸರಿ ತಿರುಗಬೇಕು. ಅಷ್ಟು ವರ್ಷಕ್ಕೆ 1 ಮನ್ವಂತರ ಅಂತ ಹೆಸರು. ಕಲಿಯುಗದ ಪರಮ ವರ್ಷಗಳು 4,32,000 ವರ್ಷ. ದ್ವಾಪರ ಯುಗದ ವರ್ಷಗಳ ಸಂಖ್ಯೆ 8,64,000 ವರ್ಷ. ಅಲ್ಲಿಂದ ಹಿಂದೆ ತ್ರೇತಾಯುಗದ ವಯಸ್ಸು ಅಥವಾ ತ್ರೇತಾಯುಗದ ವರ್ಷಗಳ ಸಂಖ್ಯೆ 12,96,000 ವರ್ಷ. ಅದಕ್ಕಿಂತಲೂ ಹಿರಿದಾದದ್ದು ಕೃತಯುಗ, ಅದರ ವರ್ಷ 17,28,000 ವರ್ಷ. ಈ 4 ಯುಗಗಳ ಚಕ್ರ ಒಂದು ಸರಿ ತಿರುಗಿ ಆ ತರದ್ 71 ಸರಿ ತಿರುಗಿದ್ರೆ 1 ಮನ್ವಂತರ ಅಂತಾಗುತ್ತೆ. ಅಷ್ಟು ವರ್ಷಗಳ ಕಾಲ ನೀನು ಭೋಗವನ್ನ ಅನುಭವಿಸಿ, ಅಷ್ಟು ವರ್ಷಗಳ ಕಾಲ ಭೋಗವನ್ನ ಅನುಭವಿಸಿ ನನ್ನ ಸೇವೆಯನ್ನ ಮಾಡಿಕೊಂಡು, ಭೋಗೇನ ಪುಣ್ಯಂ, ನೀನು ಸಂಪಾದನೆ ಮಾಡಿರುವಂತಹ ಪುಣ್ಯವನ್ನ ಸುಖವನ್ನ ಅನುಭವಿಸುವುದರ ಮೂಲಕವಾಗಿ ಮುಂದೆ ಮಾಡುವಂತಹ ಪುಣ್ಯ ಫಲದಿಂದ ಹಳೆಯ ಪಾಪವನ್ನೆಲ್ಲ ಕಳೆದುಕೊಂಡು ಕಾಲದ ಫಲಕ್ಕೆ ಸರಿಯಾಗಿ ಶರೀರವನ್ನ ಬಿಟ್ಟು ಶುದ್ಧವಾದಂತಹ ಕೀರ್ತಿಯನ್ನ ಹೊಂದಿ ನನ್ನನ್ನ ಸೇರು ಅಂತ ವರ ಕೊಟ್ಟ. ಇಷ್ಟ ಆದ್ಮೇಲೆ ಮತ್ತೆ ಪ್ರಹ್ಲಾದ ಕೇಳ್ತಾನಂತೆ, ನೀ ವರ ಕೇಳು ಅಂತ ಕೇಳಿದ್ಯಲ್ಲ, ಒಂದ್ ವೇಳೆ ನಿಂಗೇನಾದ್ರು ವರ ಕೊಡ್ಬೇಕು ಅಂತ ಅನ್ಸಿದ್ರೆ ನನ್ನಪ್ಪ ನಿನ್ನ ನಿಂದನೆ ಮಾಡ್ತಿದ್ನಲ್ಲ, ತುಂಬಾ ಬೈತಿದ್ನಲ್ಲ, ಅವನನ್ನ ಕ್ಷಮಿಸ್ಬಿಡಪ್ಪ ಅಂತ ಕೇಳಿದ. ಅದಕ್ಕೆ ಮುಂದೆ ಮಹಾವಿಷ್ಣು ಹೇಳ್ತಾನೆ, ನಾನು ಯಾವಾಗ ಅವನ್ ಮುಟ್ಟಿದ್ನೋ ಆಗ್ಲೆಯ ನಿನ್ನ ತಲೆಮಾರಿನ 21 ಪಿತೃಗಳು ಕೂಡ ಎಲ್ಲ ಪಾಪದಿಂದ ವಿಮುಕ್ತರಾಗಿದ್ದಾರೆ ಅಂತ ಹೇಳಿ ಅನುಗ್ರಹ ಮಾಡ್ದ. ಮುಂದೆ ಪ್ರಹ್ಲಾದನನ್ನ ತಂದೆಯ ಉತ್ತರ ಕ್ರಿಯೆಯನ್ನ ಮಾಡುವಂತ ಆದೇಶ ಮಾಡಿ ಅವನ ಕ್ರಿಯೆಗಳನ್ನೆಲ್ಲ ಮಾಡ್ಕೊಂಡು ಹೋದ. ಪ್ರಹ್ಲಾದ ಪಟ್ಟಕ್ಕೆ ಬಂದ. ಅವನು ಜಗತ್ತನ್ನು ನಡೆಸಿಕೊಂಡು ಹೋದ. ದೈತ್ಯ ಕುಲವನ್ನ ಬ್ರಹ್ಮನಿಗೆ ಮಹಾವಿಷ್ಣು ಆದೇಶ ಮಾಡಿದಂತೆ, ಈ ರೀತಿಯಾದಂತಹ ವರಗಳನ್ನ ದಯವಿಟ್ಟು ಇನ್ಯಾರಿಗೂ ಕೊಡಬೇಡ. ಮೈವಂ ವರೋಸುರಾಣಾಂತೆ ಹೃದಯ ಪದ್ಮ ಸಂಭವ. ಮೊದಲೇ ಕೆಟ್ಟವರು ಅಸುರರು. ಕ್ರೂರ ನಿಸರ್ಗಾಣಾಂ ಅಹೀನಾಂ ಅಮೃತಂ ಯಥ. ಹಾವಿಗೆ ಅಮೃತ ಕೊಟ್ಟರೆ ಹೇಗಾಗುತ್ತೋ ಹಾಗಾಗುತ್ತೆ. ಹಾಗಾಗಿ
ಅಸುರರಿಗೆ, ರಾಕ್ಷಸರಿಗೆ ಈ ರೀತಿಯಾದಂತಹ ವರವನ್ನ ಕೊಡಬೇಡ ಅಂತ ಬ್ರಹ್ಮನಿಗೆ ಆದೇಶವನ್ನ ಮಾಡಿದ. ಇಲ್ಲಿಂದ ಕಥೆ ಮುಂದುವರಿತಾ ಹೋಗುತ್ತೆ. ಮುಂದೆ ಮಾನವ ಧರ್ಮ, ವರ್ಣ ಧರ್ಮ, ಸ್ತ್ರೀ ಧರ್ಮ ಇವುಗಳ ನಿರೂಪಣೆ. ಇವೆಲ್ಲ ನಮಗೆ ಗೊತ್ತಿದೆ. ಮಾನವ ಮನುಷ್ಯ ಹೇಗೆ ಬದುಕಬೇಕು ಅಂತ ಗೊತ್ತಿದೆ, ಗಂಡಸರು ಹೇಗೆ ಬದುಕಬೇಕು ಅಂತ ಗೊತ್ತಿದೆ, ಬ್ರಹ್ಮಚಾರಿಗಳು ಹೇಗಿರಬೇಕು, ಗೃಹಸ್ಥರು ಹೇಗಿರಬೇಕು, ಸ್ತ್ರೀಯರು ಹೇಗಿರಬೇಕು, ಮಕ್ಕಳು ಹೇಗಿರಬೇಕು, ಯತಿಗಳು ವಾನಪ್ರಸ್ಥರು ಹೇಗಿರಬೇಕು, ಅವೆಲ್ಲ ನಮಗೆ ಗೊತ್ತಿದೆ. ಮತ್ತೇನು ಪದೇ ಪದೇ ಹೇಳಬೇಕು ಅಂತಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಪ್ರಹ್ಲಾದರು ಮುಂದೆ ಅವಧೂತರೊಟ್ಟಿಗೆ ಸಂವಾದ ಮಾಡ್ತಾರೆ. ಅವಧೂತ ಧರ್ಮವನ್ನ ಆ ಅವಧೂತ ಹೇಳ್ತಾರೆ. ಹೀಗೆ ಕಥೆಯನ್ನ ಮುಂದುವರಿಸ್ತಾ ಕೊನೆಯದಾಗಿ ಹೇಳುವಂತಹದ್ದು ನಮಗೆ ಗೃಹಸ್ಥರಿಗಾಗಿ ಮೋಕ್ಷ ಧರ್ಮದ ವರ್ಣನೆ. ಅತೀ ಸುಲಭ, ಅತೀ ಕಷ್ಟವಾದಂತಹ ಮೋಕ್ಷ ಧರ್ಮ. ಇಲ್ಲಿಯ ಭಾಷೆಯನ್ನ ಅರ್ಥ ಮಾಡಿಕೊಳ್ಳುವುದನ್ನ ನಮ್ಮ ಭಾಷೆಯಲ್ಲೇ ಅರ್ಥ ಮಾಡಿಕೊಳ್ಳುವುದಾದರೆ, ಮಾಡುವ ಪ್ರತಿಯೊಂದು ಕೆಲಸವನ್ನು ಭಗವಂತನ ಸೇವೆ ಅಂತ ಮಾಡ್ತಾ ಹೋದ್ರೆ ಮೋಕ್ಷ ಧರ್ಮ ಅತ್ಯಂತ ಸುಲಭವಾಗುತ್ತೆ. ಹೆಂಗಸರು ಅವರಿಗೆ ಅತ್ಯಂತ ಸುಲಭದಲ್ಲಿ ಸಿಗುವಂತಹ ಅವಕಾಶ. ಮನೆಯಲ್ಲಿ ಅಡಿಗೆ ಮಾಡುವಂತಹದ್ದು. ಅಡಿಗೆ ಮಾಡುವಂತಹ ಕೆಲಸವನ್ನ ನಾನಿವತ್ತು ಮನೆಯಲ್ಲಿರುವಂತಹವರಿಗೆ ನೈವೇದ್ಯ ಸ್ವರೂಪದಲ್ಲಿ, ಭಗವಂತನ ಸೇವಾ ರೂಪದಲ್ಲಿ ಅಡಿಗೆ ಮಾಡ್ತಿದ್ದೇನೆ ಅನ್ನುವಂತಹ ಭಾವನೆಯಿಂದ ಮಾಡಿದರೆ ಹೇಗೂ ಮಾಡಲೇಬೇಕು. ಕಷ್ಟವೋ ಸುಖವೋ, ಚಪಾತಿಯೋ ಅನ್ನವೋ, ಮಜ್ಜಿಗೆ ಸಿದ್ಧ ಮಾಡೋದು, ಕಾಫಿ ಮಾಡ್ಕೊಡೋದು, ಮಕ್ಕಳು ರಗಳೆ ಮಾಡಿರೋ ಅವ್ರಿಗೆ ಬೇಕಾಗಿ ಮಾಡ್ಕೊಡೋದು, ಗಂಡ ರಗಳೆ ಮಾಡಿರೋ ಅವನಿಗೆ ಬೇಕಾಗಿದ್ದು ಮಾಡ್ಕೊಡೋದು, ಎಲ್ಲ ಮಾಡಿಕೊಡ್ಲೇಬೇಕು. ಆದರೆ ಮಾಡಿಕೊಡುವಂತಹ ಪದಾರ್ಥವನ್ನ ದೈವಿಕವಾದಂತಹ ಭಾವನೆಯಿಂದ ಮಾಡಿಕೊಟ್ರೆ ಅವಳಿಗೆ ಅಲ್ಲಿ ಮೋಕ್ಷ ಸಿದ್ಧಿ. ಯಾಕೆಂದ್ರೆ ದೇವರಿಗೋಸ್ಕರ ಮಾಡಿದ್ದೇನೆ, ದೇವರು ಪ್ರಸನ್ನನಾಗ್ತಾನೆ. ನಾವು ಅಷ್ಟೇ ಮಾಡುವಂತಹ ಕೆಲಸಗಳನ್ನ ಪ್ರತಿಯೊಂದು ಅವಕಾಶಗಳಲ್ಲೂ ಕೂಡ, ಸ್ಥಳಗಳಲ್ಲೂ ಕೂಡ ಮಾಡುವಂತಹ ಕೆಲಸಗಳನ್ನ ಭಗವಂತನ ಸೇವೆಯನ್ನ ಮಾಡ್ತಾ ಇದ್ದೇನೆ ಅನ್ನುವಂತಹ ಭಾವನೆಯಿಂದ ಮಾಡುವುದು. ಅಥವಾ ಪ್ರತಿಯೊಬ್ಬನ ಹತ್ರ ವ್ಯವಹಾರ ಮಾಡುವಾಗ ಆ ಭಗವಂತನೊಟ್ಟಿಗಿರುವಾಗ ಎಷ್ಟು ಸೌಜನ್ಯದಿಂದ ಇರ್ತೇವೋ ಆ ರೀತಿಯಾದಂತಹ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳುವುದು. ಹೇಳಿದಷ್ಟು ಸುಲಭ ಅಲ್ಲ, ಅದೇ ಬಹಳ ಕಷ್ಟ, ಅತಿ ಸುಲಭ ಅಂತ. ಹಾಗೆ ಯಾಕಂದ್ರೆ ನಾವು ಯಾವ ರೀತಿ ಇರ್ತೀವೋ ಎದುರುಗಡೆಯವನು ಅದಕ್ಕೆ ಸರಿಯಾಗಿ ಸ್ಪಂದಿಸ್ಬೇಕಲ್ಲ. ಅವನು ಯಾವಾಗಲೂ ದುರ್ಬುದ್ಧಿಯಿಂದ ಇರೋದು, ನಾನು ಮಾತ್ರ ಒಳ್ಳೆಯವನಾಗಿರೋದ್ರಿಂದ ಸಾಧ್ಯವಾದು. ಆ ಮನಸ್ಥಿತಿಯನ್ನ ಕಾಪಾಡಿಕೊಳ್ಳುವುದು ಬಹಳ ಕಷ್ಟವಾದಂತಹ ವಿಚಾರ. ಅದನ್ನ ಹೇಗೆ ಸಾಧನೆ ಮಾಡಬೇಕು ಅಂತ ಗೃಹಸ್ಥನಿಗಾಗಿ ಮೋಕ್ಷ ಧರ್ಮದ ವರ್ಣನೆ. ಇದನ್ನ ಇನ್ನೂ ವಿಸ್ತಾರವಾಗಿ, ಅತಿ ಸುಂದರವಾಗಿ ದ್ರವ್ಯ ಶುದ್ಧಿ, ಭಾವಾದ್ವೈತ, ಕ್ರಿಯಾದ್ವೈತ, ದ್ರವ್ಯಾದ್ವೈತ 3 ರೀತಿಯಲ್ಲಿ ಹೇಳಿದ್ದಾರೆ. ಇವರು ಹೇಳುವಂತಹ ಉದಾಹರಣೆ ಎಷ್ಟು ಚೆನ್ನಾಗಿದೆ ನೋಡಿ. ವಸ್ತ್ರ, ಈ ವಸ್ತ್ರಕ್ಕೆ ದಾರವನ್ನ, ಸೂತ್ರವನ್ನ ಸೇರಿ 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 ವಸ್ತ್ರವಾಗಿದೆ. ದಾರ ಹೊರಗಡೆ ಬಂದ್ರೆ, ಸೂತ್ರ ಹೊರಗಡೆ ಬಂದ್ರೆ ಬರೀ ದಾರವಾಗತ್ತೆ. ಅದು ಸೇರಿದಾಗ ಪಂಚೆ ಆಯ್ತು, ವಸ್ತ್ರವೂ ಆಯ್ತು. ಸೀರೆಯೋ, ಚೂಡಿದಾರವೋ, ಟವೆಲ್ಲೋ, ಪ್ಯಾಂಟೋ, ಶರ್ಟೋ ಎಲ್ಲವೂ ಹಾಗೆ ಆಗಿದ್ದು. ಅದಕ್ಕೆ ಮೂಲ ವಸ್ತು ಯಾವುದು? ಸೂತ್ರ. ಆ ಸೂತ್ರವನ್ನ ಬ್ರಹ್ಮ ಅಂತ ಕಲ್ಪನೆ ಮಾಡುವುದಾದ್ರೆ ಸೂತ್ರ ಸಮ್ಮೇಳನವಾಗಿದಂತಹ ವಸ್ತ್ರವೂ ಕೂಡ ಬ್ರಹ್ಮವೇ ಆಯಿತು. ಹಾಗೆ ವಸ್ತುವನ್ನ ಚಿಂತನೆ ಮಾಡ್ತಾ ವಸ್ತುಗಳೆಲ್ಲವೂ ಕೂಡ ಅದ್ವೈತ, ಶುದ್ಧವಾದಂತಹ ಬ್ರಹ್ಮ. ಮೋಕ್ಷ ಮಾರ್ಗಕ್ಕೆ ತುಂಬಾ ಸುಲಭ. ಕ್ರಿಯಾದ್ವೈತ, ಇವರೇ ಹೇಳಿದ್ದು, ಭಾಗವತವೇ ಹೇಳಿದ್ದು. ಕ್ರಿಯಾದ್ವೈತ ಯದ್ ಬ್ರಹ್ಮಣಿ ಪರೇ ಸಾಕ್ಷಾತ್ ಸರ್ವ ಕರ್ಮ ಸಮರ್ಪಣಂ ಮನೋವಾಕ್ ತನುಭಿಃ ಪಾರ್ಥ ಕ್ರಿಯಾದ್ವೈತಂತರುಚ್ಯತೆ. ಮನೋವಾಕ್ ಕಾಯ ಕರ್ಮಗಳಿಂದ ಅಥವಾ ಯಾವುದೇ ರೀತಿಯಾದಂತಹ ಮಾಡುವಂತಹ ಪ್ರತಿಯೊಂದು ಪ್ರತಿಕ್ರಿಯೆ, ಕರ್ಮಗಳೆಲ್ಲವೂ ಕೂಡ ಭಗವಂತನ ಸೇವೆಯನ್ನ ಮಾಡ್ತಾ ಇದ್ದೇನೆ ಅಂತ ಮಾಡಿಬಿಟ್ರೆ ಅದು ಕ್ರಿಯಾದ್ವೈತ. ಇನ್ನು ಕಾರ್ಯಕಾರಣ ವಸ್ತುವೈಕ್ಯಮರ್ಶನ, ಕಾರ್ಯ ಕಾರಣ ನಡೆಯುವಂತಹ ಕೆಲಸಗಳು ಎಲ್ಲವೂ ಕೂಡ ಸಂದರ್ಭ ಎಲ್ಲವನ್ನೂ ಬ್ರಹ್ಮಚಿಂತನೆಯ ಮೂಲಕವಾಗಿ ಮಾಡಿದರೆ ಅದು. ಇನ್ನು ದ್ರವ್ಯಗಳು ಅಥವಾ ವ್ಯಕ್ತಿಗಳು, ನಮ್ಮಲ್ಲಿರುವಂಥವ್ರು ಎಲ್ಲರೂ ಒಂದೇ, ಅವನು ಒಂದೇ, ನಾನು ಒಂದೇ, ನೀನು ಒಂದೇ, ನಾಯಿ ಒಂದೇ, ಕತ್ತಿ ಒಂದೇ. ಹೇಳಿದಷ್ಟು ಸುಲಭ ಅಲ್ಲ, ಬಹಳ ಕಷ್ಟ ಇದು. ಆ ಚಿಂತನೆಯಿಂದ ಭಾವಾದ್ವೈತ, ದ್ರವ್ಯಾದ್ವೈತವಾಗಿರುವಂಥದ್ದು. ಹೀಗೆ ಗೃಹಸ್ಥನಿಗೆ ಹೇಳಿದಂತಹ ಮೋಕ್ಷ ಧರ್ಮ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಮನೆಯನ್ನ ಬಿಟ್ಟು
ಮೋಕ್ಷಕ್ಕೋಸ್ಕರ ಇನ್ನೆಲ್ಲೋ ಹೋಗ್ಲಿಕ್ಕಾಗೋದಿಲ್ಲ. ಇರುವ ಭಾಗ್ಯವನ್ನೆನೆದು ಬಾರನೆಂಬುದು ಬಿಡು ಮೋಕ್ಷಕ್ಕಿದೆ ದಾರಿ. ಸಂತೋಷಕ್ಕಿದೆ ದಾರಿ. ನಾನು ಅಲ್ಲೇನೋ ಬೇರೆ ರೀತಿ ಬರೆದಿದ್ರು ಗೌರ್ಮೆಂಟ್ ಬಸ್ಸಲ್ಲಿ, ಇರುವ ಭಾಗ್ಯವನ್ನೆನೆದು ಬಾರನೆಂಬುದು ಬಿಡು ಹರುಷಕ್ಕಿದೆ ದಾರಿ, ಸಂತೋಷಕ್ಕಿದೆ ಅಂತ ಹೇಳಿ. ಹಾಗೆ ನಮಗೆ ಮೋಕ್ಷಕ್ಕಿರುವಂತಹ ದಾರಿ ಅದು. ಆ ದಾರಿಯನ್ನ 7ನೇ ಸ್ಕಂದದ ಕೊನೆಗೆ ಗೃಹಸ್ಥನಿಗಾಗಿ ಮೋಕ್ಷ ಧರ್ಮಗಳು ಅಂತ ಹೇಳಿದ್ರು. ಅಲ್ಲಿಗೆ ಇವತ್ತಿನ ಕಥೆ. ತೃತೀಯ ದಿವಸೇ ಕುರಿಯಾತು ಸಪ್ತಮ ಸ್ಕಂಧ ಪೂರಣಂ. ಇಲ್ಲಿಯವರೆಗೆ ಇವತ್ತಿನ ಶ್ಲೋಕ ಓದಿದಂತಹ ಕಥೆಯ ವಾಕ್ಯಾರ್ಥ ಶ್ಲೋಕಾರ್ಥ ಚಿಂತನೆ ಆಯಿತು. ಭಾಗವತ ಅತೀ ಸುಂದರವಾದಂತಹ ಗ್ರಂಥ. ಹಾಗೆ ಒಂದು ಕಬ್ಬಿನ ಜಲ್ಲೆಯನ್ನು ತಗೊಂಡ್ರೆ ಕಬ್ಬಿನ ಜಲ್ಲೆಯ ಆರಂಭದಿಂದ ಕೊನೆಯವರೆಗೂ ಸಿಹಿ ಒಂದೇ ರೀತಿಯಾಗಿರುತ್ತೋ ಹಾಗೆ ಈ ಭಾಗವತದಲ್ಲಿರುವಂತಹ ವಿಚಾರಗಳ ಸಿಹಿ ಅಷ್ಟು ಮಧುರವಾಗಿತ್ತು. ನಾವು ಅದನ್ನ ಆಸ್ವಾದಿಸಬೇಕು. ಕಬ್ಬಿನ ಹಾಲನ್ನು ತಗೊಳ್ಳಿಕ್ಕೆ ಅಂತ ಹೇಳಿ ಒಂದು ಅಂಗಡಿಗೆ ಹೋದ್ರೆ ಅವ್ರು ಆ ಕಬ್ಬನ್ನ ಮಡಿಸಿ ಆ ಯಂತ್ರದೊಳಗೆ ಇಡ್ತಾರೆ. ಇನ್ನೇನು ಬಿಸಾಕ್ಬಿಡ್ತಾರೆ ಅಂತ ನಾವು ಅಷ್ಟೊತ್ತಿಗೆ ಮತ್ತೊಂದ್ಸರಿ ಇಡ್ತಾರೆ, ಮತ್ ರಸ ಬರುತ್ತೆ, ಮತ್ತಿಡ್ತಾರೆ, ಮತ್ ರಸ ಬರುತ್ತೆ. ಭಾಗವತದಲ್ಲಿ ಕಥೆ ಮಾತ್ರ ಅಂತ ತಗೊಂಡ್ರೆ ಇಲ್ಲ, ಕಥೆಯನ್ನ ಬಿಟ್ಟು ಉಪದೇಶ ಇದೆ. ಉಪದೇಶ ಮಾತ್ರ ಅಂತ ತಗೊಂಡ್ರೆ ಇನ್ನೂ ಮಡಿಸಿಡ್ತಾರೆ, ಅಲ್ಲಿ ಭಕ್ತಿಯ ವಿಚಾರಗಳಿವೆ. ಅಷ್ಟೇ ಅಂತ ನೋಡಿದ್ರೆ ಇಲ್ಲ, ವ್ಯಾಸರು ಇನ್ನೂ ಮಡಿಸಿಟ್ಟಿದ್ದಾರೆ, ಬ್ರಹ್ಮಜ್ಞಾನದ ಚಿಂತನೆ ಇದೆ. ಅಷ್ಟೇ ಅಂತ ತಗೊಂಡ್ರೆ ಇಲ್ಲ, ಇನ್ನೂ ಮಡಿಸಿಟ್ಟಿದ್ದಾರೆ, ಒಳಗಡೆ ಈ ಸೂತ್ರಗಳನ್ನ ಬಿಡಿಸುವಂತೆ ಬಹಳ ಉತ್ತಮವಾದಂತಹ ಮಾರ್ಗ ಇಡೀ ಜಗತ್ತಿಗೆ ಹಾಕಿಕೊಟ್ಟಿದ್ದಾರೆ. ಅಂತಹ ಸುಂದರವಾದಂತಹ ಭಾಗವತ ಪುರಾಣ. ಅಂತಹ ಭಾಗವತ ಸಪ್ತಾಹವನ್ನ ನಮ್ಮ ಕ್ಷೇತ್ರ ಕಳೆದ ವರ್ಷವೂ ಮಾಡಿತ್ತು. ಈ ವರ್ಷವೂ ಗುರುಗಳ ಜಯಂತಿಯ ಅಂಗವಾಗಿ ಮಾಡ್ತಾ ಇದ್ದಾರೆ. ಈ ಭಾಗವತವನ್ನ ರಸಾಸ್ವಾದನೆಯನ್ನ ಮಾಡಲಿಕ್ಕೆ ಯಾರಿಗೆ ಪುಣ್ಯ ಇದೆಯೋ ಅವರೆಲ್ಲ ಬಂದಿದ್ದಾರೆ. ಯಾರಿಗೆ ಅವಕಾಶವಿಲ್ವೋ, ಪುಣ್ಯ ಇದೆ ಬರ್ಲಿಕ್ಕೆ ಅವಕಾಶವಿಲ್ವೋ, ಅವರವರು ಇದ್ದಂತಹ ಜಾಗದಲ್ಲೇ ಭಾಗವತವನ್ನ ಕೇಳಲಿಕ್ಕೆ ಸಂಸ್ಥೆಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ಈಗಿನ ಕಾಲಮಾನಕ್ಕೆ ಸರಿಯಾದಂತಹ ಯೂಟ್ಯೂಬ್ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಸುದ್ದಿ ವಾಹಿನಿಗಳಲ್ಲಿ, ವಿಷಯ ವಾಹಿನಿಗಳಲ್ಲಿ ಎಲ್ಲರಿಗೂ ಸಿಗುವಂತಿದೆ. ಹಾಗೆ ಸಿಗುವಂತಹ ಭಾಗವತವನ್ನ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಪಿಬತ ಭಾಗವತಂ ರಸಮಾಲಯಂ, ಆ ಲಯಂ ಅವನಲ್ಲಿ ಹೋಗಿ ಸೇರುವವರೆಗೂ ಪಿಬತ ಕುಡೀತಿರ್ಬೇಕು. ನಾವು ಮಾತ್ರ ಅಲ್ಲ, ಶುಗರು ಕೂಡ ಅದನ್ನೇ ಮಾಡ್ತಾ ಇದ್ದಾರಂತೆ. ಅವ್ರು ಹೋಗಿ ಸೇರಿಲ್ವೇ, ಸೇರಿದ್ದಾರೆ, ಸೇರಿದ್ಮೇಲೆ ಇನ್ನೂ ಅದರಲ್ಲಿ ರುಚಿ ಕಾಣ್ಲಿಕ್ಕೆ ಶುರುವಾಗುತ್ತೆ. ಹಾಗೆ ಅಂತಹ ಅತ್ಯಂತ ರುಚಿಪೂರ್ಣವಾದಂತಹ ಈ ಫಲ ಎಲ್ಲರಿಗೂ ಸಿಗಲಿ. ನಾವು ಮಾಡುವಂತಹ ಈ ಭಾಗವತ ಸಪ್ತಾಹ ಸೇವೆಯಿಂದ ಭಗವಂತ ಪ್ರಸನ್ನನಾಗಲಿ. ನಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಮಾರ್ಗದರ್ಶನವನ್ನ ಮಾಡಿ ಭಗವಂತನ ಚರಣಾರವಿಂದಗಳಲ್ಲಿ ನಿರಂತರ ನಿಶ್ಚಂಚಲವಾದಂತಹ ಭಕ್ತಿ ಸಾಮ್ರಾಜ್ಯವನ್ನ ಅನುಗ್ರಹ ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಪ್ರವಚನ ಮಾಲಿಕೆಯನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾನ್ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಶೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಇದಂ ಭಗವತಾ ಪೂರ್ವಂ ಬ್ರಹ್ಮಣೇನಾಭಿಪಂಕಜೇ ಸ್ಥಿತಾಯ ಭವಭೀತಾಯ ಕಾರುಣ್ಯಾತ್ ಸಂಪ್ರಕಾಶಿತಂ. ಯ ಏನಂ ಶ್ರಾವಯೇನ್ನಿತ್ಯಂ ಯಾಮಕ್ಷಣಮನನ್ಯಧೀಃ. ಶ್ರದ್ಧಾವಾನ್ ಯೋ ನು ಶೃಣುಯಾತ್ ಪುನಾತ್ಯಾತ್ಮಾನಮೇವ ಸಹ. ಏತಾಂ ಯೋ ನಿಯತತಯಾ ಶೃಣೋತಿ ಭಕ್ತ್ಯಾ ಯಶ್ಚೈನಾಂ ಕಥಯತಿ ಶುದ್ಧ ವೈಷ್ಣವಾಗ್ರೇ. ತೌ ಸಮ್ಯಗ್ ವಿಧಿಕರಣಾತ್ ಫಲಂ ಲಭೇತೆ. ಯಾಥಾರ್ಥ್ಯಾನ್ನ ಹಿ ಭುವನೆ ಕಿಮಪ್ಯಸಾಧ್ಯಂ. ಸರ್ವವೇದಾಂತಸಾರಂ ಹಿ ಶ್ರೀ ಭಾಗವತಮಿಷ್ಯತೆ.
तद्रसामृततृप्तस्य नान्यत्र स्याद्रतिः क्वचित् भवे भवे यथा भक्तिः पादयोस्तव जायते तथा कुरुष्व देवेश नाथस्त्वन्नो यतः प्रभुः नाम संकीर्तनय्यस्य सर्वपापप्रणाशनम् प्रणामो दुःखशमनस्तन्नमामि हरिं परम् यदक्षरपदभ्रष्टं मात्राहीनं च यद्भवेत् तत्सर्वं क्षम्यतां देवनारायण नमोऽस्तु ते कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि ॐ तत्सत् श्रीकृष्णार्पणमस्तु।